ಕಲ್ಯಾಣ ಕರ್ನಾಟಕ. ಅಮೃತ್ ಯೋಜನೆದ ಫುಲ್ ಫಾರ್ಮ್ ಕೇಳೋಣ. ಅಮೃತ ತಂದ್ರ ಹೇಳ್ರಿ, ಅಮೃತ್ ಯೋಜನೆದ ಫುಲ್ ಫಾರ್ಮ್. ಅಟಲ್ ಮುಂದೆ ವೆರಿ ಗುಡ್. ಅಟಲ್ ಮಿಷನ್ ಫಾರ್ ರೆಜ್ಯುನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಮಿನಿಸ್ಟ್ರಿ ಈಗ ಇದೇನು ಅಮೃತ್ ಕೇಳ, ನಾಳೆ ಇದೇನು ಅಮೃತದ ಡೈರೆಕ್ಟ್ ಅಮೃತ ಅಂತ ಕೇಳಂಗಿಲ್ಲ. ಯಾವ್ದಾರ ಮಿನಿಸ್ಟ್ರಿ ಕೇಳ್ರಿ ಏನು ಮಾಡೋರು, ಯಾವ ಮಿನಿಸ್ಟ್ರಿ ಬರ್ತದೆ? ಮಿನಿಸ್ಟ್ರಿ ಆಫ್ ಕಲ್ಚರ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ, ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇದು ಅಮೃತ್ ಯೋಜನೆ ಎದರ್ತ ಸಲ್ಮನ್ ತರ್ತಾರೆ ಹೇಳ್ರಿ ನಾವು ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ದರ ಏನೈತಿ ಅಟಲ್ ಮಿಷನ್ ಆ್ಯಂಡ್ ರಿಜನ್ಯುವೇಷನ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ತಂದಾರ. ಓನ್ಲಿ ಹಿಂಗೂ ಕೇಳ್ಬೋದು. ಅಮೃತ್ ಯೋಜನೆ ಒಳಗೆ ನಗರಗಳನ್ನು ಮತ್ತು ಗ್ರಾಮೀಣ ಭಾಗನ ಎಲ್ಲರ ಡೆವಲಪ್ ಮಾಡ್ತಾರೆ ಅಂದ್ರೆ ಓನ್ಲಿ ನಗರಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಅಮೃತ್ ಯೋಜನೆ ಏನು ಮೋಟೋ ಐತೆ ಅಂದ್ರೆ ನಗರಗಳು ಯಾವ್ದು ಮಿನಿಸ್ಟ್ರಿ ಅಂತ ಹೇಳಿ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಅಮೃತ ಯೋಜನೆ ಬಂದ್ರೆ ನೆನಪಿಟ್ಕೋರಿ, ನಗರದಾಗ ಏನು ಸೀವೇಜ್ ಟ್ರೀಟ್ಮೆಂಟ್ ಅಥವಾ ವಾಟರ್ನ ಏನು ರಿಜನ್ಯುವೇಟ್ ಮಾಡ್ತಾರಲ್ಲ, ಯಾವ ಯೋಜನೆ ಅಂಡರ್ ಮಾಡ್ತಾರೆ ಅಂದ್ರೆ ಅಮೃತ್ ಯೋಜನೆ ಅಂಡರ್. ಇದ್ರ ರಿಲೇಟೆಡ್ ಏನಕ್ಕೆ ಹೇಳಿರ್ತೇಳಿ ಮುಂದೆ ನೆನಪಿಟ್ಕೋರಿ. ಅಮೃತತ್ವ ಅಂತೇಳಿ ಏನೈತೆ ಫುಲ್ ಫಾರ್ಮ್ ಇನ್ನೊಮ್ಮೆ ಹೇಳ್ರಿ? ಅಟಲ್ ಮಿಷನ್ ಆ್ಯಂಡ್ ರೆಜ್ಯುನೇಷನ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ 2010. ಕರೆಕ್ಟ್. ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ 2015 ತಂದಿರ್ತಾರ. ಇದು ಎದರ ಸಲ್ಮಂದ್ ಅದು ಗೊತ್ತಾತಲ್ಲ, ಇನ್ನೊಮ್ಮೆ ಹೇಳ್ತು ನೋಡ್ರಿ. ಆ ನಗರದಾಗ ನೀರಿನ ಮಟ್ಟ ಅಥವಾ ಏನರ ಇದು ಸಿವೇಜ್ ಅದು ಬರ್ತೈತಲ್ಲ, ವೇಸ್ಟ್ಗಳು, ಅದನ್ನು ಮರು ಅಭಿವೃದ್ಧಿ ಮಾಡ್ಬೇಕು ಅಥವಾ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೇಕಂತ ಯಾವ್ದು ಯೋಜನೆ ಬರ್ತೈತೆ ಅಂದ್ರೆ ಅಮೃತ್ ಯೋಜನೆ. ಯಾವ ಇಯರ್ದಾಗ? 2015. ಇಯರ್ ಅಂತೂ ಇದಾವೆ, ಎಲ್ಲಿ ಇಯರ್ ಮೆನ್ಷನ್ ಮಾಡಂಗಿಲ್ಲ. ಬಟ್ ಆ ಯೋಜನೆ ಮೋಟೋ ಕೇಳಿರ್ತಾನೆ. ಈಗ ಯಾವ್ದು ಮಿನಿಸ್ಟ್ರಿ ಅಂತ ಹೇಳಿನ? ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಅದ್ರ ರಿಲೇಟೆಡ್ ಅದ ಬರ್ತದೆ. ಇದ್ರೊಳಗೆ ಇನ್ನೊಂದು ಏನು ಮಾಡಿರ್ತಾರೆ ಅಂದ್ರೆ ಮಹಿಳೆಯರು ಇರ್ತಾರಲ್ಲ, ಅವರಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅದೊತ್ತು ಮಾಡಿರ್ತಾರೆ. ಅದರಿಂದ ಮಹಿಳೆಯರಿಂದನೇ ಮೇಂಟೈನ್ ಮಾಡ್ತಾರೆ. ವಾಟರ್ ಮ್ಯಾನ್ಸ್ ಅಥವಾ ವಾಟರ್ ವುಮೆನ್ ಅಂತ ಹೇಳ್ಕರದ ನಗರ ಒಳಗೆ ಅಭಿವೃದ್ಧಿ ಮಾಡ್ತಾರೆ. ಯಾವ ಯೋಜನೆ ಅಂದ್ರೆ ಅಮೃತ್ ಯೋಜನೆ. ಅದಾದ್ಮೇಲೆ ಇನ್ನೊಂದು ಕ್ವಶನ್ ಕೇಳ. ನೆಕ್ಸ್ಟ್ ಅಂತ್ಯೋದಯ ಅನ್ನ ಯೋಜನೆ ಬರ್ತದಲ್ಲ, ಅದ್ರ ಮೇಲೆ ಡೈರೆಕ್ಟ್ ಕೇಳಣ್ರಿ. ಅಂತ್ಯೋದಯ ಅನ್ನ ಯೋಜನೆ ಅದ್ರ ಸಂಬಂಧ AAY ಅಂತ ಕರಿತೀವಿ. ಅಂತ್ಯೋದಯ ಅನ್ನ ಯೋಜನೆ ಯಾವ್ದ? ರೇಷನ್ ಕೊಡ್ಬೇಕತ್. ಕರೆಕ್ಟ್. ಯಾರಿಗೆ ಕೊಡ್ತಾರೆ ಇದ್ರೋಗ ಅಂತ್ಯೋದಯ ಅನ್ನ ಯೋಜನೆದ? ಕಡು ಬಡವರಿಗೆ. ನಾ ಆಪ್ಷನ್ ಕೊಡ್ತೇನೆ ನೋಡ್ರಿ. ಭೂ ರಹಿತ ಕಾರ್ಮಿಕರಿಗೆ. ಇನ್ನೊಂದು ಕ್ವಶನ್ ಆಪ್ಷನ್ ನೋಡ, ಕ್ವಶನ್ ಡೈರೆಕ್ಟ್ ಏನು ಕೇಳ ನೋಡ. ಅಂತ್ಯೋದಯ ಅನ್ನ ಯೋಜನೆ ಬಿಡೈ ಒಮ್ಮೆ. ಅಂತ್ಯೋದಯ ಅನ್ನ ಯೋಜನೆಯ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳದ ಕುಟುಂಬಗಳು ಅಂತ ಕೇಳೋಣ. ಯಾವ ಇದ್ರೂ ಬರಂಗಿಲ್ಲ ಅಂತ ಕೇಳೋಣ. ಒಂದನೇದೇನು ಕೊಟ್ಟಾನ? ಭೂರಹಿತ ಕಾರ್ಮಿಕರು. ಎರಡನೇದೇನು ಕೊಟ್ಟಾನ? ವಿಧವೆಯ ಮುಖ್ಯಸ್ಥರಾಗಿರೋ ಕುಟುಂಬಗಳ. ಮೂರನೇದ ಸಾಲ ಪೀಡಿತ ಕುಟುಂಬಗಳ. ನಾಲ್ಕನೇದ ನಿಗದಿತ ವರಮಾನವಿಲ್ಲದ ವೃದ್ಧರ ಮುಖ್ಯಸ್ಥರಾಗಿರೋ ಕುಟುಂಬಗಳು. ಯಾವ್ದಿರಂಗಿಲ್ಲ? ಸಾಲ ಪೀಡಿತ. ಇದನ್ನ ಎಲಿಮಿನೇಟ್ ಮಾಡ್ಬೇಕಾರೆ ಈ ಒಟ್ಟ ಕೊಟ್ಟನತ್ತಲ್ಲ, ಇದು ಅಂತ್ಯೋದಯ ಅನ್ನ ಯೋಜನೆದಾಗ ಎಷ್ಟು ಕೆಜಿ ಕೊಡ್ತಾರೆ ಹೇಳಣ್ಣ? 35 kg ಕೊಡ್ತಾರಲ್ಲ. ಅದನ್ನ ರೀಸೆಂಟ್ 35 kg ಕೊಡ್ತಾರೆ. ತಡಿ ಹೇಳ್ತೀನಿ. ಈಗ ರೀಸೆಂಟಾಗಿ ಯಾಕೆ ಕ್ವಶನ್ ಕೇಳೋಣಂದ್ರೆ ಅದನ್ನ ಅಪ್ಡೇಟ್ ಮಾಡ್ಯಾರ. 35 kg ಏನಿತ್ತಂದ್ರೆ ಒಂದು ಮನ್ಯಾಗ 1 ಇರಲಿ 2 ಇರಲಿ 3 ಇರಲಿ ಇದ್ರು ಕಂಪಲ್ಸರಿ ಎಷ್ಟಿತ್ತಂದ್ರೆ 35 kg ಅಕ್ಕಿ ಕೊಡ್ತೀರಿ, 35 kg. ಬಟ್ ರೀಸೆಂಟಾಗಿ ಅಪ್ಡೇಟ್ ಆಗೈತೆ ಅಥವಾ ಅಮೆಂಡ್ ಮಾಡ್ಯಾರ ಅದನ್ನ. ಅದ್ರ ಸಲ್ವಂದು ರೀಸೆಂಟಾಗಿ ಕೇಳೋಣ. ಅದು ಅಮೆಂಡ್ ಮಾಡಿ ಏನು ಮಾಡ್ಯಾರ ಹೇಳಿ ನೋಡ್ರಿ. ಈಗ ಎಷ್ಟು ಕೊಡ್ತಾನ? 7 kg ಪರ್ ಪರ್ಸನ್ 7 kg ಕೊಡತ್ತಾರ. ಇದು ಹೊಸಾದ್ ನೋಡ್ರಿ. ಅಪ್ಡೇಟ್ ಆಗಿದ್ದು ಏನಂದ್ರೆ ಮ್ಯಾಕ್ಸಿಮಮ್ ಅಪ್ ಟು ಎಷ್ಟು ಕೊಡ್ಬೇಕಾರ? 35 kg ಕೊಡ್ಬೇಕು. ಮೊದಲನೇ ಯೋಜನೆ ಒಳಗೆ ಏನಿತ್ತಂದ್ರೆ 35 kg ಕೊಡ್ಬೇಕತ್ತಿತ್ತು. ಒಟ್ಟು ಒಬ್ಬರೇ ಇರಲಿ ಇಬ್ಬರೇ ಇರಲಿ 35 kg ಕೊಡ್ತಿದ್ರು. ಬಟ್ ಪ್ರೆಸೆಂಟ್ ಏನು ಮಾಡ್ರಂದ್ರೆ ಅದನ್ನ ಅಪ್ಡೇಟ್ ಮಾಡಿ ಏನು ಮಾಡ್ರಂದ್ರೆ ಪರ್ ಪರ್ಸನ್ 7 kg ಕೊಡ್ಬೇಕಾ. ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅಂದ್ರೆ 35 kg. ಆ ಮನ್ಯಾಗ 7 ಜನ ಇದ್ರತ್ಲೋ 10 ಜನ ಇದ್ರಾಗ್ಲಿ ಮ್ಯಾಕ್ಸಿಮಮ್ ಕೊಟ್ರೆ 35 kg. ಮತ್ತೆ ಎಲ್ಲರ ಈ ಪರ್ ಪರ್ಸನ್ 7 kg ಕೊಟ್ರತ್ತೇಳಿ 10 ಮಂದಿ ಅದಾರತ್ತೆ 70 kg ಕೊಡಂಗಿಲ್ಲ. ಮ್ಯಾಕ್ಸಿಮಮ್ ಕೊಡೋದು 75, ಇದನ್ನ 35 kg ಕೊಡ್ತಾರ. ಬಟ್ ಪರ್ ಪರ್ಸನ್ 7 kg. ಇಬ್ಬರೇ ಇದ್ರತ್ತೇಳಿ 14 kg ಕೊಡ್ತಾರೆ. ಯಾವ ಯೋಜನೆ ಅಂತ ಕರೆದ್ರಿ? ಅನ್ನ ಯೋಜನೆ. ಇದ್ರೊಳಗೆ ಯಾವ ಮಿನಿಸ್ಟ್ರಿ ಅಂಡರ್ ಬರ್ಬೋದು ಇದು ಅನ್ನ ಯೋಜನೆ ಹೇಳ್ರಿ? ಆಪ್ಷನ್ ಕೊಡ್ಲಿ. ಇದನ್ನ ಮಿನಿಸ್ಟ್ರಿ ಆಫ್ ಪಂಚಾಯತ, ಆಮೇಲೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್. ಫುಡ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಇದು ಮಿನಿಸ್ಟ್ರಿ ನೆನಪಿಟ್ಕೋರೆ. ಇಲಾಖೆಗಳ ಮೇಲೆ ಫೋಕಸ್ ಮಾಡ್ತಿರ್ತಾನೆ. ಯಾವ ಇಲಾಖೆ ಬರ್ತೈತೆ ಅಂದ್ರೆ ಫುಡ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್. ಗೊತ್ತಾತಲ್ಲ. ಇದು ಇನ್ನೊಂದು ಬರ್ತೈತೆ. ಇದಕ್ಕೆ ಡೈರೆಕ್ಟ್ ಓದ್ತಾರೆ ಪುವರೆಸ್ಟ್ ಆಫ್ ದ ಪುವರ್ ಅಂತ ಕರೀತಾರೆ. ಏನಂದ್ರೆ ಈ ಯೋಜನೆಗೆ ಏನಂತಾರ? ಪುವರೆಸ್ಟ್ ಆಫ್ ದ ಪುವರ್ ಯೋಜನೆ ಅಂತ ಕರೀತಾರೆ. ಇದ್ರೊಳಗೆ ಎಲಿಜಿಬಲ್ ನೋಡ್ರಿ ಏನೇನು ಕೇಳ್ತಿರ್ತಾರೆ ಅಂದ್ರೆ ಡೈರೆಕ್ಟ್ ಕೇಳ್ತಾರೆ. ಯಾವ್ಯಾವ ಎಲಿಜಿಬಲ್ ಇರ್ತಾರೆ ಅಂದ್ರೆ ಯಾರಿಗೆ ಭೂಮಿ ಇರಂಗಿಲ್ಲ, ಆಮೇಲೆ ಬಿಲೋ ಪಾವರ್ಟಿ ಲೆವೆಲ್ ಕಂಪಲ್ಸರಿ ಇರಬೇಕು, ಭೂಮಿ ಇರಬಾರ್ದು, ಆಮೇಲೆ ವಿಧವೆಯರಾಗಲಿ ಅಥವಾ ವಿಡೋ ಆಗಲಿ ಅಥವಾ ವಿಡೋವರ್ ಅಂತ ಕರೀತಾರೆ. ಅಂದ್ರೆ ಇದನ್ನ ಏನ್ ಸತ್ ಗಂಡ ಅಟ್ಟ ಇರ್ತಾರಲ್ಲ ಅಂತ ಮನೆಗೆ ಎಲ್ಲಾರ್ಗಿ ಕೊಡ್ತಾರೆ. ಇವು ಇದ್ರೊಳಗೆ ಎಲಿಮಿನೇಟ್ ಮಾಡಕಂದ್ರೆ ಅವ್ನು ಹಿಂಟ್ ಕೊಟ್ಟಿರ್ತಾನೆ. ಏನಂದ್ರೆ ಇಲ್ಲಿ ನೋಡ್ರಿ ಸಾಲ ಪೀಡಿತ ಕುಟುಂಬನೆಲ್ಲ ಸಾಲ ಸ್ವಂತಲೆ ಮಾಡ್ಕೊಂಡಿರ್ತಾರೆ. ಏನು ಬೇಕಂತ ಇದ್ರಲ್ಲೇ ಮಾಡಿರಂಗಿಲ್ಲ ಅಂಥವ್ರದ್ದು ಎಲಿಜಿಬಲ್ ತೆಗೆದಿರತ್ತೇಳಿ ಯಾವ ಗೊತ್ತಾಗ್ಬಿಡ್ತಾವೆ. ಯಾಕಂದ್ರೆ ಇಲ್ಲಿ 3 ಕೊಟ್ಟಾನೆ, ಇವು 3 ಮಂದಿಗೆ ಎಲಿಜಿಬಲ್ ಆಕತ್ತಲ್ಲ. ಎಲ್ಲರಿಗೂ ಎಲಿಜಿಬಲ್ ಅದಾರ. ಇದ್ರೊಳಗೆ ಅಂದ್ರೆ ಅಂತ್ಯೋದಯ ಅನ್ನ ಯೋಜನೆ ಒಳಗೆ ಎಷ್ಟು kg ಕೊಡ್ತಾರೆ? ಮ್ಯಾಕ್ಸಿಮಮ್ ಕ್ಯಾಪ 35 kg. ಪ್ರೆಸೆಂಟ್ ಇದನ್ನ ಮಾಡಿದ್ದೇನಂದ್ರೆ 7 kg. ನೆನಪಿರ್ತೈತಲ್ಲ. ಓಕೆ. ನೆಕ್ಸ್ಟ್ ಇದನ್ನ ಕೇಳ್ಯಾರ ನೋಡ್ರಿ ಕ್ವಶನ್. ಅದ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ ಅಂತ ಕೇಳ್ಯಾರ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆ ಯಾರ ಸಲ್ಮಂದ್ ಬರ್ತೈತಿ? SC ST ಸಲ್ಮಂದ. ಇದು ಓನ್ಲಿ ನಗರದಾಗ ಅಥವಾ ಗ್ರಾಮೀಣದಾಗ ಬರ್ತದೆ?
ನಗರ ಗ್ರಾಮೀಣ. ಇಲ್ಲಿ ಕ್ವಶನ್ ಏನು ಕೊಟ್ಟ ನೋಡ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ್ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮನೆ ಇಲ್ಲದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸ್ತೈತೆ. ಕರೆಕ್ಟೋ ತಪ್ಪು? ಒಂದೇ ಸರಿ. ಎರಡನೇದು, ಈ ಯೋಜನೆಯನ್ನು ನಗರ ಪ್ರದೇಶದಲ್ಲಿ ಜಾರಿಗೆ ತರಲಾಗುತ್ತದೆ ಅಂತ. ನಗರ ಮತ್ತು ಗ್ರಾಮೀಣ ಎರಡು ಬರ್ತೈತೆ. ನೆಕ್ಸ್ಟ್ ಇನ್ನೊಂದು ಏನು ಕೇಳೋಣ ಗೊತ್ತು, ಇವು ಎರಡು ನಿಮಗೆ ಆಪ್ಷನ್ ಗೊತ್ತಿದ್ದು ಅಂತೇಳಿ ಒಂದು ಎಲಿಮಿನೇಟ್ ಮಾಡ್ರೆ ಆನ್ಸರ್ ಸಿಕ್ಬಿಡ್ತೈತಿ, ನೆನಪಿಟ್ಕೋರಿ. ಆಮೇಲೆ ಇನ್ನೊಂದು ಏನು ಕೊಟ್ಟಾನ ತಡಿ, ಫಲಾನುಭವಿ ಆದಾಯದ ನಗರ ಪ್ರದೇಶದಲ್ಲಿ 2 ಲಕ್ಷ ಇರ್ತದೆ. ಇವು ನಾ ಏನು ಮ್ಯಾಲಿನ ಹೇಳ, ಇವು ಇನ್ನೊಂದು ಕನ್ಫ್ಯೂಸ್ ಆಗ್ಬೇಡ್ರೆ, ಈ ಸ್ಕೀಮ್ ಕೊಟ್ಟಾರ ಇದ್ರದ್ದು ಕಂಪಲ್ಸರಿ ಇನ್ಕಮ್ ನೆನಪಿಟ್ಕೋಬೇಕಂತೇಳಿ. ನೀವು ಒಂದೇದು ಏನು ಗೊತ್ತಾತಲ್ಲ SC ST ಅಂತೇಳಿ, ಅದು ಒಂದು ನಿಂಗೆ ಕರೆಕ್ಟ್ ಗೊತ್ತೈತಂತೇಳಿ 2 ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಇನ್ನೊಂದು KA ಎಲ್ಲಿ ಕೇಳ್ತಾನಂದ್ರೆ ABC ಕೊಡ್ತಾನೆ, ಬಟ್ ಒಂದು ಹೇಳಿಕೆ ಕರೆಕ್ಟಾ 2 ಹೇಳಿಕೆ ಕೊಡ್ತಾನಲ್ಲ, ಇದನ್ನ ಕೊಡಂಗಿಲ್ಲತ್ತಲ್ಲ, ಅದು ನೆನಪಿಟ್ಕೋಬಾರ್ದತ್ತಲ್ಲ, ಅದನ್ನು ಕೊಡ್ತಾನೆ. ಎಲ್ಲಿ ಕೊಡ್ತಾನಂದ್ರೆ ಯಾವುದೋ ಎಕ್ಸಾಮ್ ಅಂದ್ರೂ 100ಕ್ಕೆ 100 ಅಂತೂ 100% ಎಲ್ಲ ಅಟೆಂಡ್ ಮಾಡ್ತೀವತ್ತಿರಂಗಿಲ್ಲಲ್ಲ, ಅದ್ರೊಳಗೆ ಯಾಕಂದ್ರೆ ಇಂಥವು ಬಂದೇ ಇರ್ತಾವೆ. 1 ಹೇಳಿಕೆ ಕರೆಕ್ಟ್ ಅಥವಾ 2 ಹೇಳಿಕೆ ಕರೆಕ್ಟಾ ಅಂಥವು 2, 3, 4, 5 ಕ್ವಶನ್ ಇರ್ತಾವೆ. ಬಟ್ ಏನು ABC ಗ್ಯಾಪ್ ಮೇಲೆ ಇರ್ತಾವಲ್ಲ, ಕಂಪಲ್ಸರಿ ಇವು ಏನು ಸ್ಕೀಮ್ಗಳು ಬರ್ತಾವಲ್ಲ, ಆ ಸ್ಕೀಮ್ ನಿಮ್ಗೆ ನೆನಪಿರ್ಲಿಕ್ಕೂ ಒಂದು ಅದ್ರೊಳಗೆ ಹೇಳಿಕೆ ಕರೆಕ್ಟ್ ಅದ್ರ ಅಂಥವು ಎಷ್ಟು ಅದಾವೆ ಈಗ ಎಲಿಮಿನೇಟ್ ಮಾಡಿ ತೋರಿಸ್ತೀನಿ. ಇದ್ರೊಳಗೆ ಹಂಗಕೊಳ್ಳೋಣ ಕ್ವಶನ್, ಯಾಕಂದ್ರೆ ನಾವು ಹುಡುಗರಿಗೆ ಎಲಿಜಿಬಲ್ ಆಗಂಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರ್ತೇಳಿ 2 ಹೇಳಿಕೆ ಕನ್ಫರ್ಮ್ ಇದ್ರೆ ಒಂದನ್ನು ಎಲಿಮಿನೇಟ್ ಮಾಡ್ಬೋದು. ಈಗ ನೀವು SC ST ಅಂತ ಹಾಕಿಲ್ಲ, ಇದ್ರೊಳಗೆ ABC ಹಿಂಗೆ ಏನು ಕೊಟ್ಟನಲ್ಲ, ಅದ್ರೊಳಗೆ ಒಂದು ಎಲಿಮಿನೇಟ್ ಮಾಡ್ರೆ ಆನ್ಸರ್ ಸಿಕ್ಬಿಡ್ದು. ಎಲಿಮಿನೇಟ್ ಏನು ಮಾಡೋದಂತೂ ಕಂಪಲ್ಸರಿ ನೆನಪಿಟ್ಕೊಳ್ಬೇಕು, ಅದ್ರ ಮೇಲೆ ಕೇಳಿರ್ತಾನೆ. ಇದೆ 1,20,000 ಐತಿ, ಬಟ್ ನೆನಪಿಟ್ಕೊಳ್ಳಿಕ್ಕೂ ನಡೀತೈತಿ. ಯಾವ ಯೋಜನೆ ಹೇಳ್ರಿ? BR ಅಂಬೇಡ್ಕರ್ ವಸತಿ ಯೋಜನೆ. ಯಾರಿಗೆ ಅಂದ್ರೆ ಮನಿ ಇರ್ಲಾರ್ದವ್ರಿಗೆ ಮನಿ ಒದಗಿಸ್ತಾರೆ. ಎಲ್ಲೆಲ್ಲಿ ಅಂದ್ರೆ ಅರ್ಬನ್ ಮತ್ತು ಇದನ್ನ ನಗರ ಮತ್ತು ನಗರ ಮತ್ತು 2 ಅರ್ಬನ್ ಆತ್ಲ, ನಗರ ಮತ್ತು ಗ್ರಾಮೀಣ 2 ಬರ್ತದೆ. ಇದೊಂದು ಕೇಳ್ಯಾರ ನೋಡಿ, ಇದೇನು ಕೇಳಾಗುತ್ತ, ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬರಂತೆ ಆಶಾ ಕಾರ್ಯಕರ್ತೆಯರನ್ನು ನೇಮಕ ಮಾಡಲಾಗಿ 2026 ಪ್ರಕಾರ 1000 ಜನ ಸಿಟಿಗೆ ಬಂದಾಗ 2,500. ಈಗ ಹೇಳ್ರಿ ನೋಡು, ಆಶಾ ಫುಲ್ ಫಾರ್ಮ್ ಹೇಳ್ರಿ. ಎಸ್ ಕರೆಕ್ಟ್, ಅಕ್ರಿಡೇಟೆಡ್ ಆಶಾ ಅಂತೈತಲ್ಲ, ಆಶಾ ವರ್ಕರ್ಸ್ ASHA ಆಶಾ ಅಕ್ರಿಡೇಟೆಡ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಇವು ಕ್ವಶನ್ ಕನ್ಫ್ಯೂಸ್ ಆಕ್ಕವ, ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳತ್ತನ, ಇವು KA ಬಂದತ್ತೇಳಿ ಹೇಳಿಕೆ ಟೈಪ್ ಅಥವಾ ಏನರ ವಿಸ್ತರಣೆ ರೂಪ ಇರ್ತಾವಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾನೆ. ಈಗ ಆಶಾ ಕಾರ್ಯಕರ್ತರು ಕೇಳೋಣ ಏನಂದ್ರೆ, ಒಂದು ಗ್ರಾಮೀಣ ಭಾಗದಾಗ ಏನಂದ್ರೆ 1000 ಜನಕ್ಕೆ ಒಬ್ರು ಆಶಾ ಕಾರ್ಯಕರ್ತರು ಕಂಪಲ್ಸರಿ ಬೇಕಂದ್ರೆ, ಹೌದಾ? ಯಾವ ಮಿನಿಸ್ಟ್ರಿ ಬರ್ತೈತೆ ಹೇಳ್ರಿ ಆಶಾ ಕಾರ್ಯಕರ್ತರು ಬಂದ್ರೆ? ಆಶಾ ಕಾರ್ಯಕರ್ತೆಯರ ಯಾವುದು? ಚೈಲ್ಡ್ ಬರಂಗಿಲ್ಲ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಇದು ನೆನಪಿಟ್ಟು. ಯಾಕೆ ಇದು ಚೈಲ್ಡ್ ಅನಿಸ್ತೈತೆ ಅಂದ್ರೆ, ಸಣ್ಣ ಹುಡುಗರಿಗೆ ಅಂತೇಳಿ ಅದನ್ನ ಯಾಕಂದ್ರೆ ಓನ್ಲಿ ಫೋಕಸ್ ಹೆಲ್ತ್, ಇದನ್ನ ಆಶಾ ಕಾರ್ಯಕರ್ತೆಯರ ಸಣ್ಣ ಹುಡುಗರ ಮೇಲೆ ಫೋಕಸ್ ಇರಂಗಿಲ್ಲ. ಪ್ರತಿಯೊಂದು ಗ್ರಾಮೀಣ ಮಟ್ಟದಾಗ ಏನಿರ್ತಲ್ಲ ಬಿಡ್ರು, ಗ್ರಾಮೀಣ ಮಟ್ಟದಾಗಿರೋದು ಏನು ಹೆಲ್ತ್ ಇರ್ತೈತಲ್ಲ ಎಲ್ಲ ಹೆಣ್ಮಕ್ಳದ, ಅವ್ರದ್ದು ಏನು ಓವರ್ಸೀನ್ ಮಾಡಕ್ಕೆ ಯಾರದಾರ ಆಶಾ ಕಾರ್ಯಕರ್ತೆಯರ ಅದಾರ. ಆಶಾದ ಫುಲ್ ಫಾರ್ಮ್ ಅಂದ್ರೆ ASHA ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ನೆನಪಿಟ್ಕೋರ. ಆಶಾ ಅಂತ ಬರ್ತದೆ ASHA. ಆಶಾ ಅಂದ್ರೆ ಅಕ್ರಿಡೇಟೆಡ್ ಯಾಕಂತಾರೆ ಅಂದ್ರೆ, ಈಗ ನಾವು ಯಾವ್ದಾರ ಸಂಸ್ಥೆಗಳಿಗೆ ಅಕ್ರಿಡೇಟೆಡ್ ಅಂತ ಕೊಡ್ತೀವಿ ಗೊತ್ತಾನೆ ಗೌರ್ಮೆಂಟಿಂದ. ಸೇಮ್ ಹಂಗ ಇವ್ರೇನ ಅಕ್ರಿಡೇಟೆಡ್ ಅಂದ್ರೆ ಗೌರ್ಮೆಂಟಿಂದ ಟ್ರೈನ್ಡ್ ಆದವ್ರು, ಅಂದ್ರೆ ಟ್ರೈನಿಂಗ್ ಕೊಟ್ಟಿರ್ತಾರ ಅವ್ರು. ಅದ್ರ ಕಾಲದಿಂದ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಕರೀತಾರೆ. ಯಾರಂದ್ರೆ ಆಶಾ ಕಾರ್ಯಕರ್ತೆ. ಈ ಆಶಾ ಕಾರ್ಯಕರ್ತೆಯರ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಇಬ್ರು ಒಂದಲ್ಲ, ನೆನಪಿಟ್ಟು. ಈ ಒಂದೇ ಹೇಳ್ರಿ ನೋಡು ಹೇಳಿಕೆ ಟೈಪ್. ಇದು ಪೂರ್ತಿ ಹೇಳ್ಬಿಡ್ತೀನಿ. ಆಶಾ ಕಾರ್ಯಕರ್ತರು ಎಷ್ಟು ಇರ್ಬೇಕಂದ್ರೆ 1000 ಜನಕ್ಕೆ ಒಬ್ರು ಇರ್ಬೇಕಾ. ಸಿಟಿ ಒಳಗೆ ಬಂದಾಗ 2,500 ಜನಕ್ಕೆ ಒಬ್ರು ಇರ್ಬೇಕು. ಕರೆಕ್ಟಾ? ಇದಾದ್ಮೇಲೆ ಈಗ ಹೇಳ್ರಿ, ಆಶಾ ಕಾರ್ಯಕರ್ತರು ಆಗ್ಬೇಕಾದ್ರೆ ಹಳ್ಳಿ ಒಳಗೆ ಯಾರು ಎಲಿಜಿಬಲ್ ಇರ್ತಾರೆ? 10th ಮುಗಿದಿರ್ಬೇಕು. ನೆಕ್ಸ್ಟ್ PUC ಅಲ್ಲ, 10th ಮ್ಯಾಕ್ಸಿಮಮ್ ಎಜುಕೇಶನ್ 10th ಆಗಿರ್ಬೇಕು. ಆಶಾ ಕಾರ್ಯಕರ್ತರನ್ನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರೆ? ಆಪ್ಷನ್ ಕೊಡ್ಲಿ. ಆಶಾ ಕಾರ್ಯಕರ್ತನ ಅಪಾಯಿಂಟ್ಮೆಂಟ್ ಯಾರು ಮಾಡ್ತಾರ? ಇದನ್ನ PDO ಗ್ರಾಮ ಡೆವಲಪ್ಮೆಂಟ್ ಅಥವಾ ಗ್ರಾಮ ಅಭಿವೃದ್ಧಿ ಅಧಿಕಾರಿ, ಆಮೇಲೆ ತಾಲೂಕ್ ಪಂಚಾಯತ್ ಅಧಿಕಾರಿ, ಆಮೇಲೆ ಗ್ರಾಮ ಸಭಾ ಚೇರ್ಮನ್. ಈ 3ರಾಗ ಹೇಳ್ರಿ. PDO ಏನು ಸಂಬಂಧ ಬರಲ್ಲ. ಗ್ರಾಮ ಸಭಾ ಇರ್ತೈತಲ್ಲ ಅದರೊಳಗೆ ಚೇರ್ಮನ್ ಏನಿರ್ತಲ್ಲ ಅವರ ಡಿಸೈಡ್ ಮಾಡ್ತಾರೆ. ಗ್ರಾಮ ಸಭಾದಿಂದ ಡಿಸ್ಕಷನ್ ಮಾಡಿ ಇವ್ರಿಗೆ ಆಶಾ ಕಾರ್ಯಕರ್ತರು ಕೊಡ್ಬೇಕಂತ ಡೈಲಿ ವೇಜಸ್ ಮೇಲೆ ಕೊಟ್ಟಿರ್ತಾರೆ. ಇನ್ನೊಂದು ಇಲ್ಲೇ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಹೇಳತ್ತನ, ಅಂಗನವಾಡಿ ಕಾರ್ಯಕರ್ತರು ಬೇರೆ, ಆಶಾ ಕಾರ್ಯಕರ್ತರು ಬೇರೆ. ಇಬ್ಬರು ಆಶಾ ಕಾರ್ಯಕರ್ತರಲ್ಲ. ಅಂಗನವಾಡಿ ಒಳಗೆ ಇರ್ತಾರಲ್ಲ ಅವ್ರನ್ನು ಪಾರ್ಟ್ ಟೈಮ್ ಯೂಸ್ ಮಾಡ್ಕೋತಾರೆ ಬರುತ್ತೆ. ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ ಅವ್ರು ಏನಂದ್ರೆ ಗೌರ್ಮೆಂಟ್ ಅಂಡರ್ ಅಥವಾ ಎಜುಕೇಶನ್ ಮಿನಿಸ್ಟ್ರಿ ಅಂಡರ್ ಬರ್ತಾರೆ. ಬಟ್ ಈ ಆಶಾ ಕಾರ್ಯಕರ್ತರು ಏನದಲ್ಲ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತಾರೆ? ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ವೆಲ್ಫೇರ್ ಅಂತ ಬರ್ತದೆ. ಯಾಕಂದ್ರೆ ಇವು ಪೋಲಿಯೋ ಬರಲಿ ಏನೇ ಬರಲಿ ಆಶಾ ಕಾರ್ಯಕರ್ತರು ಸಪ್ರೇಟೇ ಇರ್ತಾರೆ. ಅಂಗನವಾಡಿ ಒಳಗೆ ಹೆಲ್ಪ್ ಮಾಡ್ತಾರೆ ಇಲ್ಲತ್ತಲ್ಲ, ಬಟ್ ಅಂಗನವಾಡಿದ ಬೇರೆ ಏನ ಮತ್ತು ಆಶಾ ಕಾರ್ಯಕರ್ತರೇ ಬೇರೆ. ಆಶಾ ಕಾರ್ಯಕರ್ತರಂದ್ರೆ ಒಂದು ಗ್ರಾಮ ಪಂಚಾಯತಿದಿಂದ ಅಪಾಯಿಂಟ್ ಮಾಡಿರ್ತಾರೆ ಇವ್ರನ್ನ ಆಶಾ ಕಾರ್ಯಕರ್ತರಾಗಿ. ಇದ್ರೊಳಗೆ ಇನ್ನೂ ಕೇಳ್ತಾರೆ ಎಲಿಜಿಬಲ್ ಯಾರು ಇರ್ತಾರೆ ಅಂದ್ರೆ 10th ಆಗಿರ್ಬೇಕಾ, ಆಮೇಲೆ ಆ ಏರಿಯಾದವ್ರು ಇರ್ಬೇಕು, ಮಹಿಳೆ ಯಾವುದೇ ಏರಿಯಾದವ್ರು ಬರೋಕ್ಕಿಲ್ಲ, ಆ ಗ್ರಾಮ ಪಂಚಾಯತಿದಿಂದ ಮಹಿಳೆ ಇರಬೇಕು. ಇನ್ನೊಂದು ಏನಂದ್ರೆ ವಿಧವೆ ಆಗಿದ್ರೆ ನಡಿತೈತಿ, ಮದುವೆ ಆಗಿದ್ರೆ ನಡಿತೈತಿ, ಅಥವಾ ಸಿಂಗಲ್ ಇರ್ತಾರಲ್ಲ ಇಂಥವ್ರು ಯಾರು ಇದ್ರೂ ಡಿವೋರ್ಸ್ಡ್ ಆದವ್ರು ಸದ್ ಇದ್ರೊಳಗೆ ಎಲಿಜಿಬಲ್ ಇರ್ತಾರೆ. ಮಹಿಳೆಯರಿಗೆ ಅಷ್ಟೇ ಕೊಡ್ತಾರೆ. ಯಾವುದಂದ್ರೆ ಆಶಾ ಕಾರ್ಯಕರ್ತೆ ಇರ್ತಾರೆ. ಆಶಾದ ಫುಲ್ ಫಾರ್ಮ್ ಒಮ್ಮೆ ಹೇಳ್ಬಿಡ್ರಿ ಲಾಸ್ಟ್.
ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ವರ್ಕರ್ಸ್. ಇನ್ನೊಂದು ಕೇಳಿ ಅದ್ರ ಮೇಲೆ ಕ್ವಶನ್. ಆಶಾ ಕಾರ್ಯಕರ್ತರು ಹೇಳ್ರಿ, ಅಕ್ರಿಡೇಟೆಡ್ ಹೇಳ್ರಿ ಅಥವಾ ಎಲಿಜಿಬಲ್ ಹೇಳ್ರಲ್ಲ, ಯಾವ ಏಜ್ ತನ ಆಶಾ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡ್ಬೋದು? ನಮ್ಮ ಊರಾಗ ಒಂದು 50 ವರ್ಷದ ಹೆಣ್ಮಗಳಿದ್ಲತ್ತೇಳಿ ಆಕೆಗೆ ಆಶಾ ಕಾರ್ಯಕರ್ತರಾಗಿ ಮಾಡ್ಬೋದನ್? ಮಾಡಂಗಿಲ್ಲ. ಮತ್ತು 8 ವರ್ಷದಿಂದ 8 ವರ್ಷ ಗ್ಯಾಪ್ ಇರ್ತದೆ ಹೇಳಿ. 17 ವರ್ಷದವ್ರನ್ನ ಆಶಾ ಕಾರ್ಯಕರ್ತರಾಗಿ ಮಾಡ್ಬೋದನ್? ಇಲ್ಲ. 18 ಕ್ಯಾಪ್ ಐತಿ, ಕರೆಕ್ಟ್. 18 ಕಂಪಲ್ಸರಿ ಇರ್ಬೇಕು. ನೆಕ್ಸ್ಟ್ 18 ಇಲ್ಲ. ಎಲ್ಲಿಂದ ಮಾಡ್ತಾರೆ ಹೇಳ್ರಿ? ಏಜ್ ಇದನ್ನ ಕೇಳ್ರಿ, ಕೇಳ್ಬೋದು. 25ರಿಂದ 45 ಏಜ್ ಅಷ್ಟ ನೋಡ್ರಿ. 25ರಿಂದ 45 ಏಜ್ ಇರ್ಬೇಕು ಕಂಪಲ್ಸರಿ. ಎಲಿಜಿಬಿಲಿಟಿ ಹೇಳತ್ನ ಇವತ್ತರ ಮ್ಯಾಲ ನಾಳೆ ಈಗ ಆಶಾ ಕಾರ್ಯಕರ್ತರು ಕೇಳ್ಯಾರ 1000 ಜನ ಅಟ್ಟ ನೆನಪಿಟ್ಕೋದಲ್ಲ. ಆಶಾ ಅಂತ ಬರ್ತೈತಿ ಪೂರ್ತಿ ನೋಡ್ರಿ. ಆಶಾ ಅಂದ್ರೆ ಹೇಳ್ರಿ ಯಾವ ಮಿನಿಸ್ಟ್ರಿ ಬರ್ತೈತಿ? ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ಇನ್ನೊಂದು ಹೇಳ್ತಾನೆ, ಆಶಾ ಕಾರ್ಯಕರ್ತರ ಗೌರ್ಮೆಂಟ್ ಆಫ್ ಕರ್ನಾಟಕ ಜಾರಿಗೆ ತರ್ತೈತೆ, ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತರ್ತೈತೆ? ಸೆಂಟ್ರಲ್ ಗೌರ್ಮೆಂಟ್. ಇದು ಕನ್ಫ್ಯೂಸ್ ಆಗ್ಬೇಡ್ರಿ. ಯಾಕಂದ್ರೆ ರಾಜ್ಯ ಸರ್ಕಾರ ತಂದಿಲ್ಲ, ಕೇಂದ್ರ ಸರ್ಕಾರ 2005ರಾಗ ಏನು ತರ್ತಾರೆ ಅಂದ್ರೆ ಆಶಾ ತರ್ತಾರೆ. ಈ ಆಶಾ ಕಾರ್ಯಕರ್ತರ ಓನ್ಲಿ ಪೂರ್ತಿ ನಮ್ಮ ಕರ್ನಾಟಕದಾಗ ಅಟ್ಟ ಇರಂಗಿಲ್ಲ ರೀ, ಎಲ್ಲ ಸ್ಟೇಟ್ದಾಗ ಆಶಾ ಕಾರ್ಯಕರ್ತರೇ ಇರ್ತಾರೆ. ಪ್ರತಿ ಗ್ರಾಮೀಣ ಮಟ್ಟದಾಗ ಇರ್ತಾರೆ. ಇನ್ನೂ ಕೇಳಿರ್ತಾರ ಗ್ರಾಮೀಣ ಮಟ್ಟದಾಗ ಅಷ್ಟ ಆಶಾ ಕಾರ್ಯಕರ್ತರು ಬರ್ತಾರೆ ಅಥವಾ ನಗರ ಪ್ರದೇಶದಾಗೂ ಬರ್ತಾರೆ ಅಂದ್ರೆ ಎರಡೂ ಕಡೆ ಇರ್ತಾರೆ. ನಗರ ಪ್ರದೇಶದಾಗೂ ಇರ್ತಾರೆ ಆಶಾ ಕಾರ್ಯಕರ್ತರ, ಗ್ರಾಮೀಣ ಮಟ್ಟದಾಗೂ ಇರ್ತಾರೆ. ಗ್ರಾಮೀಣ ಮಟ್ಟದಾಗ ಎಷ್ಟು ಜನಕ್ಕೆ ಒಬ್ರು ಆಶಾ ಕಾರ್ಯಕರ್ತರು? 1000 ಜನಕ್ಕೆ. ನಗರ ಭಾಗದಾಗ ಬಂದ್ರೆ 2500. ಆಶಾ ಫುಲ್ ಫಾರ್ಮ್ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಇದು 2005ರಾಗ ಸೆಂಟ್ರಲ್ ಗೌರ್ಮೆಂಟ್ದವ್ರು ತಂದಿರ್ತಾರೆ, ಅದ್ರ ಪಾರ್ಟ್ ಆಗೇ ಬರ್ತೈತಿ. ಆಮೇಲೆ ಎಲ್ಲಿಂದ ಎಲ್ಲಿಗೆ ಏಜ್ ಗ್ಯಾಪ್ ಹೇಳಿ? 25 ಏಜ್ರಿಂದ 45. 25ರಿಂದ 45 ಏಜ್ ಇದು ಕಂಪಲ್ಸರಿ ನೋಡ್ರಿ. 46 ಏಜ್ ಆದ್ರೂ ಎಲಿಜಿಬಲ್ ಇಲ್ಲ ಆಶಾ ಕಾರ್ಯಕರ್ತರಾಗಕ. ಇದನ್ನ ಆಶಾ ಕಾರ್ಯಕರ್ತರಾಗಿ ಯಾರನ್ನ ಅಪಾಯಿಂಟ್ ಮಾಡೋದು ಅಥವಾ ಯಾರಿಗೆ ಅಧಿಕಾರ ಐತಿ, ಉನ್ನತ ಅಧಿಕಾರ ಅಂದ್ರೆ ಗ್ರಾಮ ಸಭಾ ಚೇರ್ಮನ್. ಅಂದ್ರೆ ಗ್ರಾಮ ಸಭಾನ ಡಿಸೈಡ್ ಮಾಡ್ತೈತೆ. ಅಲ್ಲಿ ಊರಾಗ ಏನಿರ್ತೈತಿಲ್ಲ ಗ್ರಾಮ ಸಭಾ, ಯಾಕಂದ್ರೆ ಗ್ರಾಮ ಸಭಾದಾಗ ಮೆಂಬರ್ ಇರ್ತಾರಲ್ಲ, ಇವ್ರು ಮಾಡಂದ್ರತೇಳಿ ಅವ್ರನ್ನ ಮಾಡಿರ್ತಾರೆ. ಪೂರ್ತಿ ಆಶಾದ ಗೊತ್ತಾತಲ್ಲ, ಆಶಾದ ಫುಲ್ ಫಾರ್ಮ್ ಗೊತ್ತಾತಲ್ಲ. ಏಜ್ ಎಲಿಜಿಬಿಲಿಟಿ ಯಾರು ಇರ್ಬೇಕಂದ್ರೆ ವುಮೆನ್, ಯಾವ ಮಗ್ಲಿಂದ ಹಳ್ಳಿ ಒಳಗಿಂದ ವುಮೆನ್ ಮಾಡ್ಬೋದನ್ನ ಆಶಾ ಕಾರ್ಯಕರ್ತರಾಗಿ. ಇನ್ನೊಂದು ಏನು ಕೇಳಿರ್ತಾರೆ ಗೊತ್ತಾನ? ಈ ಗ್ರಾಮ ಪಂಚಾಯತಿ ಅಂತ ಹೇಳಿ ಯಾವ್ದು? ಇಲ್ಲ ಮಾಡಂಗಿಲ್ಲ. ಇನ್ನೊಮ್ಮೆ ಹೇಳತ್, ಅದಕ್ಕೆ ಕೇಳತ್ ಕ್ವಶನ್ ಕೇಳ್ತಾನ. ಏನ್ ಕೇಳಿರ್ತಾನ ಗೊತ್ತಾನ? ಈ ಗ್ರಾಮ ಪಂಚಾಯತಿ ಅಥವಾ ಆ ಹಳ್ಳಿಗೆ ಸಂಬಂಧಿಸಲಾರ್ದವ್ರನ್ನ ಹಳ್ಳಿ ತಂದ ಮಹಿಳೆನ ಆ ಹಳ್ಳಿ ಒಳಗೆ ಮಾಡ್ಬೇಕಂದ್ರೆ ಮಾಡಂಗಿಲ್ಲ. ಇನ್ನೊಂದು ಏನ್ ಕನ್ಫ್ಯೂಸ್ ಆಗಿರ್ತೈತೆ ಅಂದ್ರೆ, ಇನ್ನೊಂದು ಏನ್ ಕನ್ಫ್ಯೂಸ್ ಆಕೈತೆ ಗೊತ್ತಾ? ಒಂದು ಗ್ರಾಮ ಪಂಚಾಯತಿ ಅಂದ್ರೆ 3-4 ಹಳ್ಳಿ ಇರ್ತಾವ, ಕರೆಕ್ಟಾ? ಈ 3-4 ಹಳ್ಳಿದಾಗ ಮಗ್ಲಿನ ಹಳ್ಳಿ ಅವ್ರು ನಮ್ಮ ಗ್ರಾಮ ಪಂಚಾಯತಿಯಾಗ ಬರ್ತಾರ, ಆ ಹಳ್ಳಿ ಹೆಣ್ಮಗಳನ್ನ ತಂದು ನಮ್ಮಲ್ಲಿ ಆಶಾ ಕಾರ್ಯಕರ್ತರು ಮಾಡಂಗಿಲ್ಲ. ಕಂಪಲ್ಸರಿ ಏನಿರ್ಬೇಕು? ಗ್ರಾಮ ಪಂಚಾಯತಿಯಾಗ 3 ಹಳ್ಳಿಗಳು ಬರಲಿ. ಬಟ್ ಆ ಹಳ್ಳಿ ಒಳಗೆ ಏನಿರ್ತಾವಲ್ಲ, ಯಾವ ಹಳ್ಳಿ ಒಳಗೆ ಆಶಾ ಕಾರ್ಯಕರ್ತರು ವರ್ಕ್ ಮಾಡ್ತಿರಲ್ಲ ಆಕೆ ಅದ ಹಳ್ಳಿ ಯಾಕಾಗಿರ್ಬೇಕು. ಈ 3 ಹಳ್ಳಿ ಎಕ್ಸಾಂಪಲ್ ತಗೋರಿ. ಮಗ್ಲಿಂದ ಯಾವ್ದೋ ಸನೇದಾಗ ಹಳ್ಳಿ ಇದ್ರು ಆ ಹಳ್ಳಿಗೆ ವರ್ಕರ್ ಬಂದು ಇಲ್ಲಿ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ಆಶಾ ಕಾರ್ಯಕರ್ತರ ಮೋಟೋ ಏನಿರ್ತದೆ, ಆ ಹಳ್ಳಿ ಒಳಗೆ ಏನು ಜನ ಇರ್ತಾರಲ್ಲ ಅವ್ರಿಗೆ ಪರಿಚಯ ಇರ್ತಾರ, ಮನಿಗೆ ಹೋಗಿ ಅವ್ರಿಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡೋ ಸಂಬಂಧ ಇರ್ತದೆ. ಈಗ ಮಗ್ಲಿನ ಊರನವ್ರು ತಂದು ಅವ್ರು ನಮ್ಮಲ್ಲಿ ಬಂದು ಏನು ಮಾಡೋರು? ಗ್ರಾಮ ಪಂಚಾಯತಿ ಮಟ್ಟದಾಗ ಸೆಲೆಕ್ಟ್ ಮಾಡ್ತಾರೆ. ಕಂಪಲ್ಸರಿ ಗ್ರಾಮ ಪಂಚಾಯತಿ ಮಟ್ಟದಾಗ ಸೆಲೆಕ್ಟ್ ಮಾಡ್ತಾರೆ. ಅದ್ರ 4 ಹಳ್ಳಿಗಳು ಬಂದ್ರು, 4 ಹಳ್ಳಿ ಅದ ಗ್ರಾಮ ಪಂಚಾಯತಿಯಿಂದನೇ ಸೆಲೆಕ್ಟ್ ಆಕಾರ. ಬಟ್ ಆ ಹಳ್ಳಿ ಒಳಗೆ ಮಾಡ್ಬೇಕಾರೆ ಆ ಹಳ್ಳಿ ಹೆಣ್ಮಗಳೇ ಇರಬೇಕು. ವಿಲೇಜ್ದಿಂದನೇ ಯಾರ ಮಹಿಳೆಯರನ್ನ ಸೆಲೆಕ್ಟ್ ಮಾಡ್ತಾರೆ. ಕನ್ಫ್ಯೂಸ್ ಆಗಬೇಡ್ರಿ. ಆಶಾದ್ ಫುಲ್ ಫಾರ್ಮ್ ಗೊತ್ತಾತಲ್ಲ? ಓಕೆ. ಇನ್ನೊಂದು ಕೇಳ್ಯಾರ ನೋಡಿ, ಯಾವ್ದು? ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಮೇಲೆ ಡೈರೆಕ್ಟ್ ಕೇಳ್ಯಾರ. ICDC DS ಅಂತ ಕರಿತಿಲ್ಲ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್. ಎದ್ರ ಸಲ್ಮ ಬರ್ತೈತಿ ಇದೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್? ಮಕ್ಕಳಿಗೆ ಪೋಷಣೆನ ಅಭಿವೃದ್ಧಿ ಮಾಡ್ಬೇಕಂತಾರ. ಒಂದೇದು ಕ್ವಶನ್ ಏನು ಕೇಳಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಕೇಳಾನ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಸಣ್ಣ ಹುಡುಗರು ಏನು ಹಳ್ಳಿ ಒಳಗಿರ್ತಲ್ಲ ಅವ್ರದ್ದು ಏನು ಮಾಡ್ಬೇಕಾರೆ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶನ ಇನ್ಕ್ರೀಸ್ ಮಾಡ್ಬೇಕಂತ ಐತಿ. ಒಂದೇದೇನು ಕೇಳ ಗೊತ್ತಾನ? IMR ತಗ್ಗಿಸುವುದು ಅಂತ ಕೊಟ್ಟಾನ. IMR ಅಂದ್ರೆ ಏನು ಹೇಳ್ರು? ಇನ್ಫರ್ಟಿಲಿಟಿ, ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್ ಅಂತ ಕರೀತಾರೆ. ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್ ಅಂದ್ರೆ ಶಿಶು ಮರಣ ದರ. ಈಗ ನಾವು ಏನಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಶಿಶು ಮರಣ ದರನ ಕಡಿಮೆ ಮಾಡ್ಬೇಕು, ಹೆಚ್ಚಿಗೆ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಅಂದ್ರೆ ಶಿಶುಗಳು ಕಡಿಮೆ ಮರಣ ಒಂದತ್ತೇಳಿ ಅಂದ್ರೆ ಇದನ್ನ ಏನಂದ್ರೆ ಹೆಲ್ತ್ ಚಲೋ ಇದ್ರೆ ಅದ್ರೊಳಗೆ ಚೈಲ್ಡ್ ಡೆವಲಪ್ಮೆಂಟ್ ಆಗತ್ತಲ್ಲ, ಒಂದೇದ ತಗ್ಗಿಸುವುದು ಕರೆಕ್ಟ್. ಇನ್ನೊಮ್ಮೆ ಹೇಳತ್ತನ, ಯಾವ್ದ್ರ ಬಗ್ಗೆ ಹೇಳತ್ನ ಹೇಳ್ರಿ? ಇಂಟಿಗ್ರೇಟೆಡ್ ICDS ಅಂತ ಬರ್ತದೆ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದ್ರೆ ಚೈಲ್ಡ್ ಡೆವಲಪ್ ಆಗೋ ಸಲ್ಮಂದ್ ಯಾವ ಇರ್ತಾವಲ್ಲ ಅವನ್ನ. ಒಂದೇದು ನೋಡ್ರಿ ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಬರ್ತೈತಿ. ಇದನ್ನ ಹೆಚ್ಚು ಮಾಡ್ತೇಳಿ ಅದು ಯಾಕಂದ್ರೆ ಡಿಸಾಸ್ಟರ್ ಇದ್ದಂಗೆ, ಅದನ್ನ ಕಡಿಮೆ ಮಾಡ್ಬೇಕು. ಎರಡನೇದು ಕೊಟ್ಟಾನ ಶಿಶು ಪೋಷಕಾಂಶವನ್ನು ಹೆಚ್ಚಿಸೋದು. ಚೈಲ್ಡ್ ಡೆವಲಪ್ಮೆಂಟ್ ಬೇಕಾದ್ರೆ ನ್ಯೂಟ್ರಿಷನ್ ಕೊಡ್ಬೇಕು ಬೇಡ? ಕೊಡಬೇಕಲ್ಲ. ನ್ಯೂಟ್ರಿಷನ್ ಹೆಚ್ಚಿಸೋದು ಅದು ಕೊಟ್ಟಾನ. ಎರಡನೇದು ಕರೆಕ್ಟ್. ಮೂರನೇದು MMR ಅನ್ನು ತಗ್ಗಿಸೋದು. ಅಂದ್ರೆ MMR ಅಂದ್ರೆ ಮ್ಯಾಟ್ರನಲ್ಲಿ ಮಾರ್ಟಿಲ್. ಇವು ಎರಡಕ್ಕೂ ಡಿಫ್ರೆನ್ಸ್ ಗೊತ್ತದಲ್ಲ? ಇನ್ಫ್ಯಾಂಟ್ ಮಾರ್ಟಿಲಿಟಿ ರೇಟ್ ಅಂದ್ರೆ ಎಷ್ಟು ಜನಕ್ಕೆ ಹೇಳ್ರಿ, ಎಷ್ಟು ಚಲೋ ಇದನ್ನ ಸತ್ತಾಗ ಡೆತ್ ಆಫ್ ಇನ್ಫ್ಯಾಂಟ್ ಬಿಲೋ ಪ್ರತಿ 1000 ಚಲೋ ಹುಡುಗರು ಬರ್ತದೆ. ಅದಕ್ಕೆ ಒಬ್ರು ಏನಂದ್ರೆ ಇನ್ಫ್ಯಾಂಟ್ ಮಾರ್ಟಿಲಿಟಿ ಡೆತ್ ಆಕತ್ಲೆ ಅದನ್ನ ಕಂಪೇರ್ ಮಾಡ್ತಾರೆ. 1 to 1000 ಇರ್ತೈತಿ. ಏನು ಹೇಳ್ರಿ? ಇನ್ನೊಮ್ಮೆ ಇನ್ನೊಮ್ಮೆ ಹೇಳಿ. ಶಿಶು ಮರಣ ದರನ ಹೆಂಗೆ? ಶಿಶು ಮರಣ ದರನ ಡೈರೆಕ್ಟ್ 1 ಲೈನರ್ದಾಗ ಶಿಶು ಮರಣ ದರ ಅಂತ ಕರಿತಾರಲ್ಲ, ಹೆಂಗೆ? 1000 ತಂದ್ರಿ ಹೆಂಗೆ ಹೇಳ್ರಿ? 1000 ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? 1000 ಅಂದ್ರೆ 1 ವರ್ಷದಾಗ
1 ವರ್ಷ ತಪ್ಪ. ಹಾಂ, ಶಿಶು ಮರಣ ದರ ಅಂತ ಬರ್ತೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು 1 ವರ್ಷ ಆಗಲಿ 2 ವರ್ಷ ಆಗಲಿ ಹುಡುಗನ ಕನ್ಸಿಡರ್ ಮಾಡಂಗಿಲ್ಲ. ಏನು ಮಾಡಿರ್ತಾರೆ, ಶಿಶು ಮರಣದ 1000 ಜನ ಜೀವಂತ ಹುಡುಗರು ಇದ್ದತ್ತೇಳಿ ಅದಕ್ಕೆ ಎಷ್ಟು ಲೈವ್ ಬರ್ತಾಗಿ ಅಂದ್ರೆ ಈಗ 1000 ಜನ ಜೀವಂತ ಅದಾರ ತಿಳ್ಕೊ. ಆ 1000 ಜನ ಹುಟ್ಟಿದ್ದೇನು ಟೈಮಿಂಗ್ ಇರ್ತೈತಿ ಅಥವಾ ಏನು ಇದನ್ನ ಇರ್ತೈತಿಲ್ಲ, ಅದ್ರೊಳಗೆ ಎಲ್ಲರ 1000 ಜನ ಕಂಪೇರ್ ಮಾಡಿದಾಗ 1 ಜನ ಸಾಯ್ತೇಳಿ ಅದಕ್ಕೆ ಇನ್ಫೆಂಟ್ ರೇಟ್ ಅಂತ ಕರೀತಾರೆ. ಅಥವಾ ಏನಂತ ಕರೀತಾರೆ, ಇನ್ಫೆಂಟ್ ರೇಟ್ ಕ್ಯಾಲ್ಕುಲೇಟ್ ಮಾಡಾಗ 1000 ಲೈವ್ ಬರ್ತ್ ಅಂತ ಕರೀತಾರೆ. ಲೈವ್ ಅಂದ್ರೆ ಜೀವಂತ. ಏನು ಡೆತ್ ಆಗೋ ಅಂದ್ರೆ ಈಗ ಡೆಲಿವರಿ ಆಗೋ ಟೈಮ್ನ ಡೆತ್ ಆಗಿರ್ತಲ್ಲ ಅಂಥವ್ನ ಕನ್ಸಿಡರ್ ಮಾಡ್ತಾರೆ. ಯಾವುದೋ ಹಾಸ್ಪಿಟಲ್ ಈಗ ನಿಮ್ಮ ತಾಲೂಕು ಹಾಸ್ಪಿಟಲ್ ಇತ್ತೇಳಿ ಅಲ್ಲಿ ಕಂಪಲ್ಸರಿ 1 ದಿನಕ್ಕೆ 100 ಜನ ಲೈವ್ ಬರ್ತ್ ಆಗ್ಯಾವ ತಿಳ್ಕೊರಿ. ಅದ್ರೊಳಗೆ ಒಂದ ಹುಡುಗ ಸತ್ತೇಳಿ ಅದನ್ನ ಕಂಪೇರ್ ಡೈರೆಕ್ಟ್ ಕನ್ಸಿಡರ್ ಮಾಡಂಗಿಲ್ಲ. ಒಂದ ಹುಡುಗ ಅದ್ರೊಳಗೆ ಡೆತ್ ಆಗಾಗ ಇದನ್ನ ಏನಂದ್ರೆ ಡೆಲಿವರಿ ಆಗೋ ಒಳಗೆ ಅದು ತೀರೋತು ಅಥವಾ ಸತ್ತೇಳಿ ಮಾಡಂಗಿಲ್ಲ. ಬಟ್ ಲೈವ್ ಬರ್ತ್ ಅಂತ ಎದಕ್ಕೆ ಕರೀತಾರೆ ಅಂದ್ರೆ ಜೀವಂತಾಗಿ ಹುಟ್ಟಿರ್ಬೇಕು ಹುಡುಗ. ಅಂದ್ರೆ ಯಾಕಂದ್ರೆ ನೀವು ಈಗ ಇನ್ನೊಂದು ಹೇಳಿರಲ್ಲ 1 ವರ್ಷ ತನ ಅಂತೇಳಿ ಅದು ಎಲ್ಲ 1000 ಜನ ಲೈವ್ ಬರ್ತ್ ಆಗಿರ್ತಾವ, ಹೌದಾ, ಜೀವಂತ ಆಗಿರ್ತಾವ. ಅದಾದ್ಮೇಲೆ ಎಲ್ಲರ 1 ವರ್ಷದಾಗ ಬೇರೆ ರೋಗ ಬಂದ್ರೆ ಸತ್ರ ಹುಡುಗ ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಲೈವ್ ಬರ್ತ್ ಪರ್ ಏನತ್ರ 1 ಡೆತ್ ಅಂತ ಕರೀತಾರೆ. ಗೊತ್ತಾತಲ್ಲ ಹೇಳುದು. ಇನ್ನೊಂದು ಹೇಳ್ತಾನ, 1 ತಾಲೂಕು ಒಳಗ ಈಗ 100 ಜನ ಡೆಲಿವರಿ ಆಕೈತೆ ಅಂತ ತಿಳ್ಕೊರಿ. ಒಂದು ಹಂಗ ರಫ್ ಎಕ್ಸಾಂಪಲ್ 100 ಜನದ್ದಾಗಿರ್ತೈತಿ. ಆ 100 ಜನದಾಗ ಒಂದು ಹುಡುಗ ಎಲ್ಲರ ತೀರ್ಕೊಟ್ಟೇಳಿ ಅದನ್ನ ಅವಾಗ ಕನ್ಸಿಡರ್ ಮಾಡಿರಂಗಿಲ್ಲ. 1000 ಜನಕ್ಕೆ ಇದೊಂದು ಕನ್ಸಿಡರ್ ಆದಂಗಲ್ಲ. ಅವಾಗ ಅದನ್ನ ಏನಂದ್ರೆ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಕ್ಯಾಲ್ಕುಲೇಟ್ ಮಾಡಾಗ ಇದನ್ನ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ಆ ತಾಲೂಕು ಒಳಗೆ 1000 ಜನ ಆಲ್ರೆಡಿ ಲೈವ್ ಬರ್ತ್ ಆಗೈತೆ ಅಂತೇಳಿ ಅದನ್ನ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಇದಾಗ ಕನ್ಸಿಡರ್ ಮಾಡಂಗಿಲ್ಲ. ಗೊತ್ತಾತಲ್ಲ. ಇನ್ನೊಮ್ಮೆ ಹೇಳತ್ನ, ಈಗ ಎಲ್ಲರ ಲೈವ್ ಬರ್ತ್ ಅಂತ ಹೇಳಿ 1 ದಿನದಾಗ ಆಗ್ಯಾರ ತಿಳ್ಕೊ. ಆ ತಾಲೂಕು ಅಥವಾ ಜಿಲ್ಲಾದಾಗ 1000 ಜನ ಏನಂದ್ರೆ ಬರ್ತ್ ಆಗೈತಿ. 1000 ಜನ ಆ ಜಿಲ್ಲಾದಾಗ ಪೂರ್ತಿ, 1000 ಜನ ಡೆಲಿವರಿ ಆಗೈತೆ ಅವತ್ತು ಪೂರ್ತಿ. ಎಲ್ಲರೂ ಜೀವಂತ ಹುಟ್ಟಾರ ಅಂತೇಳಿ ಅದು ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ದಾಗ ಬರಂಗಿಲ್ಲ. ಅಕಸ್ಮಾತ್ ಅದ್ರೊಳಗೆ ಒಂದ ಹುಡುಗ ಎಲ್ಲರ ಸತ್ತೇಳಿ ಅವಾಗ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ನೀವು ಹೇಳಿದ್ದೇನೆಂದ್ರೆ 1 ವರ್ಷ ಅಂತ ಹೇಳತ್ತೀರ, ಅದು ಹೆಂಗೆ ಆಕೈತೆ ಅಂದ್ರೆ ಈಗ ಆ ಜಿಲ್ಲಾದಾಗ ಪೂರ್ತಿ 1000 ಜನ ಜೀವಂತ ಬದುಕ್ಯಾವ 2 ದಿನಕ್ಕೆ ಹುಡುಗ ಎಲ್ಲರ ಸತ್ತೇಳಿ ಅವಾಗ ಕನ್ಸಿಡರ್ ಮಾಡಂಗಿಲ್ಲ. ಅದ 2 ಕನ್ಫ್ಯೂಷನ್. ಇನ್ಫೆಂಟ್ ಮಾರ್ಟಿಲಿಟಿ ಅಥವಾ ಇನ್ಫೆಂಟ್ ಅಂದ್ರೆ ಹುಡುಗ ಏನು ಹುಟ್ಟುತ್ತಿರ್ತೈತಲ್ಲ ಆ ಟೈಮ್ನಾಗ ಸಾಯುದು. ಇನ್ನೊಂದು ಬರ್ತೈತೆ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಂಗ್ಲೀಷ್ನಾಗ ಏನೋ ತರ್ತಾಡಿ, ಇನ್ನೊಂದು ಏನತ್ತಾರ, ಇನ್ಫೆಂಟ್ ಒಂದು ಬರ್ತೈತಿ, ಚೈಲ್ಡ್ ಮಾರ್ಟಾಲಿಟಿ ಏನು, ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅತ್ತಾರ. ಅದಕ್ಕೆ ಚೈಲ್ಡ್ 2 ಕನ್ಫ್ಯೂಸ್ ಆಗಬಾರ್ದತಿ. ಇನ್ಫೆಂಟ್ ಅಂದ್ರೆ ಏನಂದ್ರೆ ಜೀವಂತ ಆಗಾಗ, ಇದೇನಂದ್ರೆ ಹುಟ್ಟು ಒಳಗೆ. ಇನ್ನು ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಈಗ ಬರ್ತೈತಿ. ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಬರ್ತ್ಡೇ ಆಚರಿಸು ಒಳಗಾಗಿ ಎಲ್ಲರ ಅದಕ್ಕೆ ಏನಾರ ಆಗಿ ಸಾಕ್ತೇಳಿ ಅವಾಗ ಚೈಲ್ಡ್ ಮಾರ್ಟಾಲಿಟಿ. 2 ಕನ್ಫ್ಯೂಸ್ ಆಗಬೇಡ್ರಿ. ಅದಕ್ಕೆ ಹೇಳತ್ನ ಯಾವ್ದು 48 ಡೇಸು 28 ಡೇಸ್ ಇಲ್ಲ, ಇವೇ 2 ಬರ್ತಾವೆ. ಚೈಲ್ಡ್ ಮಾರ್ಟಾಲಿಟಿ ಒಂದು ಬರ್ತೈತಿ, ಇನ್ಫೆಂಟ್ ಮಾರ್ಟಾಲಿಟಿ ಬರ್ತದೆ. ಇನ್ಫೆಂಟ್ ಮಾರ್ಟಾಲಿಟಿ ಬಂದಾಗ ಕನ್ಫ್ಯೂಸ್ ಆಗಿರ್ತೈತೆ ಅಂತ ಹೇಳಿ IMMR ಅಂತ ಕರೀತಾರೆ. ಇದಕ್ಕೆ IMMR ಅಂದ್ರೆ ಏನು ಹೇಳ್ರಿ, ಸಾರಿ IMR ಅಂದ್ರೆ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್. ಇದನ್ನ ಹೇಳಿಕೆ ಒಳಗೆ ಕೊಟ್ಟಾಗ ನೀವು ಎಲ್ಲರ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಕೊಟ್ಟಾಗ ಮತ್ತೆ 1 ವರ್ಷಕ್ಕೆ ಹಿಂಗದು ಕನ್ಸಿಡರ್ ಮಾಡ್ರಿ. ಗೊತ್ತಾತಲ್ಲ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ. ನೆಕ್ಸ್ಟ್ MMR ಅಂದ್ರೆ ರೀ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಷಿಯೋ. ಇದು ಕಡಿಮೆ ಇರಬೇಕು ಹೆಚ್ಚಿರ್ಬೇಕು. ಇಂಟಿಗ್ರೇಟೆಡ್ ಚೈಲ್ಡ್ ಆಗ್ಬೇಕಾದ್ರೆ ಕಡಿಮೆ ಇರಬೇಕು. ಓಕೆ, ಇವು 2ರ ಮೇಲೂ ಇದನ್ನ ಮಾಡ್ಬೋದು, ಏನಂದ್ರೆ ಎಲಿಮಿನೇಟ್ ಮಾಡ್ಬೋದಿತ್ತು. ಇನ್ನೊಂದು CBR ಅಂತ ಕೊಟ್ರೆ, CBR ಏನಿರ್ತೈತಿ, ಚೈಲ್ಡ್ ಬರ್ತ್ ರೇಟ್. ಕರೆಕ್ಟ್, ಚೈಲ್ಡ್ ಬರ್ತ್ ರೇಟ್ ಅದನ್ನು ಕನ್ಸಿಡರ್ ಮಾಡೋ. ಈ ಚೈಲ್ಡ್ ಬರ್ತ್ ರೇಟ್ ಇದ್ರೊಳಗೆ ಕನ್ಸಿಡರ್ ಮಾಡಿಲ್ಲ ನೋಡಿ, ಅದು ಇಲ್ಲಲ್ಲ. ಚೈಲ್ಡ್ ಬರ್ತ್ ರೇಟ್ ABC ಅಟ್ಟ ಕನ್ಸಿಡರ್ ಮಾಡ್ರಿ. ಚೈಲ್ಡ್ ಬರ್ತ್ ರೇಟ ಬರಂಗಿಲ್ಲ ಇದ್ರೊಳಗೆ. ಯಾವ್ದು ಹೇಳತ್ತಿದ್ವಿ ಹೇಳಿ ನಾವು ಸ್ಕೀಮ್ ನೋಡು. ಮತ್ತು ಅದನ್ನ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಚೈಲ್ಡ್ ಅಥವಾ ಸಣ್ಣ ಹುಡುಗರು, ಚೈಲ್ಡ್ ಅಂದ್ರೆ ಬೇರೆನಾ, ಮತ್ತು ಸಣ್ಣ ಹುಡುಗರನ್ನ ಡೆವಲಪ್ಮೆಂಟ್ ಮಾಡ್ಬೇಕಾರೆ ಯಾವ ಬರ್ಬೇಕಾದ್ರೆ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಕಡಿಮೆ ಇರಬೇಕು. MMR ಈಗ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಅಂದಾಗ ಲೈವ್ ಬರ್ತ್ 1000 ಆದಾಗ ಒಂದು ಹುಡುಗದ ಡೆತ್ ಅದು ಕನ್ಸಿಡರ್ ಮಾಡ್ತಾರಲ್ಲ, ಅದಕ್ಕೆ ಇನ್ಫೆಂಟ್ ಮಾರ್ಟಿಲಿಟಿ ರೇಟ್ ಅತ್ತೀವಿ. ಈಗ ಹೇಳ್ರಿ ನೋಡಿ, MMR ಅಂತ ಹೇಳಿರಲ್ಲ, ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್. ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಅಂದ್ರೆ ಯಾವ್ದಾ, 1 ಲಕ್ಷಕ್ಕೆ ನೋಡ್ರಿ. ಇದು ಕನ್ಸಿಡರ್ ಮಾಡಾಗ 1 ಲಕ್ಷಕ್ಕೆ ಎಷ್ಟು ಜನ ಸಾಯ್ಬೇಕಂದ್ರೆ ಒಂದು ಮಹಿಳೆ. ಅದು ಏನಂದ್ರೆ ಮ್ಯಾಟರ್ನಲ್ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ 1 ಲಕ್ಷ ಜನ ಬರ್ತಾದಾಗ ಎಲ್ಲರ ಸತ್ತೇಳಿ ಅದಕ್ಕೆ ಮ್ಯಾಟರ್ನಲ್ ಮಾರ್ಟಿಲಿಟಿ ರೇಟ್ ಅಂತ ಕರೀತಾರೆ. ಯಾವ್ದು ಸ್ಕೀಮ್ ಹೇಳಿ, ICDS. ವೆರಿ ಗುಡ್, ನೆನಪಿರ್ತೈತಲ್ಲ. ನೆಕ್ಸ್ಟ್ ಇದೊಂದು ಬರ್ತೈತೆ ನೋಡಿ. ಇದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳೋಣ. WTO ಮೇಲೆ ಕೇಳೋಣ. ಏನಾದ್ರು ಏನಿಲ್ಲಲ್ಲ, ಗೊತ್ತಾದ್ವಲ್ಲ. ಆಶಾ ಕಾರ್ಯಕರ್ತರದ್ದು ಹೇಳಿ ನೆನಪಿರ್ತೈತಲ್ಲ. ಏಜ್ ಎಷ್ಟ, 25ರಿಂದ 45. ಸೆಂಟ್ರಲ್ ಸ್ಟೇಟ್, ಸೆಂಟ್ರಲ್. ಎಸ್ ಸಿಟಿ ಒಳಗೆ ಮತ್ತು ಗ್ರಾಮೀಣ ಒಳಗೆ 2 ಕಡೆ ಇರ್ತಾರಲ್ಲ. ಆಶಾ ಫುಲ್ ಫಾರ್ಮ್ ಕೇಳ್ರ, ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್. ಹೆಸರಿನಾಗ ಐತೆ ಆಶಾ ಕಾರ್ಯಕರ್ತ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಯಾಕಂದ್ರೆ ಸೆಂಟ್ರಲ್ದಿಂದ ಇದನ್ನಾಗಿ ಟ್ರೆಂಡ್ ಆಗಿರ್ತಾರ ಅವ್ರು, ಅದರ ಸಲ್ಮಾನ್ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಕೇಳ್ಯಾರ, ಏನು ಕೇಳ್ಯಾನ ಗೊತ್ತಾನ, ಅಗ್ರಿಮೆಂಟ್ ಆನ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಬರ್ತದೆ. ಅಥವಾ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಯಾವ ಒಂದು ಸಂಸ್ಥೆ ಮಾಡ್ತಾರೆ, ಕನ್ನಡದಾಗ ಕೊಟ್ಟ ನಾವು. WTOದ ಕೃಷಿ ಮೇಲಿನ ಒಪ್ಪಂದ ಅಂತ ಕರೀತಾರೆ. ಈ ಕೃಷಿ ಮೇಲಿನ ಒಪ್ಪಂದ ಮುಖ್ಯವಾಗಿ ಮಾರುಕಟ್ಟೆ ಪ್ರವೇಶಾವಕಾಶ, ರಫ್ತು ಸಹಾಯಧನಗಳು ಮತ್ತು ದೇಶಿ ಬೆಂಬಲ ಈ 3 ಅಂಶಗಳಿಗೆ ಸಂಬಂಧಿಸಿದೆ ಅಂತ. ಇದು ಪೂರ್ತಿ ಹೇಳ್ಬಿಡ್ತಾರೆ ನೋಡ್ರಿ. ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್
ಅಗ್ರಿಕಲ್ಚರ್ ಅಂತ ಕರೀತಾರೆ. ಇದನ್ನ ಗೊತ್ತಾಯ್ತಾನ ಅಂಬರ್ ಬಾಕ್ಸ ಇದನ್ನ ಯಾವ ಬರ್ತಾವೆ ಹೇಳ್ರಿ ಬಾಕ್ಸ್ಗಳು, ಯಾವ WTO ಯಾವ ಬಾಕ್ಸ್ ಬರ್ತಾವೆ? 3 ಬಾಕ್ಸ್ ಬರ್ತಾವೆ. ಯಾವ ಹೇಳ್ರಿ ನೋಡು? ಬ್ಲೂ ಬಾಕ್ಸ್, ಅಂಬರ್ ಬಾಕ್ಸ, ಇನ್ನೊಂದು ಗ್ರೀನ್ ಬಾಕ್ಸ್, ಬ್ಲೂ ಬಾಕ್ಸ್, ಅಂಬರ್ ಬಾಕ್ಸ್ ಅಂತ ಬರ್ತಾವೆ. ಈ ಪೂರ್ತಿ ಹೇಳ್ಬಿಡ್ತು ನೋಡ. ಇದ್ರ ಮೇಲೆ ಕೇಳ್ಯಾನ ಕ್ವಶನ್, ಇವು ಬಾಕ್ಸ್ ಎದಕ್ಕೆ ಬರ್ತಾವ ಅಂತ ಹೇಳ್ತಾನೆ. ಯಾವ್ದ WTO ಐತಿ? WTO ಎದ್ರ ಸಲ ಬಂದೈತಿ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಏನೇನು ಟ್ರೇಡ್ ಮಾಡ್ತೈತೆ ಅಂದ್ರೆ ಅಗ್ರಿಕಲ್ಚರ್ ಸೆಕ್ಟರ್ ಹಿಡಿದ ಕೈಗಾರಿಕೆ ಸೆಕ್ಟರ್ ಬರ್ತೈತಿ. ಎಲ್ಲ ಸೆಕ್ಟರ್ದು ಏನಂದ್ರೆ ಟ್ರೇಡ್ ಮಾಡ್ಬೇಕಾದ್ರೆ WTO ಅತ್ಯುನ್ನತವಾದ ಈ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಕರಿತೀವಿ. ಯಾವ್ದ ಟ್ರೇಡ್ ಮಾಡಲಿ, ಟ್ರೇಡ್ ಒಪ್ಪಂದ ಆಗಲಿ ಎಲ್ಲ ಮಾಡ್ತಿರ್ತಾರ. ಅಗ್ರಿಕಲ್ಚರ್ ಟ್ರೇಡ್ ಆನ್ ಅಗ್ರಿಮೆಂಟ್ ಅಂತ ಕರೀತಾರೆ, ಅಥವಾ ಕೃಷಿ ಮೇಲಿನ ಒಪ್ಪಂದ ಅಂತ ಯಾಕೆ ಕರೀತಾರೆ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳು ರಫ್ತು ಮಾಡ್ತಿರ್ತೀವಲ್ಲ, ಆ ರಫ್ತು ಮಾಡ್ಬೇಕಾದ್ರೆ WTOದವ್ರು ಏನು ಮಾಡ್ತಾರೆ ಅಂದ್ರೆ ಸಬ್ಸಿಡಿ ಅವೈಲೇಬಲ್ ಮಾಡ್ತಿರ್ತಾರೆ ಅಥವಾ ಸಬ್ಸಿಡಿ ಕೊಡ್ತಿರ್ತಾರೆ. ಯಾಕಂದ್ರೆ ಅದಕ್ಕೆ ಉತ್ತೇಜನ ಕೊಡು ಸಲ್ಮಾನ್. ಇನ್ನು ಎದ್ರ ಸಲ್ಮಾನ್ ಕೇಳ್ತಾನೆ ಗೊತ್ತಾ? ಕನ್ಫ್ಯೂಸ್ ಆಗಿ ಕೇಳಿರ್ತಾನೆ. ಬ್ಲೂ ಬಾಕ್ಸ್ ಎದಕ್ಕೆ ಯೂಸ್ ಮಾಡ್ತಾರ, ಅಂಬರ್ ಬಾಕ್ಸ್ ಎದಕ್ಕೆ ಯೂಸ್ ಮಾಡ್ತಾರ, ಅಥವಾ ಇದ್ರದ್ದು ಮೋಟೋ ಏನೈತಿ? ಅಗ್ರಿಕಲ್ಚರ್ದು ಏನು ಮಾಡಿರ್ತೀವಲ್ಲ ಅಗ್ರಿಮೆಂಟ್ ಮಾಡ್ಕೋತೀವಿ, ಯಾವ್ದಂದ್ರೆ ಕೃಷಿ ಮೇಲಿನ ಒಪ್ಪಂದ ಅಂತ ಕರಿತೀವಿ. WTOದಾಗ ಕೃಷಿ ಮೇಲಿನ ವ್ಯಾಪಾರ ಒಪ್ಪಂದ ಅಂತ ಕರೀತಾರ. ಇದ್ರದ್ದು ಮೇನ್ ಮೋಟೋ ಏನಿರ್ತೈತೆ ಅಂತ 3 ಕೋರ್ ಥೀಮ್ ಬರ್ತಾವೆ. 3 ಹೇಳ್ತೀನಿ. ಒಂದೇದು ಏನಿರ್ತದೆ ಗೊತ್ತಾ? ಇದು ಎದ್ರ ಸಲ್ಮಾನ್ ಅಗ್ರಿಕಲ್ಚರ್ ಅಗ್ರಿಮೆಂಟ್ ಮಾಡ್ಕೋತೀವಿ ಅಂದ್ರೆ ನಮ್ಮಲ್ಲಿ ಈಗ ನಾವು ಮಾವಿನಕಾಯಿ ಬೆಳೆದಿವ್ರಿ, ಅಕಸ್ಮಾತ್ WTO ಅಥವಾ ಬೇರೆ ಕಂಟ್ರಿ ನಮಗೆ ಎಲ್ಲರ ಟ್ರೇಡ್ ಮಾಡಕ್ ಅಥವಾ ರಫ್ತು ಮಾಡಕ್ ಕೊಡ್ಲಿಕ್ಕತ್ತೇಳಿ ಅದು ನಮ್ಮಲ್ಲೇ ಉಳಿತತ್ತೇಳಿ. ಅದಕ್ಕೆ ಏನಂದ್ರೆ ವ್ಯಾಲ್ಯೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಒಳಗೆ ಅದ್ರ ಆದ್ಯತೆ ಸಿಗಂಗಿಲ್ಲ. ನಮ್ಮಲ್ಲಿ ಇದ್ದಿದ್ದು ಔಟ್ ಆಫ್ ಕಂಟ್ರಿ ಕಳಿಸ್ಬೇಕಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ WTO ಮೇಲೆ ಅಗ್ರಿಮೆಂಟ್ ಮಾಡಿದ್ವಲ್ಲ, ಜಗತ್ನಾಗ ಯಾವ್ದೋ ಕಂಟ್ರಿ ಕೊಡ್ಬೇಕಾರ ಅದಕ್ಕೆ ಮಾರ್ಕೆಟ್ ಎಕ್ಸೆಸ್ ಸಿಗಬೇಕಂತ ಒಂದೇ ಥೀಮ್. ಇದು ಯಾವ್ದು ಹೇಳಿ ಅಂದ್ರೆ ಒಂದೇದ ಯಾವ್ದು ಕಂಟ್ರಿ ಬೇಕಾದಾಗಲಿ ಮಾರ್ಕೆಟ್ ಎಕ್ಸೆಸ್ ಇರಬೇಕು. ಅಗ್ರಿಕಲ್ಚರ್ ಯಾವ್ದೋ ಉತ್ಪನ್ನ ಇರಲಿ, ನಮ್ಮಲ್ಲಿ ಕಬ್ಬು ಬೆಳೆದಿವತ್ತೇಳಿ ಅದಕ್ಕೆ ಮಾರ್ಕೆಟ್ ಎಕ್ಸೆಸ್ ಸಿಗಬೇಕು. ಒಂದೇದು ಯಾವ್ದಂದ್ರೆ ಮಾರ್ಕೆಟ್ ಎಕ್ಸೆಸ್. ಎರಡನೇದು ಬರ್ತೈತ್ರಿ ಡೊಮೆಸ್ಟಿಕ್ ಸಪೋರ್ಟ್ ಅಂತ ಕರೀತಾರೆ. ಇದು ಡೊಮೆಸ್ಟಿಕ್ ಸಪೋರ್ಟ್ ಅನ್ನಕ್ಕೆ ಏನಂತಾರೆ ಅಂದ್ರೆ ಪ್ರಾದೇಶಿಕವಾಗಿ ಅದಕ್ಕೆ ಏನಂದ್ರೆ ಬೆಂಬಲ ಕೊಡು. ಇದ್ರದ್ದು ಎಕ್ಸಾಂಪಲ್ ಹೆಂಗಂದ್ರೆ ನಮ್ಮಲ್ಲಿ ಈಗ ನೋಡ್ರಿ ಅಗ್ರಿಕಲ್ಚರ್ ಮಾಡ್ತಿರ್ತಾರ ತಿಳ್ಕೊ. ಈಗ ನಮ್ಮಲ್ಲಿ ಕಬ್ಬು ಬೆಳಿತಿರ್ತಾರ ಅಥವಾ ದ್ರಾಕ್ಷಿ ಬೆಳಿತಾರೆ. ಈಗ ಮಳಿ ಆಗ್ಲಿಕ್ಕ ಅಥವಾ ಏನಾರ ನಮ್ಮಲ್ಲಿ ಲಾಸ್ ಆಗೈತೆ ಅಂತೇಳಿ ಆ ಟೈಮ್ನಾಗ WTOದ ಅಗ್ರಿಮೆಂಟ್ ಐತಿ. WTO ಜೋಡ ಅಗ್ರಿಮೆಂಟ್ ಮಾಡ್ಕೊಂಡಿರ WTOದವ್ರು ಹೇಳ್ತಾರೆ ಅಕಸ್ಮಾತ್ ನಮ್ಮಲ್ಲಿ ಮಳಿ ಆಗಿಲ್ಲ, ಕಬ್ಬು ಬೆಳೆಯತ್ತಿಲ್ಲ, ರೈತರೆಲ್ಲ ನಾವು ಹತ್ತಿ ಬೆಳೆಯಂಗಿಲ್ಲ ಬಿಟ್ಟು ಹೋದ್ರೆ ಅಂತೇಳಿ ಅವಾಗ WTOದವ್ರು ಏನು ಹೇಳ್ತಾರಂದ್ರೆ ನೀ ಕಂಪಲ್ಸರಿ ಅದಕ್ಕೆ ಬೆಂಬಲ ಕೊಡ್ಬೇಕಪ್ಪ, ಪ್ರಾದೇಶಿಕವಾಗಿ ಬೆಂಬಲ ಕೊಡ್ಬೇಕಂತೇಳಿ. ಇವು ಏನು ನಮ್ಮಲ್ಲಿ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ಬರ್ತಾವಲ್ಲ, ಇವೆಲ್ಲ ನಮ್ದು ಅಗ್ರಿಕಲ್ಚರ್ ಒಪ್ಪಂದ ಮಾಡ್ಕೊಂಡ್ವಿ. ಅದ್ರ ಮೇಲೆ WTOನು ನಮಗೆ ಗೈಡ್ ಮಾಡ್ತದೆ. ಬಟ್ ನಮ್ಮಲ್ಲಿ MSP ಡಿಕ್ಲೇರ್ ಮಾಡೋದ ಯಾವ ಬೆಳೆ ಕೊಡ್ಬೇಕನ್ನೋದು ನಮ್ದು. ಬಟ್ ಡೊಮೆಸ್ಟಿಕಲ್ ಆಗಿ ಸಪೋರ್ಟ್ ಕೊಡ್ಬೇಕು. ಯಾವುದೇ ಬೆಳಿ ಡೊಮೆಸ್ಟಿಕ್ ಆಗಿ ಸಪೋರ್ಟ್ ಇರಬೇಕು. ಒಂದೇದೇನಂದ್ರೆ ಅಂತಾರಾಷ್ಟ್ರೀಯವಾಗಿ ಎಲ್ಲ ಕಡೆ ಮಾರ್ಕೆಟ್ ಎಕ್ಸೆಸ್ ಇರಬೇಕು. ಈಗ ನಾವು ಎಲ್ಲರ ಹಳ್ಳಿ ಕಡೆ ಈಗ ನಿಂಬಿಕಾಯಿ ಬೆಳೆದಾರೆ ಬೇರೆ ಕಡೆ ಮಾರಕ್ಕೆ ಬಿಡಂಗಿಲ್ಲ ಅಂದ್ರೆ ಅಂತೇಳಿ ಅವಾಗ ನಮ್ದು WTO ಅಗ್ರಿಮೆಂಟ್ ಪ್ರಕಾರ ನಾವು ಅಪೀಲ್ ಮಾಡ್ಬೋದು. ಯಾಕಂದ್ರೆ ನಮಗೆ ಅಲೋ ಸಿಗವಲ್ರಿ ಅಂತೇಳಿ. ಒಂದೇದು ಯಾವ್ದು ಹೇಳಿ ಕೋರ್ತೀಮ ಮಾರ್ಕೆಟ್ ಎಕ್ಸೆಸ್, ಎಲ್ಲ ಕಡೆ ಮಾರ್ಕೆಟ್ ಎಕ್ಸೆಸ್ ಇರ್ಬೇಕು. ಎರಡನೇದ ಡೊಮೆಸ್ಟಿಕ್ ಸಪೋರ್ಟ್ ಇರ್ಬೇಕು. ಇನ್ನೊಂದು ಮೂರನೇದು ಬರ್ತೈತ್ರಿ ಇದ್ರೊಳಗೆ ಏನಂದ್ರೆ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂತ ಕರೀತಾರೆ. ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂತ ಯಾಕೆ ಕರೀತಾರೆ ಗೊತ್ತಾ? ಈಗ ಯಾರಂದ್ರೆ ಜಪಾನ್ದವರು ಮಾವಿನಕಾಯಿ ಬೆಳಿತಾರೋ, ನಾವು ಮಾವಿನಕಾಯಿ ಬೆಳಿತೀವಿ. ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂದ್ರೆ ನಾವು ರಫ್ತು ಮಾಡಾಗ ನಮಗೆ ಏನಂದ್ರೆ ಸ್ಪರ್ಧಿಗಳಿರ್ಬೇಕು. ಯಾಕಂದ್ರೆ ಅವ್ರಿಗೆ ನೋಡ್ರಿ ಈಗ ಜಪಾನ್ದವ್ರು ಅಥವಾ ಯಾರ ಬೇರೆ ಕಂಟ್ರಿ ಒಳಗೆ ನಮ್ಮ ಏನು ಪ್ರಾಡಕ್ಟ್ ಅದಲ್ಲ ಮಾವಿನಕಾಯಿ ಅದು ರೀಸೆಂಟಾಗಿ ಬ್ಯಾನ್ ಮಾಡ್ರಿ ಜಪಾನ್ದಾಗ. ಯಾಕೆ ಜಪಾನ್ದಾಗ ಬ್ಯಾನ್ ಮಾಡತ್ತಾರಂದ್ರೆ ನಮ್ಮಲ್ಲಿ ಗೊಬ್ಬರ ತೊಗೊಂಡು ಮಾಡತ್ತೀವಿ ಅಥವಾ ಏನಂತಾರೆ ಕೆಮಿಕಲ್ ಹಾಕತ್ತೀವಿ ಅಂತೇಳಿ. ಈಗ ರೀಸೆಂಟಾಗಿ ಅಡಿಕೆದು ಬಂದೈತೆ ನೋಡಿ, ಅಡಿಕೆ ರಫ್ತು ಮಾಡ್ಬೇಕಾದ್ರೆ ನಮ್ಮಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ, ಅದು ಹಜಾರ್ಡಸ್ ಐತಿ ಬ್ಯಾಡ್ ಅನ್ನತ್ತಾರಲ್ಲ. ಇದು ಕಾಂಪಿಟೇಷನ್ ಇರ್ಬೇಕಂತ ಹೇಳ್ತಾರೆ. ಇದನ್ನ ಇರಬಾರ್ದತ್ತಲ್ಲ, ಇರ್ಬೇಕಂತ ಯಾಕೆ ಹೇಳ್ತಾರಂದ್ರೆ ಈಗ ಅಕಸ್ಮಾತ್ ಅಡಿಕೆ ಬೆಳೆದಾರ ನಮ್ಮಲ್ಲಿ ಅಡಿಕೆ ರೈತರು ಬೆಳೆದಿರ್ತಾರೆ, ಅದು ಕೆಂಪು ಕಲರ್ ಬರಕ್ಕೆ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಇದು ಅಕಸ್ಮಾತ್ ಮಾರ್ಕೆಟ್ ಎಕ್ಸೆಸ್ ಸಿಗಲ್ಲ, ಇವ್ರು ಎಲ್ಲರ ಆ ಟೈಮ್ನಾಗ ಕಾಂಪಿಟೇಷನ್ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಇರ್ಲಿಕ್ಕೆ ಏನು ಮಾಡ್ಬೋದಿತ್ತು ಅಂದ್ರೆ ರಫ್ತು ನಮ್ಮಲ್ಲಿ ಸ್ಪರ್ಧೆನೇ ಇಲ್ಲ ಅಂದ್ರೆ ಏನು ಮಾಡ್ಬೋದಿತ್ತು? ಆ ಕೆಂಪು ಕಲರ್ ಹಾಕಿ ಅವ್ರು ಎಲ್ಲಿ ಬೇಕಾದ್ರೆ ಕಳಿಸ್ಬೋದಿತ್ತಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಕಾಂಪಿಟೇಷನ್ ಇತ್ತಂತೇಳಿ ನಮ್ಗಿಂತ ಪ್ಯೂರ್ ಆಗಿದ್ದು ಯಾವ್ದಾರ ಕಂಟ್ರಿ ಬೆಳೆಯತ್ತೇಳಿ ಆ ಕಂಟ್ರಿಗೆ ಆದ್ಯತೆ ಕೊಡ್ತಾರ ಅಂತೇಳಿ ಪ್ರತಿಯೊಂದು ದೇಶ ಅದನ್ನ ಸ್ವಂತಾಗಿ ಹೆಂಗೆ ಬೆಳಿತೈತೆ ಅಂದ್ರೆ ಯುನಿಕ್ ಬ್ರ್ಯಾಂಡ್ ಆಗಿ ಅಥವಾ ಒಂದು ಹೈ ಕ್ವಾಲಿಟಿ ಒಳಗೆ ಬೆಳೀಲಿ ಅಂತೇಳಿ ಮಾರ್ಕೆಟ್ ಯಾವ್ದು ಕೊಡ್ತಾರಂದ್ರೆ ಇನ್ನೊಂದು ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂತ ಕರೀತಾರೆ. ಇವು 3 ಥೀಮ್ ನೆನಪಿಟ್ಕೋರಿ. ಯಾವ ಹೇಳಿ ಹೇಳ್ರಿ? ಮಾರ್ಕೆಟ್ ಎಕ್ಸೆಸ್ ಇರ್ಬೇಕು, ಎರಡನೇದ ಡೊಮೆಸ್ಟಿಕ್ ಸಪೋರ್ಟ್ ಇರ್ಬೇಕು, ಮೂರನೇದ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಇರ್ಬೇಕು. ಈ ಡೊಮೆಸ್ಟಿಕ್ ಸಪೋರ್ಟ್ ಅಂತ ಹೇಳಿ ಓನ್ಲಿ MSP ಅಂತ ಅಟ್ಟ ಬರಂಗಿಲ್ಲ. ಡೊಮೆಸ್ಟಿಕ್ ಸಪೋರ್ಟ್ದಾಗ ಯಾವ 3 ಬರ್ತಾವ ಅಂದ್ರೆ WTOದಿಂದ 3 ಬಾಕ್ಸಸ್ ಬರ್ತಾವೆ. ಯಾವಂದ್ರೆ ಗ್ರೀನ್ ಬಾಕ್ಸ್, ಅಂಬರ್ ಬಾಕ್ಸ್, ಬ್ಲೂ ಬಾಕ್ಸ್. ಇವು 3 ಬಾಕ್ಸ್ ಇವು 3 ಬಾಕ್ಸ್ WTOದವ್ರು ಯಾಕೆ ಇಟ್ಟಾರಪ್ಪ ಅಥವಾ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ದವ್ರು ಈ 3 ಬಾಕ್ಸ್ಗಳನ್ನ ಯಾವ್ದಕ್ಕೆ ಡಿಕ್ಲೇರ್ ಮಾಡ್ರೆ ಗೊತ್ತಾ? ಯಾವ ಬರ್ತಾವ ಅಂಬರ್ ಬಾಕ್ಸ್, ಬ್ಲೂ ಬಾಕ್ಸ್ ಮತ್ತು ಗ್ರೀನ್ ಬಾಕ್ಸ್ ಅಂತ ಬರ್ತದೆ. ಈಗ ನೋಡ್ರಿ ಒಂದೇದು ಯಾವ್ದಂದ್ರೆ ಗ್ರೀನ್ ಬಾಕ್ಸ್ ಅಂತ ಬರ್ತದಲ್ಲ, ಇದ್ರೊಳಗೆ ಏನು ಮಾಡಿರ್ತಾರ ಹೇಳ್ತನ ಇವು ಡೊಮೆಸ್ಟಿಕ್ ಸಪೋರ್ಟ್ ಅಂತೇಳಿ ಪ್ರಾದೇಶಿಕವಾಗಿ ಬೆಂಬಲ ಕೊಡ್ಬೇಕು. ಇವು 3 ಬಾಕ್ಸ್ ಅದಾವ. ಯಾವ್ದಂದ್ರೆ WTOದವ್ರು ಇದ್ರೊಳಗೆ ಸಬ್ಸಿಡಿ ಕೊಡ್ತಿರ್ತಾರೆ. ಇದ್ರೊಳಗೆ ಹೆಂಗೆ ಮಾಡ್ತಾರೆ ಅಂದ್ರೆ ಈಗ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ತಿಳ್ಕೊರಿ. ಅಗ್ರಿಕಲ್ಚರ್ ಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವು ಏನಾರ ಮಾಡಿದ್ವಿ ಅಂತೇಳಿ ಅದನ್ನ ರಫ್ತು ಮಾಡ್ಬೇಕು
ಮಾಡ್ಬೇಕಾರೆ ಇಲ್ಲಿಗಲ್ ಆಗಿ ಏನೋ ಮಾಡ್ತಿರ್ತಿಲ್ಲ ಅಂಥವನ್ನ ತಡೆಗಟ್ಟಬೇಕಂತ ಏನು ಮಾಡ್ತಾರೆ ಗೌರ್ಮೆಂಟ್ದವ್ರು. ಈಗ ಅಗ್ರಿಕಲ್ಚರ್ ಬೆಳಿತಿರ್ತಿ ಲಾಸ್ ಆದ್ರೆ ನೀ ಎಲ್ಲರ ಈ ಕರ್ನಾಟಕದಾಗ ಎಲ್ಲ ಕಡೆ ಕಬ್ಬು ಬೆಳೆದು ಬಿಟ್ಟಿರ್ತೀನಿ ಎಷ್ಟೋ ಲಾಸ್ ಹಾಕಿರ್ತೈತಲ್ಲ ಇಂಥವ್ನ ಕಡಿಮೆ ಮಾಡ್ಬೇಕು ಅಥವಾ ಕಂಟ್ರೋಲ್ ಮಾಡ್ಬೇಕಂತ ಸಬ್ಸಿಡೀಸ್ ಬರ್ತಾವ. ಇವು ಅಂಬರ್ ಬಾಕ್ಸ್ ಬ್ಲೂ ಬಾಕ್ಸ್ ಆಗಲಿ ಅಥವಾ ಗ್ರೀನ್ ಬಾಕ್ಸ್ ಆಗಲಿ ಇವಕ್ಕೆ ಏನಂತಾರೆ ಅಂದ್ರೆ ಸಬ್ಸಿಡಿ ಬಾಕ್ಸ್ ಅಂತೂ ಕರೀತಾರೆ. ಇವ್ರೊಳಗೆ ಸಬ್ಸಿಡಿ ಕೊಡ್ತಿರ್ತಾರ. ಮೂರು ಎತ್ತನ ಅದ್ರ ಮೇಲೆ ಎಲಿಮಿನೇಟ್ ಹೆಂಗ್ ಬೇಕಾದ್ ಮಾಡ್ಬೋದು. ಒಂದೇದು ಎತ್ತ ನೋಡ್ರಿ ಅಂಬರ್ ಗ್ರೀನ್ ಬಾಕ್ಸ್ ಅಂತ ಬರ್ತದೆ ಒಂದೇದು. ಈ ಗ್ರೀನ್ ಬಾಕ್ಸ್ದಾಗ ಏನ್ ಮಾಡ್ತಿರ್ತಾರೆ ಗೊತ್ತಾ ಓನ್ಲಿ ಎದ್ರೊಳಗೆ ಅಂದ್ರೆ ರಿಸರ್ಚ್ ಮತ್ತು ಟ್ರೈನಿಂಗ್ ನ ಅಲೋ ಮಾಡಿರ್ತಾರೆ. ಪೂರ್ತಿ ಕಂಟ್ರಿ ಒಳಗೆ ಏನಿರ್ತೈತಲ್ಲ ಅಗ್ರಿಕಲ್ಚರ್ ಮೇಲೆ ಎಲ್ಲಿ ಬೇಕಾದ್ರೆ ರಿಸರ್ಚ್ ಮಾಡು ಟ್ರೇಡ್ ಮಾಡು ಅಥವಾ ಟ್ರೈನಿಂಗ್ ತಗೋ ಏನ್ ಬೇಕಾದ್ ಮಾಡ್ರಿ. ಇದು ಅಗ್ರಿಕಲ್ಚರ್ ರಿಸರ್ಚ್ ಮತ್ತು ಟ್ರೇಡಿಂಗ್ ಸಂಬಂಧ ಯಾವ್ದು ಮಾಡಿರ್ತಾರೆ ಅಂದ್ರೆ ಗ್ರೀನ್ ಬಾಕ್ಸ್ ಅಂತ ಬರ್ತದೆ. ಇದು ನೆನಪಿಟ್ಟು ಗ್ರೀನ್ ಬಾಕ್ಸ್ ಅಂದ್ರೆ ಓನ್ಲಿ ಟ್ರೈನಿಂಗ್ ಕೊಡೋದು ಅಥವಾ ಅಗ್ರಿಕಲ್ಚರ್ ರಿಸರ್ಚ್ ಮಾಡೋದು. ಇದು ಯಾವ್ದಂದ್ರೆ ಗ್ರೀನ್ ಬಾಕ್ಸ್ ಅಂತ ಬರ್ತದೆ. ಇನ್ನೊಂದು ಎರಡನೇದು ಬರ್ತದೆ ಅಂಬರ್ ಬಾಕ್ಸ್ ಅಂತ. ಈ ಅಂಬರ್ ಬಾಕ್ಸ್ ಅಂತ ಹೇಳಿಲ್ಲ ಪ್ರಾದೇಶಿಕವಾಗಿ ಸಪೋರ್ಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಏನೈತಿ MSP ಐತಲ್ಲ ಸೇಮ್ ಹಂಗ MSP ಮತ್ತು ಪ್ರೈಸ್ ಸಪೋರ್ಟ್ ಇರ್ತಾವಲ್ಲ ಇವನ್ನೆಲ್ಲ ಮಾಡ್ತದೆ. ಇದು ಎದ್ರ ಸಲ್ಮಾನ್ ಮಾಡ್ತಾರ ಹೇಳ್ತೀನಿ. ಅಕಸ್ಮಾತ್ ನಮ್ಮಲ್ಲಿ ಅಗ್ರಿಕಲ್ಚರ್ ಈಗ MSP ಕೊಡ್ಲಿಲ್ಲ ರೀ ತೊಗರಿ ಬೆಳೆದಿರ್ತಾರ ಅವ್ರಿಗೆ MSP ಕೊಡ್ಲಿಲ್ಲ ಅಗ್ರಿಕಲ್ಚರ್ ಆಟೋಮೆಟಿಕ್ ಪ್ರೊಡಕ್ಟಿವಿಟಿ ಕಡಿಮೆ ಆಕತ್ತಲ್ಲ. ಆ ಪ್ರೊಡಕ್ಟಿವಿಟಿ ಕಡಿಮೆ ಆದ್ರೆ ಬೆಳಿನೇ ಹೋಗ್ಬಿಡ್ತದೆ. ಬೆಳಿ ಹೋದ್ರೆ ಇಂಟರ್ನ್ಯಾಷನಲ್ ರಿಕಗ್ನೈಸ್ ಹೆಂಗ್ ಮಾಡೋ. ಈಗ ನಮ್ಮಲ್ಲಿ ಸನ್ಫ್ಲವರ್ ಆಯಿಲ್ ಆಗಲಿ ಅಥವಾ ಕ್ರೂಡ್ ಏನಿದೆ ನಾವು ಅಡಿಗೆ ಎಣ್ಣೆ ಬರ್ತಾವಲ್ಲ ಅಡಿಗೆ ಎಣ್ಣೆ ನಮ್ಮಲ್ಲಿ ಹೆಚ್ಚು ಮಾಡಂಗಿಲ್ಲ. ಬಟ್ ಇಲ್ಲಿ ಏನಂದ್ರೆ ಇಲ್ಲಿ ಯಾವ್ದು ಸೌತ್ ಈಸ್ಟ್ ಏಷ್ಯಾದ ಕಂಟ್ರೀಸ್ ಅದಾವಲ್ಲ ಇವು ಯಾವ ಇಂಡೋನೇಷ್ಯಾ ಮಲೇಷ್ಯಾ ಅಂತಲ್ಲಿ ಬೆಳಿತಿರ್ತಾರಲ್ಲ ಅಲ್ಲಿ ತಂದು ಏನು ಮಾಡ್ತೀವಿ ಅಂದ್ರೆ ನಾವು ಆಯಿಲ್ ರಫ್ತು ಮಾಡ್ಕೋತೀವಿ. ಅಕಸ್ಮಾತ್ ಅಲ್ಲಿ ಅವ್ರು ಡೊಮೆಸ್ಟಿಕ್ ಸಪೋರ್ಟ್ ಕೊಡ್ಲಿಕ್ಕೆ ಅದು ಎಲ್ಲ ಹೋಗ್ತೇಳಿ ವರ್ಲ್ಡ್ದಾಗ ಕ್ರೈಸಿಸ್ ಬರೋ ಚಾನ್ಸಸ್ ಇರ್ತದೆ. ಒಂದು ದೇಶ ಒಂದ್ರಾಗ ಆದ್ಯತೆ ಇರ್ತೇಳಿ ಇನ್ನೊಂದು ದೇಶ ಇರಂಗಿಲ್ಲ. ಈಗ ಬ್ರೆಜಿಲ್ದಾಗ ಕಾಫಿ ಬೆಳಿತಿರ್ತಾರೆ. ಬ್ರೆಜಿಲ್ದ ಕಾಫಿ ಪೂರ್ತಿ ಹೋದ್ರೆ ಕರ್ನಾಟಕದ ಕಾಫಿ ಉಳಿಲಿಕ್ಕತ್ತೇಳಿ ಅವಾಗ ತಿನ್ನೋರು ಏನು ಕಾಫಿ ಹೌದಲ್ಲ. ಇದ್ರ ಸಲ್ಮಂದಿ ಇವು ಮೂರು ಬಾಕ್ಸ್ ಅಂತ ಮಾಡಿರ್ತಾರೆ. ಸಬ್ಸಿಡಿ ಕೊಟ್ಟು ಸಪೋರ್ಟ್ ಮಾಡ್ಬೇಕು. ಒಂದೇದು ಏನು ಹೇಳ್ರಿ ರಿಸರ್ಚ್ ಮತ್ತು ಟ್ರೈನಿಂಗ್ ಪೂರ್ತಿ ಕಂಟ್ರಿ ಒಳಗೆ ಅವೈಲೇಬಲ್ ಮಾಡಿರ್ತಾರೆ. ಯಾವ್ದಂದ್ರೆ ಗ್ರೀನ್ ಬಾಕ್ಸ್ ಅಂತ ಕರಿತೀವಿ. ಅಂಬರ್ ಬಾಕ್ಸ್ದಾಗ ಏನು ಮಾಡ್ತಾರೆ ಅಂದ್ರೆ ಸಪೋರ್ಟ್ ಮಾಡ್ತಾರೆ. ಎದಕ್ಕೆ ಸಪೋರ್ಟ್ ಮಾಡ್ತಾರೆ MSP ಕೊಟ್ಟಂದ್ರೆ ರೆಡ್ಯೂಸ್ ಆಗಬಾರ್ದು. ಇದ್ರ ಮೇಲೆ ಹೇಳಿಕೆ ಅವ್ ಏನು ಬೇಕಾದ್ ಕೇಳಿ ಇವು ಬಾಕ್ಸ್ಗಳು ನೆನಪಿಟ್ಟಿರ್ತೇಳಿ ನಾಳೆ ಇದ್ರೊಳಗೆ ಯಾವ್ದಕ್ಕೆ ಸಪೋರ್ಟ್ ಕೊಡಂಗಿಲ್ಲ ಏನು ಕೊಡಂಗಿಲ್ಲ ಹೆಂಗೆ ಕೇಳಿದ್ರು ಬರ್ತಾವೆ. ಒಂದೇದು ಯಾವ್ದು ಹೇಳಿ ಗ್ರೀನ್ ಬಾಕ್ಸ್. ಎರಡನೇದ ಅಂಬರ್ ಬಾಕ್ಸ್. ಅಂಬರ್ ಬಾಕ್ಸ್ನಾಗ ಏನು ಮಾಡ್ತಾರ MSP ಮತ್ತು ಸಪೋರ್ಟ್ ಮಾಡ್ತಿರ್ತಾರೆ. ಇನ್ನೊಂದು ಐತೆ ನೋಡ್ರಿ ಇದೇನಂದ್ರೆ ಬ್ಲೂ ಬಾಕ್ಸ್ ಅಂತ ಬರ್ತದೆ. ಈ ಬ್ಲೂ ಬಾಕ್ಸ್ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮಲ್ಲಿ ಇಂಡಿಯಾ ಕೇಳ್ತಾರೆ. ಇಂಡಿಯಾ WTOದ 2 ಬಾಕ್ಸ್ಗಳನ್ನ ಯಾವ್ಯಾವನ್ನ ಅಪ್ಲೈ ಮಾಡ್ಕೊಂಡೈತೆ ಅಂದ್ರೆ ಓನ್ಲಿ ಯಾವ್ದಂದ್ರೆ ಗ್ರೀನ್ ಬಾಕ್ಸ್ ಅಂಬರ್ ಬಾಕ್ಸ್ ಮಾಡೈತಿ. ಬಟ್ ಇದೇನಂದ್ರೆ ಇನ್ನೊಂದು ಬ್ಲೂ ಬಾಕ್ಸ್ ಐತಲ್ಲ ಈ ಬ್ಲೂ ಬಾಕ್ಸ್ ಎದಕ್ಕೆ ಮಾಡ್ತಾರ ಹೇಳ್ತಾನ ಅಥವಾ ಬ್ಲೂ ಬಾಕ್ಸ್ ಏನಿದೆ ಗೊತ್ತಾಗತ್ತವಲ್ಲ ಬಾಕ್ಸ್ಗಳು ಎದ್ರ ಸಲ್ಮಾನ್ ಮಾಡ್ರಿ ಹೇಳ್ರಿ. ಬಾಕ್ಸ್ ಮೊದಲು ಸಬ್ಸಿಡೀಸ್ ಕೊಡ್ಬೇಕು. ಯಾಕಂದ್ರೆ ಟ್ರೇಡ್ ಡಿಸ್ಟಾರ್ಷನ್ ಆಗ್ಬಾರ್ದು. ಡಿಸ್ಟಾರ್ಷನ್ ಅಂತ ಕರಿತಾರ. ಅವ್ರು ಡಿಸ್ಟಾರ್ಷನ್ ಆಗಬಾರ್ದು ಅಂದ್ರೆ ಅದನ್ನ ಇಲ್ಲಿಗಲ್ ಯೂಸ್ ಮಾಡ್ಕೋಬಾರ್ದು ಅಥವಾ ಅದು ಕಡಿಮೆ ಆಗಬಾರ್ದು ಅಂತ ಮಾಡ್ತಾರ. ಒಂದೇದು ಇವಾಗ ಡೊಮೆಸ್ಟಿಕ್ ಸಪೋರ್ಟ್ದಾಗ ಬರ್ತಾವ. WTOದ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಬಂದಾಗ 3 ಕೋರ್ ಯಾವ್ಯಾವ ಹೇಳ್ರಿ. ಒಂದ ಮಾರ್ಕೆಟ್ ಎಕ್ಸೆಸ್ ಇರ್ಬೇಕಾ, ಎರಡನೇದ ಡೊಮೆಸ್ಟಿಕಲ್ ಸಪೋರ್ಟ್ ಇರ್ಬೇಕು, ಮೂರನೇದ ಯಾವ್ದ ಎಕ್ಸ್ಪೋರ್ಟ್ ಕಾಂಪಿಟೇಷನ್. ಇದಾದ್ಮೇಲೆ ಕ್ವಶನ್ ಬಿಡ್ಸಕ್ರೆ ಗೊತ್ತಾಕವು. ಇವು 3 ಸಪೋರ್ಟ್ ಡೊಮೆಸ್ಟಿಕ್ದಾಗ ಬಂದ 3 ಬಾಕ್ಸ್ ಬರ್ತಾವ. ಯಾವ ಅಂಬರ ಗ್ರೀನ ಬ್ಲೂ ಬಾಕ್ಸ್. ಇದ್ರೊಳಗೆ ಇಂಡಿಯಾ ಯಾವ್ದು ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬ್ಲೂ ಬಾಕ್ಸ್ ಮಾಡ್ಕೊಂಡಿ. ಈ ಬ್ಲೂ ಬಾಕ್ಸ್ ಏನು ಮಾಡ್ತಿರ್ತದೆ ಗೊತ್ತಾ ಒಂದೇದು ನಾವು ಅಲೌಡ್ ಅಂತ ಹೇಳಿದ್ವಿ ಯಾವ್ದಂದ್ರೆ ಗ್ರೀನ್ ಬಾಕ್ಸ್ ಎಲ್ಲ ರಿಸರ್ಚ್ ಮಾಡ್ಬೋದು ಟ್ರೈನಿಂಗ್ ಮಾಡ್ಬೋದು. ಬ್ಲೂ ಬಾಕ್ಸ್ ಒಂದೊಂದು ಕಂಟ್ರಿ ಒಳಗೆ ಮಾಡೋ. ಬ್ಲೂ ಬಾಕ್ಸ್ ಅಂದ್ರೆ ಏನಂತ ಹೇಳ್ತಾ ನೋಡ್ರಿ. ಬ್ಲೂ ಬಾಕ್ಸ್ನಾಗ ಏನು ಮಾಡ್ತಿರ್ತಾರೆ ಗೊತ್ತಾ ಅಕಸ್ಮಾತ್ ನಿನಗೆ ಸಬ್ಸಿಡಿ ಬೇಕಾತೋ ಅಥವಾ ಇಂಟರ್ನ್ಯಾಷನಲ್ ರಾಕ್ ಬೇಕಾತೇಳಿ ನೀ ಏನು ಪ್ರಾಡಕ್ಟ್ ಬೆಳಿತಿರ್ತಿಲ್ಲ ಅದನ್ನ ರೆಡ್ಯೂಸ್ ಮಾಡ್ಬೇಕು. ಪ್ರೊಡಕ್ಷನ್ ರೆಡ್ಯೂಸ್ ಮಾಡ್ಬೇಕಂತೇಳಿ ಅವಾಗ ನಿಂಗೆ ಬ್ಲೂ ಬಾಕ್ಸ್ ಸಬ್ಸಿಡಿ ಸಿಗ್ತದೆ. ನಮ್ಮ ಇಂಡಿಯಾದಾಗ ಎಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಇದನ್ನ ಹೇಳ್ತಾನೆ ಸಬ್ಸಿಡಿ ತಗೋದು ಅಥವಾ ಸಪೋರ್ಟ್ ಅನ್ನಿಲ್ಲ. ಅಗ್ರಿಕಲ್ಚರ್ ಅಗ್ರಿಮೆಂಟ್ ಐತಿ ಹೌದಾ. ಈಗ ಅಗ್ರಿಕಲ್ಚರ್ ಬೆಳೆ ಬೆಳೆಯಾಗ ಒಂದೊಂದು ದೇಶದಾಗ ಏನು ಮಾಡ್ತಾರೆ ಒಂದ ಬೆಳಿನ ಹೈಯೆಸ್ಟ್ ಬೆಳೆದು ಬಿಡ್ತಾರೆ. ಆ ಹೈಯೆಸ್ಟ್ ಬೆಳೆ ಬೆಳೆದ್ರಿಂದ ಏನಾಕತ್ತೆ ಅಂದ್ರೆ ಆ ಬೆಳೆ ಅಥವಾ ಆ ದೇಶದಾಗ ಬೇರೆ ಬೆಳೆನೇ ಗೊತ್ತಿರಂಗಿಲ್ಲ. ಈಗ ನಮ್ಮಲ್ಲಿ ನೋಡ್ರಿ ಇಂಡಿಯಾದಾಗ ಆಲ್ ಓವರ್ ಪೂರ್ತಿ ಇಂಡಿಯಾ ಎಲ್ಲ ಕಡೆ ಭೂಮಿ ಇದ್ದಲ್ಲೆಲ್ಲ ಕಬ್ಬು ಬೆಳೆದತ್ತೇಳಿ ಅವಾಗ ಏನಾಕತ್ತೆ ಅಂದ್ರೆ ಈ ಕಬ್ಬು ಬೆಳೆದ್ರಿಂದ ಬೇರೆ ಬೆಳೆ ಎಲ್ಲ ಲಾಸ್ ಆಗೋತಕ್ಕೋ ಅಂದ್ರೆ ಬೇರೆ ಬೆಳೆ ಇರಂಗಿಲ್ಲ. ನಾವು ಇಂಟರ್ನ್ಯಾಷನಲ್ ಈಗ ಗೋಧಿ ಬೇಕಾದ್ರೂ ಬೇರೆ ಕಂಟ್ರಿದಿಂದ ತರಿಸ್ಬೇಕು. ಇದನ್ನ ಮತ್ತೆ ಯಾವ್ದು ಅಕ್ಕಿ ಬೇಕಾದ್ರೂ ಭತ್ತ ಬೇಕಾದ್ರೂ ಬೇರೆ ಕಂಟ್ರಿದಿಂದ ತರಿಸ್ಬೇಕು. ಹಿಂಗೆ ಡಿಪೆಂಡ್ ಆಗ್ಬಿಡ್ತೀವಲ್ಲ ಅದು ಆಗಬಾರ್ದತ್ತ ಏನು ಮಾಡ್ತಾರೆ ಅಂದ್ರೆ ಬ್ಲೂ ಬಾಕ್ಸ್ ಅಂತ ಮಾಡಿರ್ತಾರೆ. ಈ ಬ್ಲೂ ಬಾಕ್ಸ್ದಿಂದ ನೀನು ರೊಕ್ಕ ಬೇಕಾದ್ರೆ ನೀ ಏನು ಮಾಡ್ಬೇಕಾರ ಕಬ್ಬು ಬೆಳಿತಿದ್ದೆ ಅಂತೇಳಿ ಅದನ್ನ ರಿಡಕ್ಷನ್ ಮಾಡ್ಬೇಕು. ಏನೋ ಪ್ರೊಡಕ್ಷನ್ ಮಾಡ್ತಿರ್ತಿಲ್ಲ ಅದ್ರದ್ದು ಕಡಿಮೆ ಯಾವಾಗ ಪ್ರೊಡಕ್ಷನ್ ಮಾಡ್ತಿಲ್ಲ ಅವಾಗ ಸಬ್ಸಿಡಿ ಸಿಗ್ತಿರ್ತದೆ. ಇದಕ್ಕೆ ಏನಂತಾರೆ ಅಂದ್ರೆ ಪ್ರಿಸ್ಕ್ರೈಬ್ಡ್ ಅಥವಾ ರೆಸ್ಟ್ರಿಕ್ಷನ್ ಅಂತ ಕರೀತಾರೆ. ಇವು 3 ಬಾಕ್ಸ್ಗಳು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ತೀರಿ ಎಲ್ಲ ಯಾವ ಹೇಳ್ರಿ. ಒಂದೇದು ಬಾಕ್ಸ್ ಗ್ರೀನ್ ಬಾಕ್ಸ್, ಎರಡನೇದ ಅಂಬರ್ ಬಾಕ್ಸ್, ಮೂರನೇದ ಇವು ಈ 3 ಬಾಕ್ಸ್ ಮೇಲೆ ಇದೇನು ಹೇಳಿಲ್ಲ. ಈಗ ಇದ್ರ ಬಿಟ್ಟು ಏನು ಹೇಳಿಕೆ ಬರ್ತದಲ್ಲ ಎಲಿಮಿನೇಟ್ ಮಾಡ್ಕೋತವ್ರಿ. ಕ್ವಶನ್ ಅಟೆಂಪ್ಟ್ ಮಾಡ್ಬೋದು. ಅದ್ರ ಸಲ್ಮಂದ ಹೇಳಿ ಯಾರು ಕೊಡ್ತಾರಂದ್ರೆ ಇದನ್ನ WTOದ ಇವು ಯಾವ್ಯಾವ್ದಾವ್ದು ಗೊತ್ತಾಗ್ತಲ್ಲ. ಗ್ರೀನ್ ಬಾಕ್ಸ್ನಾಗ ಏನು ಮಾಡ್ತಾರೆ ರಿಸರ್ಚ್ ಎಲ್ಲ ಇರ್ತೈತೆ. ಆಮೇಲೆ ಇದನ್ನ ಇನ್ನೊಂದು ಅಂಬರ್ ಬಾಕ್ಸ್ನಾಗ ಸಪೋರ್ಟ್ ಡೊಮೆಸ್ಟಿಕಲಿ ಸಪೋರ್ಟ್ ಮಾಡ್ಬೇಕು. ಅಂದ್ರೆ ಬೆಳಿ ಎಲ್ಲರೂ ಅವನತಿವಂತರ ಅದಕ್ಕೆ ಉತ್ತೇಜನ ಕೊಡೋ ಸಲ್ಮಂದ ಸಪೋರ್ಟ್. ಮೂರನೇದು ಯಾವ್ದಂದ್ರೆ ನಿನಗೆ ಸಬ್ಸಿಡಿ ರೊಕ್ಕ ಬೇಕಾಗಂದ್ರೆ ನೀ ಬೆಳಿ ಕಡಿಮೆ ಬೆಳಿಬೇಕು. ಅಕಸ್ಮಾತ್ ನೀ ಬೆಳಿ ಎಲ್ಲರ ಜಾಸ್ತಿ ಅದನ್ನ ಬೆಳೆಯತ್ತಿದ್ದೆ ನಿನಗೆ ಸಬ್ಸಿಡಿ ಸಿಗಂಗಿಲ್ಲ. ನಿಂಗೆ ರೊಕ್ಕ ಬೇಕಾದ್ರೆ ಏನು ಮಾಡ್ಬೇಕಾದ್ರೆ 1 ಎಕರೆ ಇತ್ತಂತೇಳಿ ಅರ್ಧ ಎಕರೆ ಕಬ್ಬು ಬೆಳೆದು ಅರ್ಧ ಎಕರೆ ಬೇರೆ ಬೆಳೆದು ಹಿಂಗೆ ಸಪೋರ್ಟ್ ಕೊಡೋದು ಯಾವ್ದಂದ್ರೆ
ಈಗ ಅದು ಕ್ವಶನ್ ಕೇಳ್ತ ನೋಡ್ರಿ. ಕೃಷಿ ಮೇಲಿನ ಒಪ್ಪಂದ ಅಂತ ಬರ್ತೈತಿ, WTO ಅಥವಾ AOA ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಅಂತ ಕರೀತಾರ. ಮುಖ್ಯವಾಗಿ ಮಾರುಕಟ್ಟೆ ಪ್ರವೇಶಾವಕಾಶ. 3 ಥೀಮ್ ಹೇಳಿದ್ನಿ, ಏನಂದ್ರೆ ಮಾರ್ಕೆಟ್ ಆಕ್ಸೆಸ್. ಎರಡನೇದು ಏನಂದ್ರೆ ರಫ್ತು ಸಹಾಯಧನಗಳತ್ತ, ಅಂದ್ರೆ ಎಕ್ಸ್ಪೋರ್ಟ್ ಹೇಳನಲ್ಲಿ ಹೆಲ್ಪ್ ಮಾಡ್ತಾರತ್ತ, ಏನಂದ್ರೆ ರಫ್ತು ಸಹಾಯಧನಗಳತ್ ಕರಿತೀವಿ ಅಥವಾ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂತ ಕರಿತೀವಲ್ಲ, ಇದಾದ ರಫ್ತು ಸಹಾಯಧನನೋ ಆಯ್ತು, ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಆಯ್ತು. ನೆಕ್ಸ್ಟ್ ಅದೇ ಹೇಳಿ ಇಲ್ಲಿ ಕ್ವಶನ್ ಅವ ರಫ್ತು ಸಹಾಯಧನಗಳತ್ ಕೊಟ್ಟಾನ. ಅಕಸ್ಮಾತ್ ನಾಳೆ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಕೊಟ್ಟಾಗ ಅಲ್ಲತ್ತಲ್ಲ, ಅದ್ರ ಸಂಬಂಧ ಹೇಳಿ ನಾನು ನಿಮಗೆ ತಿಳಿಸಿದ್ದ. ಎಕ್ಸ್ಪೋರ್ಟ್ ರಿಲೇಟೆಡ್ ಏನೋ ಕೇಳಿದತ್ತೀನಿ, ಅದ್ರೊಳಗೆ ಐತೆ ಥೀಮ್ನಾಗ. ಇನ್ನೊಂದು 3ನೇ ಥೀಮ್ ಏನು ಕೊಡ್ತಾನೆ, ದೇಶೀಯ ಬೆಂಬಲ. ಇವು 3 ಅದಾವಲ್ಲ ಅಂಶಗಳು. ನೆಕ್ಸ್ಟ್ 2ನೇ ಕ್ವಶನ್ ಕೇಳ, ಉತ್ಪನ್ನ ಉತ್ಪಾದನಾಂಗ ಮತ್ತು ಆಹಾರ ಸಹಾಯಧನಗಳು ಉತ್ಪಾದನೆ ಹೆಚ್ಚಳವನ್ನು ಬೆಂಬಲಿಸುವುದರಿಂದ WTOದ ಸದಸ್ಯ ದೇಶಗಳು ಇವುಗಳನ್ನು ಅನುಸರಿಸಲು ಸ್ವತಂತ್ರವಾಗಿರುತ್ತವೆ. ಕರೆಕ್ಟೋ ತಪ್ಪು? ಏನು ಹೇಳ್ರಿ, ಇದು ಕರೆಕ್ಟೋ ತಪ್ಪು? ನಾ ಇನ್ನೊಮ್ಮೆ ಕೇಳತ್ನ, ಇನ್ನೊಂದು ಕ್ವಶನ್ ಕೇಳ್ತನ, ಇದು ಅಗ್ರಿಕಲ್ಚರ್ ಅಗ್ರಿಮೆಂಟ್ ಅಂತ ಹೇಳ್ರ? ಕರೆಕ್ಟ್, ಅಗ್ರಿಕಲ್ಚರ್ ಅಗ್ರಿಮೆಂಟ್ ಐತೆ. ಇದ್ರೊಳಗೆ ಏನು ಕೇಳ ಗೊತ್ತಾ, ಉತ್ಪನ್ನ ಏನೋ ಒಂದು ಉತ್ಪನ್ನ ಬೆಳಿತಿ, ಉತ್ಪಾದನಾಂಗ ಅಂದ್ರೆ ಅದನ್ನ ಪ್ರೊಡಕ್ಷನ್ ಮಾಡೋದು ಯೂನಿಟ್, ಹೌದಾ, ಉತ್ಪಾದನಾಂಗ ಅಂತ ಕರಿತೀವಿ. ಇನ್ನೊಂದು ಆಹಾರ ಸಹಾಯಧನಗಳ ಕರಿತೀವಿ, ಅಂದ್ರೆ ಸಬ್ಸಿಡೀಸ್. ನಾವು ಏನು ಫುಡ್ ಸಬ್ಸಿಡಿ, ಅಂಬರ್ ಬಾಕ್ಸ್, ಇವೇನು ಸಬ್ಸಿಡಿ ಇದಲ್ಲ, ಇವು ಸಬ್ಸಿಡಿಗಳನ್ನ ಇವು ಉತ್ಪಾದನೆ ಹೆಚ್ಚಳ ಮಾಡೋದ್ರಿಂದ ತಗೊಳಕ ಎಲ್ಲ WTOದ ಸದಸ್ಯ ರಾಷ್ಟ್ರಗಳು ಏನದಾವಲ್ಲ ಅವೆಲ್ಲ ಸ್ವತಂತ್ರವಾಗಿ ಅವತ್ತಂದ್ರೆ. ಕರೆಕ್ಟೋ ತಪ್ಪು? ಇಲ್ಲ, ಸ್ವತಂತ್ರವಾಗಿಲ್ಲ. ಏನಂದ್ರೆ ಬೈಂಡಿಂಗ್ ಇರ್ತೈತಿ. ಯಾಕೆ ಸ್ವತಂತ್ರ ಮಾಡ್ತಾರ ಅವ್ರು? WTO ನೀ ಅಗ್ರಿಮೆಂಟ್ ಮಾಡ್ಕೊಂಡೇಳಿ ಕಂಪಲ್ಸರಿ WTOದವ್ರು ಏನು ಹೇಳ್ತಾರಲ್ಲ, ನಿನಗೆ ಈಗ ಬ್ಲೂ ಬಾಕ್ಸ್ ಬೇಕಾಗಿದ್ರೆ ನೀ ಸ್ವತಂತ್ರ ಇದ್ರೆ ನಂಗೆ ಬ್ಲೂ ಬಾಕ್ಸ್ ಬ್ಯಾಡ್ರಿ ಎರಡಕ್ಕೆ ಕೊಡ್ರಿ ಅನ್ನಕ್ಕೆ ಬರಂಗಿಲ್ಲ. ನಿನಗೆ ಇಂಡಿಪೆಂಡೆನ್ಸ್ ಅನ್ನೋದಿಲ್ಲ. WTO ಸದಸ್ಯ ರಾಷ್ಟ್ರಗಳು ಏನು ಮಾಡ್ಬೇಕಂದ್ರೆ ಕಂಪಲ್ಸರಿ ಅದನ್ನ ಬೈಂಡಿಂಗ್ ಆಗಿ, ಅಂದ್ರೆ WTO ರೂಲ್ಸ್ ಮಾಡ್ತೈತಿ, ಅಪ್ಲೈ ಮಾಡ್ಕೊಳ್ಬೇಕು. ಸ್ವತಂತ್ರ ಇಲ್ಲ. ಇಂಡಿಪೆಂಡೆಂಟ್ ಇದ್ರೆ ಆ WTO ಕೇಳಲ್ದ ಮಾರ್ಬೋದು. ಈಗ ನಾವು ಯಾವ್ದಾರ ಕಂಟ್ರಿಗೆ ಟ್ರೇಡ್ ಏನು ಬೇಕಾದ್ ಮಾಡ್ಬೋದು ಇರ್ತದಲ್ಲ, ಬಟ್ WTOದಾಗ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಸ್ವತಂತ್ರವಾಗಿ ಮಾಡಂಗಿಲ್ಲ. WTO ಅಗ್ರಿಮೆಂಟ್ ಅಂದ್ರೆ ಮಾಡ್ಬೇಕು. ಗೊತ್ತಾದವಲ್ಲ ಎರಡು, ಅದ್ರ ಮೇಲೆ ಕೇಳೋಣ. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳಿದ್ದ ಇನ್ನು? ಇದೊಂದು ಇದ್ರ ಮೇಲೆ ಕ್ವಶನ್ ಕೇಳಿ ನೋಡ್ರಿ. HDI ಅಂತ ಬರ್ತದೆ ಗೊತ್ತಲ್ಲ? HDI ಫುಲ್ ಫಾರ್ಮ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ವೆರಿ ಗುಡ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಡ್ಸವ್ರು ಯಾರು? UNDP. ನೆನ್ಬಿಟ್ಟು ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಕರಿತೀವಿ. ಇದನ್ನ ಎಲ್ಲಿಂದ ಎಲ್ಲಿಗೆ ರ್ಯಾಂಕ್ ಕೊಡ್ತಿರ್ತಾರ? 0 to 1, 0 to 100, 0 to 1. ಹೌದಾ? ಈಗ ಭಾರತ ಐತ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಯಾವ ಪೊಸಿಷನ್ ಒಳಗೈತಿ? ಆಪ್ಷನ್ ಕೊಡ್ತೀನಿ, 0 ಬಿಡ. ಯಾವ ಪೊಸಿಷನ್ ಒಳಗೈತಿ? ಮಧ್ಯಮ ಅಭಿವೃದ್ಧಿ ರಾಷ್ಟ್ರದಾಗ ಐತಿ. ಎಷ್ಟು ಇದ್ರೊಳಗೆ ಬರ್ತವೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗೆ ಎಷ್ಟು ಕ್ಯಾಟಗಿರಿ ಬರ್ತವೆ? 4 ಕ್ಯಾಟಗಿರಿ. ಹ್ಯೂಮನ್ ಡೆವಲಪ್ಮೆಂಟ್ ಬಂದ್ರೆ 4 ಕ್ಯಾಟಗಿರಿ. ನೆನಪಿಟ್ಕೋ. 3 ವರ್ಡ್ ಅದಾವಲ್ಲ, 4 ಹತ್ತಿಗೆ ನೆನಪಿಟ್ಕೋ. ಒಂದೇದು ಯಾವ್ದು ಬರ್ತದೆ ಹೇಳ್ರಿ? ನೋನು ಹೇಳ್ರಿ. ಇಲ್ಲ, ನಾ ಇದನ್ನ ಇನ್ನೊಮ್ಮೆ ಹೇಳ್ತಾನೆ, ಇನ್ನೊಮ್ಮೆ 2 ಹೇಳ್ತಾನೆ ನೋಡ್ರಿ. ಹ್ಯೂಮನ್ ಡೆವಲಪ್ಮೆಂಟ್ ಬಿಡ, ನಾನೇ ಹೇಳ್ತಾನೆ ಪೂರ್ತಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗೆ ಇಂಡಿಕೇಟರ್ಸ್ ಬೇರೆ ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ದ ಕ್ಯಾಟಗಿರೀಸ್ ಬೇರೆ. ಇಂಡಿಕೇಟರ್ ಬೇರೆ. ಇಂಡಿಕೇಟರ್ ಅಂದ್ರೆ ಏನಂದ್ರೆ ಸೂಚ್ಯಂಕಗಳು. ಸೂಚ್ಯಂಕ ಅಂದ್ರೆ ಇದನ್ನ ಸೂಚನೆ ಮಾಡ್ಬೇಕಾದ್ರೆ ಇದ್ರದ್ದು ಹೆಂಗೈತಿ ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಷ್ಟೇ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನು ಕ್ಯಾಟಗಿರಿ ಅಂತ ಹೇಳಿ ಅವು ಭಾಗಗಳಿದ್ದಂಗೆ. ಹೆಂಗಾರೆ ಹ್ಯೂಮನ್ ಡೆವಲಪ್ಮೆಂಟ್ ಮಾಡಾಗ ಯಾವ ಕಂಟ್ರಿಗೆ ಯಾವ ಭಾಗದಾಗ ಬರ್ತೈತೆ ಅಂತ ಕೊಡ್ತಾರಲ್ಲ, ಅವಕ್ಕೆ ಕ್ಯಾಟಗಿರಿ ಅಂತ ಕರೀತಾರೆ. ಭಾಗಗಳು ಬೇರೆ, ಸೂಚ್ಯಂಕಗಳು ಬೇರೆ. ಪೂರ್ತಿ ಹೇಳ್ಬಿಡ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಅಭಿವೃದ್ಧಿ ಸೂಚ್ಯಂಕ ಬರ್ತೈತೆ ಹೇಳಿ. ಮೊದಲು ಇಂಡಿಕೇಟರ್ನ ಯಾವ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್? 3 ಯಾವ ಹೇಳ್ರಿ? ಹೆಲ್ತ್, ಎಜುಕೇಶನ್, ಪರ್ ಕ್ಯಾಪಿಟಲ್ ಬರಂಗಿಲ್ಲ. ಲೈಫ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಕರೀತಾರ, ಅಥವಾ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಾರ. ಜೀವಿತಾವಧಿ ಏನಂತಾರ ಅದಕ್ಕೆ? ಜೀವನ ಮಟ್ಟ ಅಂತ ಕರೀತಾರೆ. ಇವು 3 ನೆನಪಿಟ್ಟವ್ರಿ. ಇನ್ನೊಮ್ಮೆ ಹೇಳ್ರಿ ಯಾವ? ಬಿಡ್ರಿ 3 ಹೇಳಿ. ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಇವು 3 ಏನಂದ್ರೆ ಸೂಚ್ಯಂಕಗಳು. ಯಾವ್ದಾರ ಒಂದು ಕಂಟ್ರಿದ ಮಾನವ ಅಭಿವೃದ್ಧಿ ಎಷ್ಟಾಗೈತೆ ಅಂದ್ರೆ ಇವತ್ತು 3 ಮೇಲೆ ಫೋಕಸ್ ಮಾಡ್ತಾರೆ. ಒಂದನೇದಲ್ಲಿ ಹೆಂಗೆ ಶಿಕ್ಷಣ ಕೊಡ್ತಾರೆ ನೋಡ್ತಾರೆ, ಎಜುಕೇಶನ್ ಕೊಲ್ಯಾಪ್ಸ್ ಆಗೈತೋ ಎಜುಕೇಶನ್ ಚಲೋ ಐತೋ ನೋಡ್ತಾರೆ. ಎರಡನೇದು ಏನಂದ್ರೆ ಅಲ್ಲಿ ಎಲ್ಲರೂ ರೋಗಗ್ರಸ್ತ ಅದಾರ ಅಥವಾ ರೋಗಗಳು ಅದು ಬರಂಗಿಲ್ಲ, ಅಂದ್ರೆ ಆರೋಗ್ಯ ಚಲೋ ಇದ್ರೆ ಮನುಷ್ಯ ಬದುಕಬಹುದಲ್ಲ ಚಲೋ ತಂಗ, ಅದಕ್ಕೆ ಆರೋಗ್ಯ ಹೆಂಗೈತೆ ಅಂತ ನೋಡ್ತಾರೆ. ಇನ್ನೊಂದು 3ನೇ ಜೀವನ ಮಟ್ಟ ಅಂತ ಕನ್ಸಿಡರ್ ಮಾಡಿರ್ತೇನೆ. ಮನುಷ್ಯಾಗ ಈಗ ಹೆಲ್ತ್ ಚಲೋ ಐತಿ, ಆಮೇಲೆ ಇನ್ನೊಂದು ಯಾವ್ದು ಹೇಳಿದೆ ಅಂದ್ರೆ ಎಜುಕೇಶನ್ ಚಲೋ ಕೊಟ್ಟಾರ. ಬಟ್ ಅವ್ರೆಲ್ಲ ಬದುಕೋದು ಎಲ್ಲ ಇದನ್ನೇನಂದ್ರೆ ಗಲೀಜ್ ಮಾಡ್ಕೊಂಡಾರ ಅಥವಾ ಕ್ಲೀನ್ನೆಸ್ ಇಲ್ಲ ಅಂದ್ರೆ ಏನಂತಂದ್ರೆ ಅದನ್ನು ಕನ್ಸಿಡರ್ ಮಾಡಿರ್ತಾರೆ. ಯಾವ್ದಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಮಾನವ ಅಭಿವೃದ್ಧಿ ಅಂದ್ರೆ ಮಾನವ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಮಾಡ್ಬೇಕು. ಇವು ಎರಡದ್ರಾಗ ನೀವು ಎಜುಕೇಶನ್ ಹೆಲ್ತ್ ಚಲೋ ಅದಾವ ಅಂತೇಳಿ ಗಾರ್ಬೇಜ್ ಎಲ್ಲಿ ಬೇಕಾ ಚೆಲ್ಲೋದು ಅಥವಾ ನೋಡಕ್ಕೆಲ್ಲ ಸಿಟಿ ಹೊಲಸಿತ್ತಂತೇಳಿ ಅದನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ದಾಗ ಕಡಿಮೆ ರ್ಯಾಂಕಿಂಗ್ನಾಗ ಕೊಡ್ತಿರ್ತಾರೆ. ಇವು 3 ಕ್ಯಾಟಗಿರಿ ಇದನ್ನ ಏನು ಹೇಳಿ 3 ಸೂಚ್ಯಂಕಗಳು ಬರ್ತಾವ ಅಂತೇಳಿ. ಯಾವ ಹೇಳ್ರಿ ಇನ್ನೊಮ್ಮೆ? ಹೆಲ್ತ್, ಎಜುಕೇಶನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಬರ್ತೈತೆ. ಹೌದಾ? ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೊಡಿಸಿದವ್ರು ಯಾರಂದ್ರೆ UNDP ದವ್ರು. ಇದನ್ನ ಯಾರು ಕೊಟ್ಟಿರ್ತಾರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡ್ಬೇಕಂತ? ಇಬ್ಬರದ್ದು ಹೆಸರು ಬರ್ತೈತೆ ಹೇಳ್ರಿ ನೋಡಿ. ಮೆಹಬೂಬುಲ್ಲಾ, ಇನ್ನೊಬ್ಬ ಅಮರ್ತ್ಯ ಸೇನ್. ಅವ್ರದ್ದು ಸಹಾಯ ಮಾಡಿದವ್ರು ಯಾರಂದ್ರೆ ಅಮರ್ತ್ಯ ಸೇನ್. ನಾಳೆ ಇನ್ ಕೇಸ್ 2 ಆಪ್ಷನ್ ಕೊಟ್ಟಾಗ ಮೆಹಬೂಬುಲ್ಲಾ ಫಸ್ಟ್ ಆಪ್ಷನ್ ಕೊಡ್ರಿ. ಅಕಸ್ಮಾತ್ ಇಬ್ಬರನ್ನು ಜೋಡ್ ಕೊಟ್ಟಿರ್ತೇನೆ, ಇಬ್ಬರು
ಕರೆಕ್ಟ್ ಅದ ಇಬ್ಬರನ್ನು ಜೋಡ್ ಕೊಟ್ರತ್ತೇಳಿ ಮೆಹಬೂಬ್ ಉಲ್ಲಕ್ಕ ಮತ್ತು ಅಮರ್ತ್ಯ ಸೇನ್ ಹಾಕ್ರಿ. ಅಕಸ್ಮಾತ್ ಎರಡು ಬೇರೆ ಬೇರೆ ಕೊಟ್ರಿ, ಮೆಹಬೂಬ್ ಉಲ್ಲಕ್ ಒಂದು ಆಪ್ಷನ್ಯಾಗ ಆಮೇಲೆ ಅಮರ್ತ್ಯ ಸೇನ್ ಒಂದು ಆಪ್ಷನ್ ಕೊಟ್ರಾಗ ಅಮರ್ತ್ಯ ಸೇನ್ ಕ್ಯಾಲ್ಕುಲೇಟ್ ಮಾಡ್ಬೇಡ್ರಿ ಯಾರನಂದ್ರೆ ಮೆಹಬೂಬ್ ಉಲ್. ಯಾಕಂದ್ರೆ ಮೆಹಬೂಬ್ ಉಲ್ಲಕ್ಕ ಅದನ್ನ ಮೇನ್ ಮೋಟೋ ತಂದವ್ರು, ಬಟ್ ಅದಕ್ಕೆ ಬರೀ ಸಹಾಯ ಮಾಡಿದವ್ರು ಯಾರಂದ್ರೆ ಅಮರ್ತ್ಯ ಸೇನ್. ಯಾವ್ದ್ರ ಬಗ್ಗೆ ಹೇಳತ್ತೀವಿ ಅಂದ್ರೆ HDI ಬಗ್ಗೆ. ಈಗ ಏನು ಹೇಳ್ರಿ, 3 ಏನಂದ್ರೆ ಸೂಚ್ಯಂಕಗಳನ್ನ ಹೇಳ್ರಿ. ಈ ಕೆಟಗಿರಿಗಳು ಕೊಡ್ತಾರೆ. ಈ ಕೆಟಗಿರಿ ಒಳಗೆ ಹೆಂಗೆ ಕೊಡ್ತಿರ್ತಾರೆ ಅಂದ್ರೆ ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೆ ಅತಿ ಅಭಿವೃದ್ಧಿವಾಗಿದ್ದ ಮಾನವ ಅಭಿವೃದ್ಧಿ ಒಳಗೆ ಅತಿ ಅಭಿವೃದ್ಧಿ ಆಗಿದ್ದ ಕಂಟ್ರಿ ಅಂತ ಕೊಡ್ತಿರ್ತಾರೆ. ಅದ್ರದ್ದು ಏನಂದ್ರೆ ರ್ಯಾಂಕಿಂಗ್ ಹೇಳಿ 0 to 1 ಒಳಗೆ ಕೊಡ್ತಿರ್ತಾರೆ. ಇದು ನೆನಪಿಟ್ಕೋರಿ, 0 to 1 ಕನ್ಸಿಡರ್ ಮಾಡ್ತಾರೆ. ಈ 0ದಿಂದ ರ್ಯಾಂಕ್ ಕೊಡ್ತಾರೆ 1. ಆ 0ದಿಂದ ರ್ಯಾಂಕಿಂಗ್ ಕೊಡಾಗ ಮತ್ತೆ 1, 2, 3 ಹಿಂಗೆಲ್ಲ ಕೊಟ್ಟಿರ್ತಾರೆ. ರ್ಯಾಂಕ್ಗಳು ಕೊಡಾಗ ಇವು ಕೊಟ್ಟಿರ್ತಾರೆ. ಮತ್ತು 10ನೇ ಕಂಟ್ರಿ ಯಾವ್ದೈತಿ, 20ನೇ ಕಂಟ್ರಿ ಯಾವ್ದೈತಿ ಕೊಡ್ತಾರೆ. ಬರೀ ಇದೇನಂದ್ರೆ ರ್ಯಾಂಕ್ ಅದ ಅಥವಾ ಏನಂತಾರ ಅಂಕಗಳನ್ನ ಕೊಡ್ತಾರಲ್ಲ, ಅಂಕಗಳು ಬಂದಾಗ ಅಷ್ಟೇ 0 to 1 ಅಂಕಗಳು ಬರ್ತಾವೆ. ಆ 0 to 1 ಅಂಕ ಬರ್ತೈತಿ, 1ನೇದು ಬರ್ತೈತ್ರಿ. ಯಾವ್ದಂದ್ರೆ ವೆರಿ ಹೈ ಡೆವಲಪ್ಮೆಂಟ್ ಅಂದ್ರೆ 1 ತನ ಬರ್ತೈತಿ. ಇಲ್ಲಾಂದ್ರೆ 8ದಿಂದ 1 0.8 ಅದು ನೆನಪಿಟ್ಕೋದಿಲ್ಲ. ಬರೀ ನೀವು ಇದನ್ನ ನೆನಪಿಟ್ಕೋರಿ, ಮೀಡಿಯಂ ರೇಂಜ್ ಹೇಳ್ಬಿಡ್ತಾನ. 1 ತನ ಮ್ಯಾಕ್ಸಿಮಮ್ ಬರ್ತರೆ ಯಾವ್ದಂದ್ರೆ ಫುಲ್ ಡೆವಲಪ್ಮೆಂಟ್ ಅಂದ್ರೆ ಪೂರ್ತಿ ದೊಡ್ಡದ ಡೆವಲಪ್ಮೆಂಟ್. ಹ್ಯೂಮನ್ ಅಭಿವೃದ್ಧಿ ಒಳಗೆ ಎಲ್ಲಿ ಕೊಲಾಪ್ಸ್ ಆಗಿಲ್ಲ ಅಥವಾ ಕಡಿಮೆ ಆಗಿಲ್ಲ ಅಂದಾಗ ಯಾವ್ದಂದ್ರೆ 1ನೇದು ಬರ್ತದೆ ವೆರಿ ಹೈ. 2ನೇದು ಬರ್ತದ್ರಿ ಹೈ ಡೆವಲಪ್ಮೆಂಟ್ ಅಂತ. ವೆರಿ ಹೈ ಆದ್ಮೇಲೆ ಕೆಳಗೆ ಬರೋದು ಯಾವ್ದಾರ ಹೈ ಡೆವಲಪ್ಮೆಂಟ್. ಈ ಹೈ ಡೆವಲಪ್ಮೆಂಟ್ ಮ್ಯಾಕ್ಸಿಮಮ್ ಎಲ್ಲಿರ್ತದೆ 0.8 ತನ ಅಂದ್ರೆ 799 ಅಂತ ಬರ್ತದೆ. 0.79 ತನ. ಕರೆಕ್ಟ್ 0.799 ತನ ಬರ್ತೇಳಿ ರ್ಯಾಂಕಿಂಗ್. ಇವು ರ್ಯಾಂಕಿಂಗ್ ಒಳಗೆ ರಿಪೀಟ್ ಮಾಡೋದು ಹೇಳ್ಬಿಡ್ಲೇನು ಸುಮ್ಮನೆ ಎಲ್ಲಿ ತನ ಬರ್ತಾವೆ ಅವು ಅಂಕಗಳು ಹೇಳ್ಬಿಡ್ಲಿ ನಿಧಾನ. 4ದ ಅಂಕ ಹೇಳಿ ಅಂಕ ಬೇಡ. ಅದ ಹೇಳ ಅಂಕಗಳು ಏನಕ್ಕ ಅಂದ್ರೆ ಕನ್ಫ್ಯೂಸ್ ಆಗ ನಿಮಗೆ ಮ್ಯಾಕ್ಸಿಮಮ್ ನೆನಪಿಟ್ಕೊಳಕ್ಕೆ ಹೇಳ್ತಾ ನೋಡ್ರಿ. 1ನೇದ 1 ತನ ಬರ್ತೇಳಿ ಯಾವ್ದ್ರಾಗ ಬರ್ತೈತಿ ವೆರಿ ಹೈ. ಆಮೇಲೆ 0.08 ಅಂತ ಬರ್ತೈತಿ, 0.800 ಅಥವಾ 799 ತನ ಬಂದ್ರೆ ಯಾವ್ದಾರ ಹೈ. ಅದಾದ್ಮೇಲೆ ಇನ್ನೊಂದು ಬರ್ತದೆ ಮೀಡಿಯಂ ಹೈ ಅಂತ ಬರ್ತದೆ. ಮೀಡಿಯಂ ಹೈ ಮ್ಯಾಕ್ಸಿಮಮ್ ಎಲ್ಲಿ ತನ 699. ಇದು 799, ಇದು 699 ಗೊತ್ತಾಗತ್ತಲ್ಲ. 1ನೇದ 1, 2ನೇದ 799, 3ನೇದ 699, ಲಾಸ್ಟ್ ಬರ್ತೈತಿಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ 550 ಅಥವಾ 5 ಇದನ್ನು ಲೆಸ್ ದೆನ್ 5. ಲೆಸ್ ದೆನ್ 5 ಅಂತ ನೆನಪಿಟ್ಕೋರ. ಅಥವಾ 550 ಅಂತ ಬರ್ತದೆ, ಲೆಸ್ ದೆನ್ 5 ಅಂತ ಬರ್ತದೆ. ಇದು ಯಾವ್ಯಾವ ಇನ್ನೊಮ್ಮೆ ಅಂತ 1ನೇದು ಯಾವ್ದು ಬರ್ತೈತಿ ವೆರಿ ಹೈ, 2ನೇದ ಬರಿ ಹೈ, 3ನೇದ ಮೀಡಿಯಂ ಹೈ, 4ನೇದ ಲೋ ಅಂತ ಬರ್ತದೆ. ಲೋ ಹ್ಯೂಮನ್ ಡೆವಲಪ್ಮೆಂಟ್ ಅಥವಾ ಅತಿ ಕಡಿಮೆ ಮಾನವ ಅಭಿವೃದ್ಧಿ. ಇದ್ರೊಳಗೆ ಇಂಡಿಯಾ ಯಾವ ಸ್ಥಾನದಾಗ ಐತಿ ಮೀಡಿಯಂ ಹೈ. ಇವು ಕ್ವಶನ್ ಕೇಳಾಗ ಹೆಂಗೆ ಮಾಡಿರ್ತಾನೆ ಗೊತ್ತಾನ, ಇಂಡಿಯಾದ ಬರೀ ಏನ ಅಂಕ ಕೊಟ್ಟ ಇದು ಇಂಡಿಯಾ ಯಾವ ರ್ಯಾಂಕಿಂಗ್ನಾಗ ಬರ್ತೈತೆ ಅಂತ ಕೇಳ್ತಾನೆ. ಅಥವಾ ಇಂಡಿಯಾದ ಎಲ್ಲರ ರ್ಯಾಂಕಿಂಗ್ ಕೊಟ್ಟಿರ್ತಾರೆ. ಇಂಡಿಯಾದ ರ್ಯಾಂಕ್ ಎಷ್ಟೈತಿ ಹ್ಯೂಮನ್ ಡೆವಲಪ್ಮೆಂಟ್ 129, 130, 131 ಪಕ್ಕ ಹೊಡ್ರಿ. 131, 139, 131. ಒನ್ 30 ಇದೆ 26 ನೋಡ್ರ ಪಕ್ಕ ಮಂದಿ 131 ನೋಡಿದ್ನಿ. ಅದಕ್ಕೆ ನೀ ನೋಡು. ಪಟ್ನ ನೀ ನೋಡು ಕರೆಕ್ಟ್ ನೋಡ್ತಾನೆ. ಆಫಿಷಿಯಲ್ ಆಗಿ ನೋಡ್ತಾನೆ PIBದಾಗ ಕನ್ಫರ್ಮ್ ಮಾಡಾದ್ರ. ಬಟ್ ಅದು ಇಂಡಿಯಾ ಅಂಕಗಳನ್ನ ಕೊಟ್ಟಿರ್ತಲ್ಲ 130 ಪಕ್ಕ ಡನ್. 130 ಒಳಗೆ ಬರ್ತೈತೆ ನೆನಪಿಟ್ಕೋರು. ಅದ ಕಾರಣ ಅಪ್ಡೇಟ್ ಆಗೈತೆ. PIBದಾಗೂ 131 ಐತೆ, 130 ಐತೆ ನೋಡು. ಆಫೀಷಿಯಲ್ ಯಾವ್ದಾರ ಒಂದು ನೋಡ್ರಿ, ಕನ್ಫರ್ಮ್ ಮಾಡ್ರಿ, ಏನಾಗಲ್ಲ. ಜೆಂಡರ್ ಈಕ್ವಾಲಿಟಿ ಅಲ್ಲೋ ಇದಾ ಹ್ಯೂಮನ್ ಡೆವಲಪ್ಮೆಂಟ್. ನೀವು ಬೇರೆ ಕಡೆ ಹೋಗಿರ್ತೀರ ಪಟ್ನ ಒಟ್ಟು ಎಲ್ಲರ ಒಂದು ಕಡೆ ಹೋಗಿ ಬರ್ತಾನೆ. 130 ಐತಲ್ಲ ಬಿಡ್. 130 ನೆನಪಿಟ್ಕೊಂಡ್ಬಿಟ್ರೆ ಇಂಡಿಯಾದ ರ್ಯಾಂಕಿಂಗ ಮಾನವ ಅಭಿವೃದ್ಧಿ ಸೂಚ್ಯಂಕದಾಗ ಎಷ್ಟೈತೆ ಅಂದ್ರೆ 130. ಮಾನವ ಅಭಿವೃದ್ಧಿ ಸೂಚ್ಯಂಕ ಹೊಡ್ಸವ್ರು ಯಾರಂದ್ರೆ UNDP. ಪೂರ್ತಿ ನೆನಪಿಟ್ಕೋರಿ. ಎಲ್ಲಿ ತನ ರ್ಯಾಂಕಿಂಗ್ ಕೊಡ್ತಾರೆ ಅಂತ ಹೇಳಿ 0 to 1. ಅದ್ರ ಮೇಲೆ ಈ ಕ್ವಶನ್ ಏನು ಕೇಳ್ಯಾರ ಅಂತ ಹೇಳ್ತಾ ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಂಕದ ಮೌಲ್ಯವು 0ದಿಂದ 100ರ ನಡುವೆ ಬದಲಾಗುತ್ತದೆ. ತಪ್ಪು ಕರೆಕ್ಟ್? ತಪ್ಪು. 1ನೇ ತಪ್ಪಾತ. 2ನೇದು HDI ಮೌಲ್ಯ ಮತ್ತು ಸ್ಥಾನಗಳ ಆಧಾರದ ಮೇಲೆ ದೇಶಗಳನ್ನು 4 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಕರೆಕ್ಟ್ ತಪ್ಪು? ಎಸ್. ಇದನ್ನ ಭಾರತ ಯಾವ ರ್ಯಾಂಕಿಂಗ್ನಾಗ ಬರ್ತೈತಿ? ಬೆಂಕಿ. ಕರೆಕ್ಟ್ ಆತ. ನೆಕ್ಸ್ಟ್ ಇದಂತೂ ಈಜಿ ಐತಿ, ಯಾಕಂದ್ರೆ ರಿಪೀಟೆಡ್ ಮಾಡಿದ್ವಿ ನೋಡ್ರಿ. ಇದು ಹೊಳ್ಳ ಮುಳ್ಳ ರಿಪೀಟೆಡ್ ಮಾಡಿದ್ವಿ. ಎಕನಾಮಿಕ್ ಸರ್ವೆ ಮೇಲೆ ಕ್ವಶನ್ ಕೇಳ್ಯಾನ. ಇವ್ರ ಮೇಲೆ ಹಿಗ್ಗ ಕ್ವಶನ್ ಕೇಳ್ತಾನೆ. ಇದು ನೋಡ ಕ್ವಶನ್ 2026-27 ಕರ್ನಾಟಕ ಬಜೆಟ್ನಲ್ಲಿ ಘೋಷಿಸಿರುವ ಕೃಷಿ ವಲಯಗಳ ಉಪಕ್ರಮ ಅಂತ ಕೊಟ್ಟಾನ. ಕೃಷಿ ವಲಯಗಳ ಉಪಕ್ರಮ ನಾ ಮಾಡಿದ್ವಿ. ಏನು ಹೇಳ್ರಿ, ವಸುಧಾಮೃತ ಕಾರ್ಯಕ್ರಮ ಐತ್ಲಾ, ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಕರೆಕ್ಟ್ ತಪ್ಪು? ಹೇಳಿದ್ನಲ್ಲ, ವಸುಧಾಮೃತ ಏನ್ ಮಾಡ್ತಾರೆ ಅಂದ್ರೆ ಜೀವಾಮೃತ ಅಂತ ಹೇಳಿದ್ದಿಲ್ಲ. ಸೇಮ್ ಹಂಗೇನಂದ್ರೆ ಕೆಮಿಕಲ್ ಫ್ರೀ ಫರ್ಟಿಲೈಸರ್ಗಳನ್ನ ರೆಡಿ ಮಾಡ್ತಾರ, ಅದ ವಸುಧಾಮೃತ. 2ನೇ ಸಸ್ಯ ಸಂಜೀವಿನಿ. ಅದಕ್ಕೆ
ಎಸ್ ಕೀಟಗಳ ಬಾಧೆ. ಇದು ಇಲ್ಲಿ ಈಗ ಕೇಳತ್ತಲ್ಲ, ನಾಳೆ ಕೇಳ್ಬೋದು. ಇದು ಏನಂದ್ರೆ ಸಸ್ಯ ಸಂಜೀವಿನಿ ಕೊಟ್ಟು ಹೊಂದಿಸಿ ಬರೆಯರಿದಾಗ ಕೊಟ್ಟರು. ಸಸ್ಯ ಸಂಜೀವನದಾಗ ಗಿಡಗಳನ್ನ ಅಭಿವೃದ್ಧಿ ಮಾಡ್ತಾರ ಅಥವಾ ಕೀಟ ಬಾಧೆಗಳಿಂದ ಹೊರಗೆ ಮಾಡ್ತಾರ ಅಂದ್ರೆ ಕೀಟ ಬಾಧೆಗಳು. ಇನ್ನೊಂದು ಮೂರನೇದು ಕೊಟ್ಟಾನ ರೈತ ಮಾಲ್ ಅಂತ ಕೊಟ್ಟಾನ. ರೈತ ಮಾಲ್ ಎಲ್ಲಿ ಮಾಡ್ತಾರ? ಕೋಲಾರದಾಗ. ಯಾರು ಹೆಲ್ಪ್ ಮಾಡ್ತಾರ? MSIL ನೆನ್ಪಿಟ್ಕೋ. MSIL ಅಂದ್ ನೆನಪಿಡ್ತು. MSI. ಇದು ಹೇಳಿ ಪ್ರಾರಂಭ 2026 ಮಾಡಿದ್ವಿ. ಪ್ರಾರಂಭ 2020 ಕ್ವಶನ್ ಕೇಳ್ತಾನೆ ಡೈರೆಕ್ಟ್. ಹೆಂಗೆ ಕೇಳ ನೋಡ. ಒಂದೇ ಪ್ರಾರಂಭ 2026 ಅಂತ ಕೊಟ್ಟಾನ. ಹೌದಾ? ಇದ್ರದ್ದು ಇನಿಷಿಯೇಟಿವ್ ಏನು ಕೊಟ್ಟಂದ್ರೆ ಸರಕು ಮತ್ತು ಸೇವಾ ಕಾಯ್ದೆ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಕಾಯ್ದೆ 2025 ಅನುಷ್ಠಾನ ಸುಲಭಗೊಳಿಸಲು ಇದನ್ನು ಪ್ರಾರಂಭ ಮಾಡೈತೆ. ತಪ್ಪೋ ಕರೆಕ್ಟು? GST 2025 ರೂಲ್ಸ್ ಏನದಲ್ಲ ಅವ್ನು ಜನರಿಗೆ ಮುಟ್ಟಿಸ್ಬೇಕಂತ ಮಾಡ್ಯಾರ. ಕರೆಕ್ಟೋ ತಪ್ಪು? ಕರೆಕ್ಟ್ ಆಯ್ತು. ವಾ ಹೇಳಿ ಇನ್ನೊಂದು. ಇದು ಕರಸಾತಿ ಎಂಬ AI ಚಾಟ್ ಬೋಟ್ ಅನ್ನು ಹೊಂದಿದೆ. ತಪ್ಪೋ ಕರೆಕ್ಟು? ಇದನ್ನು ಮುಂಜಾನೆನೂ ಡಿಸ್ಕಷನ್ ಮಾಡಕ್ಕೆ ಹೇಳಿದ್ನಿ. ಪ್ರಾರಂಭ ಎದಕ್ಕೆ ಮಾಡ್ತಾರೆ? ಯಾವ್ದಾ ಇನ್ಕಮ್ ಟ್ಯಾಕ್ಸ್ ಸಲ್ಮಂದ್ ಮಾಡ್ತಾರ? ಯಾವ್ದ್ರ ಸಲ್ಮಂದ್ ಮಾಡ್ತಾರೆ? ಗೂಡ್ಸ್ ಅಂಡ್ ಸರ್ವಿಸ್ ಸಲ್ಮಂದ ಇನ್ಕಮ್ ಟ್ಯಾಕ್ಸ್. ಇಲ್ಲಿ ಏನು ಕೊಟ್ಟಾನ? ಸರಕು ಮತ್ತು ಇದನ್ನ ಏನ ಸೇವಾ ಕಾಯ್ದೆ ಅಂತ ಕೊಟ್ಟ. ಸರಕು ಮತ್ತು ಸೇವಾ ಅಂದ್ರೆ ಯಾವ್ದು ಬರ್ತೈತ್ರಿ? ಸರಕು ಸೇವಾ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇದೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಬರ್ತೈತಿ. ಅವ್ರು ಮಾಡಿದ್ದ ಇನ್ಕಮ್ ಟ್ಯಾಕ್ಸ್. ಐ ಟಿ ರಿಟರ್ನ್ ಅಂತ ಮಾಡ್ತಿರ್ತೀವಲ್ಲ, ನಮ್ಮ ಇನ್ಕಮ್ ಮೇಲೆ ಹಾಕು ಟ್ಯಾಕ್ಸ್ ಇರ್ತೈತಿಲ್ಲ, ಅದ್ರದ್ದು ಹೊಸ ರೂಲ್ಸ್ ಅಂದ್ರೆ ಅವು ಕನ್ಫ್ಯೂಸ್ ಅಲ್ಲೇ ಮಾಡೋಣ. ಒಂದೇ ಹೇಳಿಕೆಗಳು ಏನು ಮಾಡಂದ್ರೆ ಸರಕು ಮತ್ತು ಸೇವಾ ತೆರಿಗೆ ಏನು ಅವೇರ್ನೆಸ್ ಮಾಡಕ್ ಮಾಡಿಲ್ಲ. ಅದ್ರ ಸಲ್ಮಂದ್ ಮಾಡಿದ್ದೆ ಯಾವ್ದು ಹೇಳ್ರಿ? ಇದನ್ನ ಮಾಡಿದ್ರೆ ಅಂತ ಹೇಳಿ GST ರಿಫಾರ್ಮ್ಸ್ 2.2 ಅಂತ ಬರ್ತದೆ. 2.2 ಅಂತ ಬರ್ತೈತಿಲ್ಲ, ಅದ್ರ ಸಲ್ಮಂದ್ ಮಾಡಿದ್ರಿ ಏನತ್ ಮಾಡಿದ್ರಿ? ತಪ್ಪ. GST 2.2 ಮಾಡ್ರ ಹೇಳಿ ನರೇಂದ್ರ ಮೋದಿ 15 ಆಗಸ್ಟ್ 2025 ಮಾಡ್ತಾರ ಹೇಳಿ. 2 ಸ್ಲ್ಯಾಬ್ಸ್ ಬರ್ತಾವ. ಗೊತ್ತೈತಿಲ್ಲ ಯಾವ್ಯಾವ? 5, 15. ಇದು ಓನ್ಲಿ ಬರೋದು ಯಾಕಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಪರೋಕ್ಷ ತೆರಿಗೆ. ಇಂಡೈರೆಕ್ಟ್ ಟ್ಯಾಕ್ಸ್ನೇ ಬರ್ತೈತಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಷ್ಟ ಬತ್ರ ಯಾವ್ದಂದ್ರೆ GST ಬರೋದ ಇಂಡೈರೆಕ್ಟ್ಸ್. ಇನ್ಕಮ್ ಟ್ಯಾಕ್ಸ್ ಬರ್ತೇಳಿ ನಾವು ಏನು ಗಳಿಸ್ತಿರ್ತೀವಲ್ಲ ರೊಕ್ಕ, ಅದ್ರ ಮೇಲೆ ಬರೋದು ಇನ್ಕಮ್ ಅಂತಾರಲ್ಲ, ಆ ಮೇಲೆ ಟ್ಯಾಕ್ಸ್ ಹಾಕೋದು ಇನ್ಕಮ್ ಟ್ಯಾಕ್ಸ್. ಅದ್ರ ಸಲ್ಮಂದಿ ಇನಿಷಿಯೇಟಿವ್ ಮಾಡಿರಿ. ಅದ್ರ ಸಲ್ಮಂದ್ರ ಇನ್ಕಮ್ ಟ್ಯಾಕ್ಸ್ ಒಳಗೆ ಬದಲಾವಣೆ ತಂದಿದ್ದಿಲ್ಲ. ಮೊದಲು ಏನು ಇನ್ಕಮ್ ಟ್ಯಾಕ್ಸ್ ಬಂದಿಲ್ಲ ಅಲ್ಲಿಂದ ಬದಲಾವಣೆ ತಂದಿಲ್ಲ. 2025 ರಿಫಾರ್ಮ್ ಮಾಡ್ರಿ, ಹೊಸದಾಗಿ ತಂದ್ರು. ಬಟ್ ಅದನ್ನ ಏನಂದ್ರೆ ಜನ ಏನಂದ್ರೆ IT ರಿಟರ್ನ್ ಹೆಂಗ್ ಮಾಡೋದು ಅಥವಾ ಇದು ನಮಗೆ ಟಪ್ ಆಕತ್ತೆ ಏನು ಬಂದಿರ್ತಲ್ಲ, ಅದ್ರದ್ದು ಅವೇರ್ನೆಸ್ ಮಂದಿ ಕನ್ವಿನ್ಸ್ ಮಾಡ್ಬೇಕಂತ ಏನು ಮಾಡ್ರಂದ್ರೆ ಪ್ರಾರಂಭ 2026 ಈ ಒಂದು ಕೇಳ್ತ ನೋಡ್ರಿ. ಪ್ರಾರಂಭ 2026 ಇನಾಗ್ರೇಟ್ ಮಾಡಿದವ್ರು ಯಾರು? ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ, ಅಮಿತ್ ಶಾ, ಆಮೇಲೆ ರಾಜನಾಥ್ ಸಿಂಗ್. ನಿರ್ಮಲಾ ಸೀತಾರಾಮನ್ ನೆನಪಿಟ್ಕೋರಿ. ಇನ್ನು ಕರಸಾತಿ ಚಾಟ್ ಬೋಟ್ ಎದಕ್ಕೆ ಮಾಡ್ತಾರೆ ಅಂದ್ರೆ ಕರಸಾತಿ ಅಂದ್ರೆ ಕರ ಅಂದ್ರೆ ಏನಂದ್ರೆ ನಾವು ಟ್ಯಾಕ್ಸ್ ತೆರಿಗೆ ಕಟ್ತೀವಲ್ಲ ಅದಕ್ಕೆ ಕರ. ಆ ಕರ ಸಾತಿ ಅಂತ ಯಾಕೆ ಮಾಡ್ರೆ ನಾವು ತೆರಿಗೆ ಕಟ್ಟುದ ನಮಗೊಂದು ಸಾತಿ ಬೇಕಲ್ಲ, ಚಾಟ್ ಬೋಟ್ ಇರ್ತದೆ. ಅಲ್ಲಿ ಹೋಗಿ ಡೈರೆಕ್ಟ್ ನಾವು ಸರ್ಚ್ ಮಾಡಿ ನಮ್ದು ಏನು ಟ್ಯಾಕ್ಸ್ ಕಟ್ಟಾವ್ರದೀವಿ, ಎಟ್ಟಕ್ಕೆ ಬರ್ತೈತಿ, ಏನಿಲ್ಲ ಅದ್ರ ರೂಲ್ಸ್ ಎಲ್ಲ ತಿಳ್ಕೋ ಸಲ್ಮಂದ ಯಾವ್ದು ಮಾಡ್ರಿ ಅಂದ್ರೆ ಕರ ಸಾತಿ. ಡೈರೆಕ್ಟ್ ಕೇಳೋಣ ಪ್ರಾರಂಭ 2026. ಅಲ್ಲಿ ಇನ್ನೊಂದು ಮಾಡಿರ್ತಾನೆ ನೋಡ್ರಿ, ಪ್ರಾರಂಭ 2026 ಅಂತ ಕೊಟ್ಟಿರ್ತಾನೆ. ನಾ ಕೇಳಾಗ ಇದು ಇನ್ಕಮ್ ಟ್ಯಾಕ್ಸ್ದ 2026 ರಿಫಾರ್ಮ್ ಬಗ್ಗೆ ಅಂದ್ರೆ 26ದಾಗ ಬಂದಿದ್ದಲ್ಲ, 25ರಾಗ ಬಂದಿರ್ತದೆ. ಇಯರ್ಗಳು ಅವು ಕನ್ಫ್ಯೂಸ್ ಮಾಡ್ತಿರ್ತಾನೆ. ಅದ್ರ ಸಲ್ಮಂದ ಹೇಳೋದು. ಇನ್ನೊಂದು ಕೇಳೋಣ ಯಾವ್ದ? ಇನ್ನೊಂದು ಕೇಳ ನೋಡಿ. ಜೈವಿಕ ಸಂಘಟನೆ ವಿವಿಧ ವಲಯಗಳತ್ ಕೇಳೋಣ. ವಲಯಗಳತ್ ಬಂದ್ರೆ ಗೊತ್ತಾಕೊಂಡ್ರಿ. ಜೈವಿಕ ಸಂಘಟನೆ ಅಂದ್ರೆ ಈಗ ಹೇಳ್ರಿ, ನಮ್ಮಲ್ಲಿ ನ್ಯಾಷನಲ್ ಪಾರ್ಕ, ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕನ್ಸಿಡರ್ ಮಾಡ್ತೀವಿ. ಹಂಗೆ ಜೈವಿಕ ಸಂಪನ್ಮೂಲ ಅಥವಾ ಜೀವಗಳು ಇರ್ತಾವಲ್ಲ ಅವ್ರದ್ದು ಕನ್ಸಿಡರ್ ಮಾಡಿದಾಗ ಅತಿ ದೊಡ್ಡ ವಲಯ ಅಂತ ಯಾವ್ದು ಕರೀತಾರೆ? ಬಯೋಮ್ಸ್ ಅಂತ ಕರೀತಾರೋ. ಬಯೋಮ್ಸ್ಕಿಂತ ಅತಿ ದೊಡ್ಡದು ಬರ್ತದೆ. ನಾ ಪೂರ್ತಿ ದೊಡ್ಡಕ್ಕೆ ಅದನ್ನ ಕ್ವಶನ್ ಬಿಡು. ಬಯೋಮ್ಸ್ ಬಿಡು. ಅತಿ ದೊಡ್ಡದು ಯಾವ್ದು? ಪೂರ್ತಿ ದೊಡ್ಡದು. ಅತಿ ದೊಡ್ಡದು ಯಾವ್ದು ಅಂತ ಕರೀತಾರೆ? ಒಂದು ನಮ್ಮ ಭಾರತದಾಗ ಒಂದು ಯಾವ್ದ? ಬಯೋಸ್ಪಿಯರ್ ಅಥವಾ ಜೀವಗೋಳ ಅಂತ ಕರಿತೀವಿ. ಇದು ನೆನಪಿಟ್ಕೋದು. ಜೀವಗೋಳ ಅಂತ ಬರ್ತೇಳಿ. ಬಯೋಸ್ಪಿಯರ್ ರಿಸರ್ವ್ ಅನ್ನೋದು ಅತ್ಯಂತ ದೊಡ್ಡದು. ಯಾಕಂದ್ರೆ ನಮ್ಮಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ ಅದಲ್ಲ. ಒಂದು ಬಯೋಸ್ಪಿಯರ್ ರಿಸರ್ವ್ದಾಗ ನ್ಯಾಷನಲ್ ಪಾರ್ಕ್ ಇರ್ತೈತಿ, ವೈಲ್ಡ್ ಲೈಫ್ ಸ್ಯಾಂಚುರಿ ಇರ್ತಾವೆ, ಬೇಕಾದ ಗೌರ್ಮೆಂಟ್ ಏನೇನು ಸಣ್ಣ ಇರ್ತಾವಲ್ಲ ಅವೆಲ್ಲ ಕನ್ಸಿಡರ್ ಮಾಡಿರ್ತಾವೆ. ಅತಿ ದೊಡ್ಡದು ಯಾವ್ದಂದ್ರೆ ಬಯೋಸ್ಪಿಯರ್ ರಿಸರ್ವ್. ಬಟ್ ಇಲ್ಲಿ ಲಿಮಿಟ್ ಏನು ಮಾಡಂದ್ರೆ ಬಯೋಮ್ತನ ಅಟ್ಟ ಮಾಡ್ಯಾನ. ಬಟ್ ಬಯೋಮ್ತನ ನೆನಪಿಟ್ಕೋರಿ. ಬಟ್ ಬಯೋಮ ಲಾಸ್ಟ್ ಅತ್ತಲ್ಲ. ನಾಳೆ ಎಲ್ಲರ ಬಯೋಸ್ಪಿಯರ್ ಕೊಟ್ಟು ಬಯೋಮ್ ಕೊಟ್ಟಾಗ ಬಯೋಮ್ ಆಮೇಲೆ ಬಯೋಮ್ ಬಂದ ಮೇಲೆ ಆಮೇಲೆ ಯಾವ್ದು ಬರ್ತದೆ ಅಂದ್ರೆ ಬಯೋಸ್ಪಿಯರ್. ಅಂದ್ರೆ ಅತಿ ದೊಡ್ಡದ ಯಾವ್ದಂದ್ರೆ ಬಯೋಸ್ಪಿಯರ್. ಇವು ಒಂದೇದ ಹೇಳ್ಕೊತೀವಿ. ಮತ್ತು ಒಂದೇದ್ರ ಬಂದಾಗ ಇಲ್ಲಿ ಇದನ್ನ ಕೊಟ್ಟಾನ. ಯಾವ್ದು ಆಪ್ಷನ್ ಕೊಟ್ಟಾನ ಅಂದ್ರೆ ಇವು ಆರ್ಗ್ಯಾನಿಸಮ್ಸ್ ಅಷ್ಟೇ, ಜೀವಸಂಧಾನಿ ಅಂತ ಕೊಟ್ಟಾನ. ಬಟ್ ಜೀವಸಂಧಾನಿಗಳ ಪೂರ್ತಿ ಕಡಿಮೆ ಇರೋದು. ಆಟಮ್ ಅನ್ನೋದು ಬರ್ತದಿಲ್ಲ, ಒಂದು ಸಣ್ಣದು, ಒಂದು ರಾಷ್ಟ್ರೀಯ ಉದ್ಯಾನವನದ ಅಣು ಅಂತ ಕರಿತೀವಿ. ಅಣು ಹಿಡಿದ ಸ್ಟಾರ್ಟ್ ಆಕಾವ್. ಜೀವ ಸಂಪನ್ಮೂಲಗಳು ಬರ್ತೇನೆ. ಪೂರ್ತಿ ಒಂದು ಸಣ್ಣ ಕಣ ಹಿಡಿದ ಏನ್ ಮಾಡ್ತಾರ ಅಂದ್ರೆ ಬಯೋಸ್ಪಿಯರ್ ತನ ಬರ್ತಾವ. ಈಗ ಇವ್ರು ಕೊಟ್ಟಿದ್ರ ಮೇಲೆ ಹೇಳ್ತೇನೆ ಆರ್ಗ್ಯಾನಿಸಮ್ಸ್ ಅವ್ರು ಕೊಟ್ಟಿದ್ದು ಒಟ್ಟ ಹೇಳ್ತಾನೆ. ಇವು ಒಂದು 4 ನೆನಪಿಟ್ಟಿದ್ರೆ ಅಂತೇಳಿ ಇದು ಕ್ವಶನ್ ಅಟೆಂಪ್ಟ್ ಮಾಡಾಗ ಬಯೋಸ್ಪಿಯರ್ ಲಾರ್ಜೆಸ್ಟ್ ಅಂತ ಗೊತ್ತೈತೆ. ಅದ್ರ ನೆಕ್ಸ್ಟ್ ಬಯೋಮ್ ಅಂತ ಗೊತ್ತೈತೆ. ಇವು ಒಂದು 2-3 ಗೊತ್ತಿದ್ರು ನಿಮ್ಗೆ ಗೊತ್ತಾಕ. ಈಗ ನಾ ಹಿಂಟ್ ಕೊಡ್ತೇನೆ ನೋಡಿ. ಅದ್ರ ಮೇಲೆ ಒಂದೇದು ಏನು ಕೊಟ್ಟಾನ? ಜೀವಿಗಳು ಅಂತ ಕೊಟ್ಟಾನ. ಜೀವಿಗಳು, ಆಮೇಲೆ ಜೀವ ಸಂಧಾನಿ, ಜೀವ ಸಮುದಾಯ, ಪರಿಸರ ವ್ಯವಸ್ಥೆ, ಬಯೋಮ್ಸ್ ಅಂತ ಕೊಟ್ಟಾನ. ಇವ್ರು ಒಂದೊಂದು ಫುಲ್ ಫಾರ್ಮ್ ಹೇಳ್ಕೊತಕ್ಕ ನಾವು ನೀವು ಕ್ರೊನೊಲಾಜಿಕಲ್ ಆರ್ಡರ್ನ ಹೇಳಿರಪ್ಪ
ಪಟ್ಟ ಗೊತ್ತಾಗಲ್ಲ, ನಿಮ್ಮ ಕಡೆ ಕ್ವಶನ್ ಪೇಪರ್ ಇದ್ರೆ ತಿಳಿತಿತ್ತು. ಅದ್ರ ಸಂಬಂಧ ಈ ನಾ ಹೇಳ್ತೀನಿ ಹೆಂಗೆ ಬರ್ತಾವ. ಒಂದೇ ನೋಡ್ರಿ, ಜೀವಿಗಳು ಅಂತ ಹೇಳಿಲ್ಲ, ಆರ್ಗ್ಯಾನಿಸಮ್ಸ್ ಅಂತ ಬರ್ತೇಳಿ. ಯಾವ್ದಾರ ಆರ್ಗ್ಯಾನಿಸಮ್ ಅಂದ್ರೆ ಇಂಡಿವಿಜುವಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಈಗ ಅಂದ್ರೆ ಬೆಕ್ ಒಂದು ಆರ್ಗ್ಯಾನಿಸಮ್, ಅಥವಾ ಇರಿಬೆ ಅಂದ್ರೆ ಇರಿಬೆ ಒಂದು ಆರ್ಗ್ಯಾನಿಸಮ್. ಈ ಇಂಡಿವಿಜುವಲ್ ಆಗಿ ಯಾವ ದೊಡ್ಡದ ಯಾವ ಸಂದ ಹೇಳ್ಕೊತವ್ರು, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ. ಆರ್ಗ್ಯಾನಿಸಮ್ ಅಂದ್ರೆ ಇಂಡಿವಿಜುವಲ್ ಅಂತ ಬರ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದ ಪಾಪ್ಯುಲೇಷನ್ ಅಂತ ಕರಿತೀವಲ್ಲ, ಜೀವ ಸಂದನಿ ಅಂತ ಕರೀತಾರೆ. ಆ ಜೀವ ಸಂದನಿ ಒಳಗೆ ಪಾಪ್ಯುಲೇಷನ್ದಾಗ ಏನ್ ಮಾಡ್ತಾರೆ, ಒಂದು ಆರ್ಗ್ಯಾನಿಸಮ್ ಇರಂಗಿಲ್ಲ, ಅಲ್ಲಿ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇರ್ತಾವೆ. ಇದು ಇದರ ಅದಕ್ಕಿಂತ ದೊಡ್ಡದಕ್ಕತ್ತೆ ಸಣ್ಣದಕ್ಕತ್ತೆ, ದೊಡ್ಡದಕ್ಕತ್ತೆ ಅಲ್ಲಿ. ವೆರಿ ಗುಡ್. ಇದೇನಂದ್ರೆ ಗ್ರೂಪ್ ಆಫ್ ಇಂಡಿವಿಜುವಲ್ ಸೇಮ್ ಸ್ಪೀಸೀಸ್. ಗ್ರೂಪ್ ಅಂದ್ರೆ ಹೆಂಗಂದ್ರೆ ಈಗ ಇರಿಬೇದವ್ರಿ, ಇರಿಬಿದ್ ಒಂದು ಗ್ರೂಪ್, ಕೆಂಪ್ ಇರಿಬಿದ್ ಒಂದು ಗ್ರೂಪ್, ಕರಿ ಇರಿಬಿದ್ ಒಂದು ಗ್ರೂಪ್ ಹಾಕಲ್ಲ. ಇದು ಮತ್ತೆ ನೆನಪಿಟ್ಕೊರ, ಬೇರೆ ಬೇರೆ ಸ್ಪೀಸೀಸ್ ಅಲ್ಲ, ಒಂದ ಸ್ಪೀಸೀಸ್ ದ ಜೀವ ಸಂದನಿ ಅಥವಾ ಏನಂದ್ರೆ ಪಾಪ್ಯುಲೇಷನ್ ಕನ್ಸಿಡರ್ ಮಾಡಿರ್ತಾರಲ್ಲ. ಈಗ ನಾ ಹೇಳಿ ಇನ್ನೊಮ್ಮೆ ನೋಡ್ರ, ಪೂರ್ತಿ ಒಂದ ಇಲ್ಲಿ ಕೊಟ್ಟಿದ್ದ ಜೀವಿಗಳು ಅಥವಾ ಸ್ಪೀಸೀಸ್ ಅಂತ ಕೊಟ್ಟಿನಿ, ಒಂದ ಸ್ಪೀಸೀಸ್ ಕನ್ಸಿಡರ್ ಮಾಡು. ಇರಿಬೆ ಅಂದ್ರೆ ಪೂರ್ತಿ ಒಂದ ಸ್ಪೀಸೀಸ್. ಅದಕ್ಕಿಂತ ಹೆಚ್ಚಾಗೋದು ಯಾವ್ದಂದ್ರೆ ಪಾಪ್ಯುಲೇಷನ್ ಬರ್ತೇನೆ. ಅವಾಗ ಕೆಂಪ್ ಇರಿಬಿದ್ ಒಂದು ಗ್ರೂಪ್ ಬೇರೆ ಮಾಡೋದು, ಕರಿ ಇರಿಬಿದ್ ಒಂದು ಗ್ರೂಪ್ ಮಾಡೋದು. ಇದಕ್ಕೆ ಏನಂತಾರೆ ಅಂದ್ರೆ ಪಾಪ್ಯುಲೇಷನ್ ಅಥವಾ ಜೀವ ಸಂದನಿ ಅಂತ ಕರೀತಾರೆ. ನೆಕ್ಸ್ಟ್ ಅದಾದ್ಮೇಲೆ ಜೀವ ಸಮುದಾಯ ಅಥವಾ ಕಮ್ಯುನಿಟಿ ಅಂತ ಕರಿತೀವಿ, ಅಥವಾ ಏನಂತ ಕರೀತಾರೆ ಅದಕ್ಕೆ ಜೀವ ಸಮುದಾಯ. ಈ ಜೀವ ಸಮುದಾಯದಾಗ ಏನಿರ್ತಾವೆ? ಎಸ್, ಎಲ್ಲ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಇಲ್ಲಿ ಬರ್ತಾವೆ. ಸಮುದಾಯ ಅಂತ ಕರಿತೀವಿ ನಾವು. ಯಾವ್ದಾರ ಒಂದು ಕಮ್ಯುನಿಟಿ ರಿಸರ್ವ್ ಅಂತ ಕರಿತೀವಿ. ಕಮ್ಯುನಿಟಿ ರಿಸರ್ವ್ ಅಂದಾಗ ಒಂದ ಜಾತಿ ಅಂತ ಇರಂಗಿಲ್ಲ, ಅಲ್ಲಿ ಇರುವುದಿಲ್ಲ. ಈಗ ನೋಡ್ರಿ, ಹಳ್ಳಿ ಒಳಗೆ ಕನ್ಸಿಡರ್ ಮಾಡಿದಾಗ ಅಥವಾ ಯೋಜನೆಗಳು ತಂದಾಗ ಅತಾರ್ ಗೊತ್ತಲ್ಲ, ಗ್ರಾಮ ಮಟ್ಟದ ಕಮ್ಯುನಿಟಿಗಳನ್ನ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕಮ್ಯುನಿಟಿ ಅಂದ್ರೆ ಯಾವುದು ಜಾತಿ ಹಿಡಿದಿರಂಗಿಲ್ಲ, ಆ ಸಮುದಾಯ ಅಂತ ಇರ್ತಾರೆ. ಸಮುದಾಯ ಯಾವ್ದಾರ ಒಂದು ಸಮುದಾಯ ಭವನ ಅಂತ ಮಾಡಿದ್ರೆ, ಈಗ ಅಂಬೇಡ್ಕರ್ ಸಮುದಾಯ ಭವನ ಮಾಡ್ರೆ SC ಕಾಸ್ಟ್ ಅವ್ರಿಗೆ ಎಲ್ಲರಿಗೂ ಕೊಡ್ತಿರ್ತಿಲ್ಲ, ಆ SC ದೊಳಗೆ ಬರೋ ಎಲ್ಲಾ ಜಾತಿಗಳು ಕನ್ಸಿಡರ್ ಆದಂಗೆ. ಹಿಂಗೆ ಸಮುದಾಯ ಕನ್ಸಿಡರ್ ಮಾಡತ್ತೇಳಿ ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸ್ಪೀಸೀಸ್ಗಳನ್ನ ಎಲ್ಲ ಕನ್ಸಿಡರ್ ಮಾಡಿ ಅಲ್ಲಿ ವಾಸ ಮಾಡುವ ಅವಕ್ಕೆ ಏನಂತ ಅಂದ್ರೆ ಜೀವ ಸಮುದಾಯ ಅಂತ ಕರೀತಾರೆ. ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಕಮ್ಯುನಿಟಿ. ಆದ್ಮೇಲೆ ಎಕೋಸಿಸ್ಟಮ್. ಈ ಎಕೋಸಿಸ್ಟಮ್ ಅಂದ್ರೆ ಏನಿರ್ತದೆ? ಇದ್ರ ಮೇಲೆ ಕೇಳಿ ಒಂದು ಕ್ವಶನ್, ಎಕೋಸಿಸ್ಟಮ್ದಾಗ ಅಬಯೋಟಿಕ್ ಫ್ಯಾಕ್ಟರ್ಸ್ ಅಪ್ಲೈ ಮಾಡ್ತಾರೋ ಇಲ್ಲೋ? ಅಬಯೋಟಿಕ್ ಅಂದ್ರೆ ಅಬಯೋಟಿಕ್ ಅಂದ್ರೆ ಬಯೋಟಿಕ್ ಅಂದ್ರೆ ಏನು? ಜೀವಿಕ, ಜೈವಿಕ ಮತ್ತು ಅಜೈವಿಕ. ಅಜೈವಿಕನ ಕಮ್ಯುನಿಟಿ ಇದ್ರೊಳಗೆ ಯಾವ್ದ ಎಕೋಸಿಸ್ಟಮ್ದಾಗ ಇರ್ತಾವ ಇಲ್ಲ? ಇರ್ತಾವ, ನೆನಪಿಟ್ಕೋ. ಯಾಕಂದ್ರೆ ಇವು ಮೂರು ಏನ್ ಮ್ಯಾಲ್ ಕನ್ಸಿಡರ್ ಮಾಡಲ್ಲ, ಇಲ್ಲಿ ಅಜೈವಿಕ ಬರಂಗಿಲ್ಲ, ನೆನಪಿಟ್ಕೋರಿ. ಇಲ್ಲಿ ಬತ್ತೇಳಿ ಎಕೋಸಿಸ್ಟಮ್ ಬತ್ತೇಳಿ ಅಜೈವಿಕನ ಕನ್ಸಿಡರ್ ಮಾಡ್ತಾರ, ಅದಕ್ಕೆ ಎಕೋಸಿಸ್ಟಮ್ ಅದಕ್ಕಿಂತ ದೊಡ್ಡ. ಅದಾದ್ಮೇಲೆ ಇನ್ನೊಂದು ಬರುದ ಬಯೋಮ್ಸ್. ಬಯೋಮ್ಸ್ ಅಂದ್ರೆ ಗೊತ್ತಾತಲ್ಲ, ಬಯೋಮ್ಸ್ದಾಗ ಏನಿರ್ತಾವ? ಎಲ್ಲ ಪ್ಲಾಂಟ್ಸ್ ಆಗಲಿ ಎನಿಮಲ್ಸ್ ಆಗಲಿ ಎಲ್ಲ ಬರ್ತವೆ. ಇದಕ್ಕಿಂತ ದೊಡ್ಡದು ಅಂದ್ರೆ ಬಯೋಸ್ಫಿಯರ್. ಇವು 4-5 ಏನು ಹೇಳಿಲ್ಲ, ಇವು ಒಟ್ಟ ನೆನಪಿಟ್ಕೋರಿ, ಎಲ್ಲ ಓದ್ಬೇಕತ್ತಿಲ್ಲ. ಇವು 5 ನೆನಪಿಟ್ರೆ ನೀವು ಎಲಿಜಿಬಲ್ ಏನು ಬೇಕಾದ್ ಮಾಡ್ಬೋದು. ಜೀವಿಗಳು ಬಂದ್ರೆ ಇಂಡಿವಿಜುವಲ್, ಕರೆಕ್ಟಾ? ಜೀವಿ ಪಾಪ್ಯುಲೇಷನ್ ಅಥವಾ ಜೀವಿ ಇದನ್ನು ಬಂದ್ರೆ ಜೀವಿ ಸಂದನಿ ಅಂದ್ರೆ ಅದರದ ಗ್ರೂಪ್. ಅದಾದ್ಮೇಲೆ ಯಾವ್ದು ಕಮ್ಯುನಿಟಿ ಬರ್ತದೆ. ಕಮ್ಯುನಿಟಿ ಅಂದ್ರೆ ಪೂರ್ತಿ ಎಲ್ಲ ಇರೋದು, ಎಲ್ಲ ಬೇರೆ ಬೇರೆ ಸ್ಪೀಸೀಸ್ಗಳು ಕೂಡಿರು. ಎಕೋಸಿಸ್ಟಮ್ ಅಂದ್ರೆ ಅಲ್ಲಿ ಏನಿರ್ತಾವೆ, ಜೀವಿಗಳನ್ನೂ ಇರ್ತಾವೆ ಮತ್ತು ಪ್ಲಾಂಟ್ ಯಾವ ಬಯೋಟಿಕ್ ಫ್ಯಾಕ್ಟರ್ಗಳ್ನು ಎಲ್ಲ ಕನ್ಸಿಡರ್ ಅಜೈವಿಕ ಇದ್ದಿದ್ದು. ಅದ್ರ ಆದ್ಮೇಲೆ ಅತಿ ದೊಡ್ಡದು ಬರೋದು ಯಾವ್ದಂದ್ರೆ ಬಯೋಮ್ಸ್. ಬಯೋಮ್ಸ್ ಒಳಗೆ ಎಲ್ಲ ಕನ್ಸಿಡರ್ ಮಾಡುತ್ತೆ, ಪ್ಲಾಂಟ್ಸ್ ಇರ್ತಾವೆ, ಎಲ್ಲ ಇರ್ತಾವೆ. ಬಟ್ ಇದ್ರ ಬಯೋಸ್ಪಿಯರ್ಕ ಇವಕ್ಕೆ ಕನ್ಫ್ಯೂಷನ್ ಅಂದ್ರೆ ಬಯೋಮ್ಸ್ನಾಗ ಕನ್ಸಿಡರ್ ಮಾಡಿದ್ದೇನೆ ಗಿಡಗಳು ಇರ್ತಾವೆ, ಪ್ರಾಣಿಗಳು ಇರ್ತಾವೆ, ಎಲ್ಲ ಕನ್ಸಿಡರ್ ಮಾಡ್ತಾರೆ. ಬಟ್ ಬಯೋಸ್ಪಿಯರ್ದಾಗ ಏನು ಕನ್ಸಿಡರ್ ಮಾಡ್ತಾರೆ? ಬಯೋಮ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಒಂದು ನ್ಯಾಷನಲ್ ಪಾರ್ಕ್ನಾಗ ಒಂದು ಬಯೋಮ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಬಯೋಸ್ಪಿಯರ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಏನು ಬೇಕು? ಅಲ್ಲಿ ನದಿ ಇರಬೇಕು, ನೀರು ಹರಿತಿರ್ಬೇಕು, ಆಕಾಶದ ಭಾಗ ಇರಬೇಕು, ಎಲ್ಲ ಕನ್ಸಿಡರ್ ಮಾಡಿದಕ್ಕೆ ಬಯೋಸ್ಪಿಯರ್ ಅಂತ ಕರಿತೀವಿ, ನೆನಪಿಟ್ಕೋ. ಇವು ನ್ಯಾಷನಲ್ ಪಾರ್ಕ್ ಎಲ್ಲಾದ್ರೂ ಸಣ್ಣ ಆಗ್ಬಿಡ್ತಾವೆ. ಬಯೋಸ್ಪಿಯರ್ ಅಂದ್ರೆ ಅತಿ ಮ್ಯಾಕ್ಸಿಮಮ್ ದೊಡ್ಡ. ಗೊತ್ತಾದವಲ್ಲ ಎಲ್ಲ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳೋಣ. ನೀವು ಇದು ಮೊಯಿಟ್ ಏನು ಕೇಳ್ಯಾರ? ಇನ್ನೊಂದು ಕೇಳೋಣ. ಪಶು ತಳಿ ಇದನ್ನ ತಳಿ ಸಂವರ್ಧನೆಗೆ ಸಂಬಂಧಿಸಿದ ಮೊಯಿಟ್ನ ವಿಸ್ತೃತ ರೂಪ ಅಂತ ಕೇಳೋಣ. ಇದು ನಾವು ಆ್ಯಕ್ಚುಲಿ ಡಿಸ್ಕಷನ್ ಮಾಡಿದ್ದಿಲ್ಲ. ಇದು ಎದ್ರ ಸಲುವಾಗಿ ಮಾಡ್ಬೇಕಿತ್ತಂದ್ರೆ ಬಜೆಟ್ನಾಗ ಹೇಳಿ ಗೊತ್ತನ್ರಿ, ಫಲಧಾರೆ ಯೋಜನೆ ಎದಕ್ಕೆ ತಂದಾರ ಅಂತ ಹೇಳಿ. ಎದಕ್ಕೆ ತಂದಾರ? ವರ್ಷಕ್ಕೊಂದು ಕರೆ ತಂದಾರಲ್ಲ, ಆ ಟೈಮ್ನಾಗ ನೆನಪು ಬಂದಿದ್ದಿಲ್ಲ. ಅದ ಮೊಯಿಟ್ ಅಂತ ಬರ್ತದೆ, MEOT ಅಂತ ಕರೀತಾರೆ. MEOT ಫುಲ್ ಫಾರ್ಮ್ ಏನು ಹೇಳ? MEOT ಅಂದ್ರೆ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಕರೀತಾರೆ. ಇದು ಏನು ಮಾಡ್ತಿರ್ತಾರೆ ಅಂದ್ರೆ, ಈಗ ಇದರೊಳಗೆ ಈಗ ನೋಡ್ರಿ, ಅಕಸ್ಮಾತ್ ಗಂಡ್ಮಕ್ಳ ಅಥವಾ ಗಂಡ್ಮಕ್ಳ ಹೆಣ್ಮಕ್ಳ ಮಕ್ಕಳಾಗ್ಲಿಕ್ಕತ್ತೇಳಿ ಬಂಜೇತನ ಇದ್ರ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಮಾಡ್ತಾರೆ, ಗೊತ್ತೈತಿ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೆ ಅಥವಾ ಇನ್ ವಿಟ್ರೋ ಫರ್ಟಿಲೈಸೇಷನ್, ಅದು ಹೆಂಗ ಮೆನ್ ಒಳಗೆ ಅಥವಾ ಇದ್ರೊಳಗೆ ಮಾಡ್ತಿರ್ತಾರಲ್ಲ ವುಮೆನ್ ಒಳಗೆ ಸೇಮ್. ಈಗ ನಾವು ಹೇಳಿದ್ವಲ್ಲ, ವರ್ಷಕ್ಕೆ ಒಂದು ಕರು ಅಂತಂದ್ರಲ್ಲ ಫಲಧಾರೆ. ಆ ಫಲಧಾರೆ ಇನಿಷಿಯೇಟಿವ್ ಅಂದ್ರೆ, ಫಲಧಾರೆ ಅಂದ್ರೆ ಪಶುಸಂಗೋಪನೆಯನ್ನು ಅಭಿವೃದ್ಧಿ ಮಾಡ್ಬೇಕು. ಬಟ್ ಅದಕ್ಕೊಂದು ಮೆಡಿಕಲ್ ಟ್ರೀಟ್ಮೆಂಟ್ ಐತಿ. ಏನಂದ್ರೆ ಅಕಸ್ಮಾತ್ ಅಲ್ಲಿ ಫಲಧಾರೆ ಆಗ್ಲಿಕ್ಕೆ ಅಥವಾ ಇದನ್ನ ಏನಂದ್ರೆ ಕರುಗೆ ಜನ್ಮ ಕೊಡಕ್ಕೆ ಆಗ್ಲಿಕ್ಕತ್ತೇಳಿ ಆ ಟೈಮ್ನಾಗ ಮೊಯಿಟ್ ಟೆಕ್ನಾಲಜಿ ಅಂತ ಬರ್ತದೆ. MOET ಅಂತ ಕರೀತಾರೆ. ಎಮ್ ಅಂದ್ರೆ ಏನಂದ್ರೆ ಮಲ್ಟಿಪಲ್, ಇ ಅಂದ್ರೆ ಎಂಬ್ರಿಯೋ, ಆಮೇಲೆ ಓಯುಲೇಷನ್ ಏನಂತಾರ ಮಲ್ಟಿಪಲ್ ಓಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇದು ಮಾಡಿ ಪೂರ್ತಿ ಹೇಳ್ತಾನೆ. ಮಲ್ಟಿಪಲ್ ಅಂದ್ರೆ ಬಹು ಅಂತಂದಂಗೆ. ಇವು ಏನು ಮಾಡ್ತಿರ್ತಾರೆ ಅಂದ್ರೆ, ಹೆಂಗಿಲ್ಲ ನಾವು ಸರೋಗೇಸಿ ಮದರ್ ಅಥವಾ ಬಾಡಿಗೆ ತಾಯ್ತನ ಅಂತ ಕರೀತಾರಲ್ಲ, ಹಂಗ ಸೇಮ್ ಏನು ಮಾಡ್ತಾರೆ ಅಂದ್ರೆ ದನಗಳು ಅಥವಾ ಕರಗಳು ಇರ್ತಾವಲ್ಲ ಅದ್ರೊಳಗೆ ಮಲ್ಟಿಪಲ್ ಎಂಬ್ರಿಯೋ ಒಳಗೆ ಏನು ಮಾಡ್ತಾರೆ ಅಂದ್ರೆ ಇಂಜೆಕ್ಟ್ ಮಾಡ್ತಾರೆ. ಏನಂದ್ರೆ ಅದ್ರದ್ದು ಏನು ಸೆಮನ್ ಇರ್ತೈತಲ್ಲ ಅಥವಾ ಏನಂತಾರಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ ಅಂದ್ರೆ ಇಂಜೆಕ್ಟ್ ಮಾಡಿ ಅದು ಫಲಧಾರೆ ಅಥವಾ ಕರು ಕೊಡ್ಬೇಕಂತ ಹಂಗೆ ಅಭಿವೃದ್ಧಿ ಮಾಡ್ಬೇಕಂತ ಯಾವ್ದತ್ರ ಮೊಯಿಟ್
ಟೆಕ್ನಾಲಜಿ ಅಂತ ಬರ್ತದೆ. ಅವ್ನು ಲಿಂಕ್ ಮಾಡಿ ಹೆಂಗೆ ಕೇಳ ನೋಡಿ, ಇದನ್ನ ಕೇಳೋದು ಬಿಟ್ಟ ಫಲಧಾರೆ ಡೈರೆಕ್ಟ್ ಕೇಳ್ರೆ ಇನಿಷಿಯೇಟಿವ್ ಐತತ್ತೆ ಅದ್ರ ರಿಲೇಟೆಡ್ ಮಾಡಕ್ಕೆ ಕೇಳ. ನಿಂದು ಮೊಯಿಟ್ ಕೇಳಕ್ಕೆ ಅದ ಕಾರಣ ಹಿಂಗೆ ಎಲ್ಲಿದ ಹೋಗೋದಿಲ್ಲವ. ಇದು ಯಾಕಂದ್ರೆ ಫಲಧಾರೆ ಇನಿಷಿಯೇಟಿವ್ ಬಂದಿತ್ತಲ್ಲ ಆ ಟೈಮ್ನಾಗ ಇದನ್ನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಇನ್ ಕೇಸ್ ಫಲಧಾರೆದಾಗ ವರ್ಷಕ್ಕೆ ಒಂದು ಕರು ಸಿಗ್ಲಿಕ್ಕತ್ತೇಳಿ ಈ ಮೊಯಿಟ್ ಟೆಕ್ನಾಲಜಿ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ ಕರು ಪಡಿತಾರೆ. ಮೊಯಿಟ್ ಫುಲ್ ಫಾರ್ಮ್ ಏನು ಕೇಳನತ್ತಂದ್ರೆ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್. ಒಮ್ಮೆ ಹೇಳಿದ್ರೆ ನೆನಪಿದ್ದು ಬಿಡೋದು, ನೆನಪಿಟ್ಕೊಡೋದ. ಇನ್ನೊಂದು ಕ್ವಶನ್ ಕೇಳೋಣ. ಇದು ಇದನ್ನ ಯಾವ್ದೋ ಸೈನ್ಸ್ ಕ್ವಶನ್ ಸಿಂಪಲ್ ಆಗಿ. ಈಗ ನೋಡ, ಸಿಡುಬು ರೋಗದಿಂದ ಒಬ್ಬ ವ್ಯಕ್ತಿ ಬಳಲುತ್ತಿರ್ತಾನ ತಿಳ್ಕೊರಿ. ಹೌದಾ, ಸಿಡುಬು ರೋಗದಿಂದ ಒಬ್ಬ ವ್ಯಕ್ತಿ ಬರತಾನ, ಅದರಿಂದ ಗುಣ ಹೊಂದುತ್ತಾನ ತಿಳ್ಕೊರಿ. ಅದು ಗುಣ ಹೊಂದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನು ಜೀವಿತಾವಧಿಯಲ್ಲಿ ಅಥವಾ ಮುಂದೆ ಎಲ್ಲರ ಲೈಫ್ನಾಗ ಮತ್ತೆ ಅದ ಕಾಯಿಲೆಗೆ ಅವ್ನು ಅಡಾಪ್ಟ್ ಆಗೋದು ಅಥವಾ ಅದಕ್ಕೆ ಎಡಿಕ್ಟ್ ಇದನ್ನ ಅದರಿಂದ ಏನಂದ್ರೆ ಎಫೆಕ್ಟ್ ಆಗೋದ ಕಡಿಮೆ ಆಕೈತೆ ಅಂತ ಹೇಳ. ಇದು ಎಂಥ ಪ್ರಕ್ರಿಯೆ ಅಂತ ಕೇಳ. ಕ್ವಶನ್ ಇನ್ನೊಮ್ಮೆ ಹೇಳ್ತಾ ನೋಡ್ರಿ. ಒಬ್ಬರಿಗೆ ರೋಗ ಬಂದೈತಿ, ಯಾವುದೋ ಒಂದು ರೋಗ, ಸಿಡುಬು ರೋಗ ಅಂತ ಬರ್ತದೆ. ಸಿಡುಬು ರೋಗ ಅಂದ್ರೆ ಗೊತ್ತಾಗತ್ತಲ್ಲ. ಸಿಡುಬು ರೋಗ ಅಂದ್ರೆ ಹೆಂಗೆ ಬರ್ತದೆ ಹೇಳ್ರಿ? ಸ್ಮಾಲ್ ಪಾಕ್ಸ್ ಅಂತ ಕರಿತಾರಲ್ಲ, ಅವು ಸಣ್ಣ ಸಣ್ಣ ಗುಳ್ಳೆಗಿರ್ತಾವ ನೋಡಿ ಮನುಷ್ಯನ ಬಾಡಿ ಮೇಲೆ. ಅದು ಸಣ್ಣ 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 ಗುಳ್ಳೆಗಿರ್ತಾವ ನೋಡ್ರಿ, ಪೂರ್ತಿ ಮೈ ತುಂಬ ಎಲ್ಲ ಸಣ್ಣ ಸಣ್ಣ ಅದ ಸ್ಮಾಲ್ ಪಾಕ್ಸ್. ಅದ ಸ್ಮಾಲ್ ಪಾಕ್ಸ್ ಅಂತ ಕರಿತಾರ. ವೈಟ್ ಗುಳ್ಳೆ ಅದ ಸ್ಮಾಲ್ ಪಾಕ್ಸ್ ಅಂದ್ರೆ ಗುಳಿ ಗುಳಿ ಹಾಕವಲ್ಲ ಮೈ ತುಂಬ. ಅದ ಭಾಳ ತರ ಗುಳಿ ಹಾಕ. ಅಮ್ಮ ಬೇರೆ ಅಪ್ಪಿ ನೀ ಹೇಳುದ ಅದ. ಇಲ್ಲ ಬಿಡು. ಸ್ಮಾಲ್ ಪಾಕ್ಸ್ ಅಂದ್ರೆ ಅವು ಸಣ್ಣ ಸಣ್ಣ ಗುಳಿನ ಇರ್ತಾವ. ಅಲ್ಲೈತ್ ನೋಡ, ಅದ ಕರೆಕ್ಟ್. ಅದು ಯಾಕಂದ್ರೆ ಆಫ್ರಿಕಾ ತೋರ್ಸತ್ತ ನೋಡ ಲೈಫ್. ಎಕ್ಸಾಂಪಲ್ ನೋಡ್ಬಿಡ್ರಿ ಅಲ್ಲಿ. ಸ್ಮಾಲ್ ಪಾಕ್ಸ್ ಅಂದ್ರೆ ಇದು ಆಫ್ರಿಕಾ ಖಂಡದಾಗ ಹೈಯೆಸ್ಟ್ ಕಂಡುಬಿಡುತ್ತೆ. ಅದಕ್ಕೆ ಸಿಡುಬು ರೋಗ ಅಂತ ಕರೀತಾರೆ. ಈ ಸಿಡುಬು ರೋಗ ಅಂದ್ರೆ ಅವು ಗುಳಿಗಳು ಹೊಡೆದಿರ್ತೀನಿ, ಅದು ಡೇಂಜರಸ್ ಇರ್ತದ್ರಿ. ಜೀವ ತಗೊಳ್ಳೋಂಥ ಕ್ಯಾರೆಕ್ಟರ್ ಇದ್ದಂಗೆ ಅದಾಗ ಸಿಡುಬು ರೋಗ ಅಂದ್ರೆ ಅಂಥದ ಬಿಡ್ರಿ ಆಫ್ರಿಕಾ ಕಾಂಟಿನೆಂಟ್ದಾಗ ಜಾಸ್ತಿ ಕಂಡು ಬರ್ತದೆ ಸಿಡುಬು ರೋಗ ಅಂತ ಕರೀತಾರಲ್ಲ. ಅಕಸ್ಮಾತ್ ಒಬ್ಬ ಮನುಷ್ಯಾಗ ಬಿಡು ಅಕಸ್ಮಾತ್ ಒಬ್ಬ ಮನುಷ್ಯಾಗ ಜೀವಿತಾವಧಿಯಲ್ಲಿ ಒಮ್ಮೆ ಎಲ್ಲರ ಸಿಡುಬು ರೋಗ ಬಂದಿತ್ತಂತೇಳಿ ಅದರಿಂದ ಅವ ಕಡಿಮೆ ಆಕೈತಿ. ಮುಂದೆ ಅದು ಕಡಿಮೆ ಆಗಿರ್ತದೆ, ಗುಣಮುಖ ಆಗಿರ್ತಲ್ಲ. ಹೊಳ್ಳಿ ಅದ ಸಿಡುಬು ರೋಗ ಅವ್ನು ಬರೋ ಚಾನ್ಸಸ್ ಕಡಿಮೆ. ಅಂದ್ರೆ ಅಕಸ್ಮಾತ್ ಬರಂಗಿಲ್ಲ ತಿಳ್ಕೊರಿ, ಕಡಿಮೆ ಅದು ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತ ಕ್ವಶನ್ ಕೇಳ. ನಾವು ಎಂಥದ ಕರೆಕ್ಟ್ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗಿರ್ತೈತಿ. ಇದು ಒಂದೇದು. ಯಾಕಂದ್ರೆ ಕೊರೋನಾ ಟೈಮ್ನಾಗ ನಮಗೆ ಕೊರೋನಾದ ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗೈತೆ ಅಂದ್ರೆ ಹೊಳೆ ಬಂದಿಲ್ಲ. ಬಟ್ ಅವ್ನು ಕ್ವಶನ್ ಹೆಂಗೆ ಕೇಳ ನೋಡ್ರಿ, ಯಾಕಂದ್ರೆ ಅದನ್ನ ಕನ್ಫ್ಯೂಸ್ ಮಾಡಿರ್ತಾನೆ. ಇಲ್ಲಿ ಇಮ್ಯುನಿಟಿ ಪವರ್ ಅಂತ ಓದಿರ್ತೀವಿ, ಅವ್ನು ಕ್ವಶನ್ ಹೆಂಗೆ ಕೇಳ ಅಲ್ಲೇ ಟ್ರಿಕ್. ಒಂದೇದು ಹೇಳ್ತಾನೆ ನೋಡ್ರಿ. ಅವನು ದೇಹದ ಪ್ರತಿಕಾಯಗಳನ್ನು ಅಂದ್ರೆ ಅವನ ದೇಹದ ಪ್ರತಿಕಾಯ ಅಂದ್ರೆ ಆಂಟಿಬಾಡೀಸ್ಗೆ ಉತ್ಪಾದಿಸಿರ್ತಾವ ಒಂದ. ಆಮೇಲೆ ಈ ರೋಗ ನಿರೋಧಕತೆಯನ್ನು ಕೃತಕ ಸಕ್ರಿಯ ರೋಗ ನಿರೋಧಕತೆ ತರದ, ಕೃತಕ ಆರ್ಟಿಫಿಷಿಯಲ್ ರೋಗ ಸಕ್ರಿಯತೆ ಕರೀತಾರತ್ ಒಂದೇದು ಕೊಟ್ಟಾನ. ಒಂದೇ ಆಪ್ಷನ್. ನಾವು ಆಪ್ಷನ್ಗಳು ಹೇಳ್ಕೊತ ಹೇಳಕ್ ಗೊತ್ತಾದಲ್ಲ. ಒಂದೇದಂತೂ ಗೊತ್ತಾಗೈತೆ ನಿಮಗೆ, ಆಂಟಿಬಾಡೀಸ್ ಕಂಪಲ್ಸರಿ. ಯಾವುದೇ ರೋಗ ಬಂದಾಗ ಹೊಳ್ಳಿ ಬರಬಾರ್ದು ಅಂತೇಳಿ. ಈಗ ನೆಗಡಿ ಬಂದಾಗ ಒಂದು ವಾರ ಇರ್ತೈತಲ್ಲ, ವಾರ ಇದ್ದಾಗ ಎಲ್ಲರ ನಮಗೆ ಆಂಟಿಬಾಡೀಸ್ ಬರ್ತೈತಿ, ಹೊಳ್ಳಿ ನೆಗಡಿ ಬರಂಗಿಲ್ಲ. ಯಾಕಂದ್ರೆ ಅದಕ್ಕೆ ಆಟೋಮೆಟಿಕ್ ನಾವು ಏನು ಮಾಡಿರ್ತೀವಿ ಅಂದ್ರೆ ಅದಕ್ಕೆ ಅಡಾಪ್ಟ್ ಆಗೋ ಕೆಪಾಸಿಟಿ ಬಾಡಿಗೆ ಬೆಳೆದಿರ್ತೈತೆ. ವೈಟ್ ಬ್ಲಡ್ ಸೆಲ್ಸ್ ಫೈಟ್ ಮಾಡಿಬಿಡ್ತಾವೆ. ಸೇಮ್ ಯಾವುದೇ ರೋಗ ಬಂದರೂ ಆಗಿರ್ತದೆ. ಒಂದೇದು ಏನಂದ್ರೆ ಆಂಟಿಬಾಡೀಸ್ ಉತ್ಪಾದನೆ ಆಗಿರ್ತಾವೆ. ಒಂದೇದು ಏನು ಕ್ವಶನ್ ಆಪ್ಷನ್ ಕೊಟ್ಟಾನಂದ್ರೆ ದೇಹ ಪ್ರತಿಪಾದಕಗಳನ್ನು ಉತ್ಪಾದಿಸುತ್ತೆ, ಆಂಟಿಬಾಡೀಸ್ನ ಉತ್ಪಾದಿಸಿದೆ. ಕರೆಕ್ಟಾ? ಬಟ್ ಇದಕ್ಕೆ ಕೃತಕ ಸಕ್ರಿಯ ರೋಗ ನಿರೋಧಕತೆ ಅಂತ ಕರೀತಾರತ್ತ ಒಂದನೇ ಆಪ್ಷನ್. ಎರಡನೇ ಆಪ್ಷನ್ ಕೊಡ್ತೀನಿ, ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸಿರ್ತದೆ ಅಂದ್ರೆ ಆಂಟಿಬಾಡಿ. ಎಲ್ಲದ್ರಾಗ ಆಂಟಿಬಾಡಿ ಉತ್ಪಾದಿಸಿರ್ತದೆ ಕೊಟ್ಟಾನ. ಎರಡನೇದು ಏನು ಕೊಟ್ಟಾನ ಗೊತ್ತಾನ? ಈ ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ನಿಷ್ಕ್ರಿಯ ರೋಗ ನಿರೋಧಕತೆ. ನಿಷ್ಕ್ರಿಯ ಅಂದ್ರೆ ಸ್ವಾಭಾವಿಕ ಅಂದ್ರೆ ನ್ಯಾಚುರಲ್ ಆಗಿ ರೋಗನ ಎರಡಿಕೇಟ್ ಮಾಡಿದ ರೋಗ ಅಂತ ಕರೀತಾರ ಕೇಳೋಣ. ಎರಡನೇದು. ಮೂರನೇದು ಆಪ್ಷನ್ ಕೊಡ್ತೀನಿ, ಇದನ್ನೆಂದ್ರೆ ಪ್ರತಿಕಾಯಗಳನ್ನ ಅಥವಾ ಆಂಟಿಬಾಡೀಸ್ಗಳನ್ನ ಉತ್ಪಾದನೆ ಮಾಡೈತಿ. ಮಾಡಿದ್ಮೇಲೆ ಈ ರೋಗ ನಿರೋಧಕತೆನ ಏನಂತ ಕರೀತಾರಂದ್ರೆ ನಿಷ್ಕ್ರಿಯ ಕೃತಕ ರೋಗ ನಿರೋಧಕತೆ ಎಂದು ಕರೆಯುತ್ತಾರೆ ಅಂತ ಕೊಟ್ಟಾನ. ಇನ್ನೊಂದು ಆಪ್ಷನ್ ಕೊಡ್ತಾನೆ ಏನಂದ್ರೆ ಪ್ರತಿಕಾಯಗಳನ್ನ ಅಥವಾ ಆಂಟಿಬಾಡೀಸ್ಗಳನ್ನ ಆಲ್ರೆಡಿ ಉತ್ಪಾದನೆ ಮಾಡೈತಿ, ಬಟ್ ಕೃತಕ ಸಕ್ರಿಯ ರೋಗ ನಿರೋಧಕತೆ ಅಂತ ಕರೀತಾನಂದ್ರೆ ಇದ್ರೊಳಗೆ ಯಾವ್ದು ಕರೆಕ್ಟ್ ಆಕತಿ? ಸಕ್ರಿಯ ನಿಷ್ಕ್ರಿಯ ಯಾವ್ದು? ಇದ್ರೊಳಗ ಡಿಫ್ರೆನ್ಸ್ ನಾ ಏನು ಬ್ಯಾರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಕ್ರಿಯ ಆಗಿರ್ತದೆ, ನಿಷ್ಕ್ರಿಯ ಆಗಿರ್ತದೆ. ಎಸ್ ಆಪ್ಷನ್ ಏನ ನಿಷ್ಕ್ರಿಯ ಬರ್ತೈತಲ್ಲ, ಇದ ತಪ್ಪ. ಯಾಕಂದ್ರೆ ಅವ್ನು ಕ್ವಶನ್ ಕೇಳಿದ್ದಲ್ಲ. ನಿಷ್ಕ್ರಿಯ ರೋಗ ನಿರೋಧಕತೆ ಅಂದ್ರೆ ಹೇಳ್ತೇನೆ ನೋಡ್ರಿ. ನಿಷ್ಕ್ರಿಯ ಸಕ್ರಿಯದ ಡಿಫ್ರೆನ್ಸ್ ಏನಂದ್ರೆ ಕ್ವಶನ್ ಒಂದೇದು ಕೊಟ್ಟಾನೆ ಆದ್ರೆ ಆಂಟಿಬಾಡೀಸ್ ಆಲ್ರೆಡಿ ಉತ್ಪಾದನೆ ಆಗ್ಯಾವ. ಹೌದಾ? ನಿಷ್ಕ್ರಿಯ ಅಂದ್ರೆ ಏನ್ ಗೊತ್ತಾ? ನಿಷ್ಕ್ರಿಯ ರೋಗ ನಿರೋಧಕತೆ ಅಂದ್ರೆ ಒಮ್ಮೆ ನಿನಗಾದ ರೋಗ ನಿರೋಧಕತೆ ಅಥವಾ ಆಂಟಿಬಾಡಿ ಬಾಡಿ ಒಳಗೆ ಬರ್ತೇನೆ. ನಿಷ್ಕ್ರಿಯ ಅಂದ್ರೆ ಆ ರೋಗ ನಿನ್ನ ಜೀವ ಮಾಡಿದಾಗ ಯಾವಾಗೂ ಬರಬಾರ್ದು ಅಂದ್ರೆ
ಅಂದ್ರೆ ನಿಷ್ಕ್ರಿಯ. ಸಕ್ರಿಯ ರೋಗ ನಿರೋಧಕತೆ ಆಕ್ಟಿವ್ ಇರ್ತದೆ ನಿನ್ನ ಬಾಡಿ ಒಳಗೆ, ಅದು ಫೈಟ್ ಆಗಿ ಬತ್ತೇಳಿ ಅವಾಗ ಏನು ಮಾಡ್ತದೆ ಅಂದ್ರೆ ಆ ಟೈಮ್ ಮತ್ತೆ ಆಕ್ಟಿವ್ ಮಾಡ್ತಿರ್ತದೆ ಅದು ಹೊಳ್ಳಿ. ನಿನಗೆ ಮುಂದೆ ಬರ್ಬೋದು, ಬರಂಗಿಲ್ಲತ್ತಲ್ಲ ಬರ್ಬೋದು, ಬಟ್ ಬಂದಾಗ ಅದನ್ನ ಫೈಟ್ ಮಾಡ್ತದೆ, ಅದಕ್ಕೆ ಸಕ್ರಿಯ ಅಂತ. ನಿಷ್ಕ್ರಿಯ ಅಂದ್ರೆ ಹೋಗಿ ಸತ್ತು ಹೋದಂಗೆ ಅದು ಒಂದು ಬಂದಿರ್ತೈತೆ, ಒಂದು ಬಂದ್ಮೇಲೆ ಅದು ರೋಗ ನಿರೋಧಕತೆ ಆಗಿರ್ತದೆ, ಆ ಟೈಮ್ನಾಗ ಫೈಟ್ ಮಾಡಿ ಬಿಡ್ತೇಳಿ ಮುಂದೆ ಯಾವಾಗ ಬಂದ್ರೆ ಹೋದ ಮನುಷ್ಯ ಅಂದಂಗೆ ಆಗಿಬಿಡ್ತದೆ. ಬಟ್ ಇದು ಸಕ್ರಿಯ ಇದ್ದಂಗೆ ಏನಿರ್ತೈತಿಲ್ಲ ನಿನ್ನ ಜೀವಮಾನದಾಗ ಯಾವಾಗ ಬಂದರೂ ಅದು ಫೈಟ್ ಮಾಡೋ ಕೆಪಾಸಿಟಿ ಇರ್ತದೆ. ಅದ್ರ ಸಂಬಂಧ ಅದನ್ನ ಹೇಳಿ ಕೊಟ್ಟಿದ್ದು. ಸಕ್ರಿಯ ನಿಷ್ಕ್ರಿಯದಾಗ ಡಿಫ್ರೆನ್ಸ್ ಆಗ್ಬೇಡ್ರಿ, ಗೊತ್ತಾಗ್ತಲ್ಲ. ಯಾವುದೇ ರೋಗಗಳು ಬಂದಾಗ ಅದನ್ನ ಹೊಳ್ಳಿ ಮುಂದೆ ಜೀವನದಾಗ ಬಂದಾಗ ಫೈಟ್ ಆಗಕ್ಕೆ. ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಆಂಟಿಬಾಡೀಸ್ ಯಾವಾಗ ಇರ್ತಾವಲ್ಲ ನಿಷ್ಕ್ರಿಯ ಆಗಿರಂಗಿಲ್ಲ ರೀ, ಯಾವಾಗೂ ಇದ್ರೆ ಸಕ್ರಿಯಾಗಿ ಆಕ್ಟ್ ಮಾಡ್ತಿರ್ತಾವೆ. ಈಗ ನಮ್ಮಲ್ಲಿ ನೆಗಡಿ ಬಂದು ಹೋಗಿತ್ತೇಳಿ ಮತ್ತೆ ನೆಗಡಿ ಬಂದರೆ ಆಂಟಿಬಾಡೀಸ್ ಮತ್ತೆ ಅದಕ್ಕೆ ಫೈಟ್ ಮಾಡ್ತಾವೆ. ಅಕಸ್ಮಾತ್ ನಿಷ್ಕ್ರಿಯ ಇದ್ದು ಅಂತೇಳಿ ಒಮ್ಮೆ ನೆಗಡಿ ಬಂದ್ಮೇಲೆ ಮತ್ತೊಮ್ಮೆ ನೆಗಡಿ ಬಂದರೆ ಹೊಳ್ಳಿ ಅವು ಆಕ್ಟಿವ್ ಇರಂಗಿಲ್ಲ ತರ, ಅದಕ್ಕೆ ನಿಷ್ಕ್ರಿಯ ಅಂತ ಕರೀತಾರೆ. ಇದನ್ನ ಕ್ವಶನ್ ಕೇಳೋಣ ಡೈರೆಕ್ಟ್. ಸಕ್ರಿಯ ಬರ್ತದೆ ನಿಷ್ಕ್ರಿಯ ಬರ್ತದೆ ಅಂದ್ರೆ ಸಕ್ರಿಯ ಜ್ವಾಲಾಮುಖಿ ಅಂತ ನೋಡೋಕೆ ಬೆಂಕಿ ಫ್ಯೂಚರ್ನಾಗ ಬೆಂಕಿ. ಇದು ಸಿಂಪಲ್ ಕ್ವಶನ್ ಹೆಂಗೆ ಕೇಳ ನೋಡ. ಇದು ಸೈನ್ಸ್ ಅಲ್ಲ, ಸೈನ್ಸ್ ಭಾಳ ಹೇಳ್ರ ಮಟ್ಟಪ್ಪ ಅನಿಸ್ತಾವ ಇಲ್ಲ. ಸಿಂಪಲ್ ಆಗಿ ಬಿಡ್ರಿ ಕ್ವಶನ್ ಕೇಳ್ತಾನೆ. ಒಂದೇ ನೋಡ ಕ್ವಶನ್ ಸಿಂಪಲ್ ಆಗಿ ಕೇಳೋಣ. ಏನು ಕೇಳೋಣ? ಒಂದು ಎಳೆದ ಸ್ಟ್ರಿಂಗ್ನಲ್ಲಿರುವ ಶಕ್ತಿಯು ಪ್ರಚನ್ನ ಶಕ್ತಿ ಆಗಿರುತ್ತದೆ. ಅಂದ್ರೆ ಪೊಟೆನ್ಷಿಯಲ್, ಒಂದು ಯಾವ್ದಾದ್ರು ಸ್ಟ್ರಿಂಗ್ ಎಳೆದು ಹಿಡಿದಿರ್ತಿಲ್ಲ ಅದ್ರೊಳಗೆ ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ, ಚಲನ ಶಕ್ತಿ ಇರ್ತದೆ. ಸ್ಟೋರ್ ಈಗ ಅದ್ರದ್ದು ಎಕ್ಸಾಂಪಲ್ ಕೊಟ್ಟಕ್ಕೆ ಹೇಳ್ತೀನಿ, ಇವನ್ನ ಕೇಳಂಗಿಲ್ಲ, ಅದಕ್ಕೆ ಕಂಪೇರ್ ಮಾಡಿ ಹೇಳ್ತೀನಿ. ಈಗ ನಮ್ಮಲ್ಲಿ ತುಂಗಭದ್ರಾ ಡ್ಯಾಮ್ ನಿಂತಿತ್ರಿ, 19ನೇ ಗೇಟ್ ಹೊಡೆದಿತ್ತಲ್ಲ, ಆ ಗೇಟ್ ಹೊಡೆಯೋದಕ್ಕಿಂತ ಮುಂಚೆನೇ ಇರ್ತದೆ, ಅದು ಯಾವ್ದು ಇರ್ತದೆ? ಪೊಟೆನ್ಷಿಯಲ್. ಯಾವ ಸ್ಟೋರ್ಡ್ ಎನರ್ಜಿ ಇರ್ತದೆ ಅದಕ್ಕೆ ಏನಂತ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಅಂತ. ಸ್ಟ್ರಿಂಗ್ ಕೇಳಿದ್ರು ಅದೇನಂದ್ರೆ ಪೊಟೆನ್ಷಿಯಲ್ ಎನರ್ಜಿ, ಅದಕ್ಕೆ ಪ್ರಚನ್ನ ಶಕ್ತಿ. ಎರಡನೇದು ಕೊಟ್ಟನ, ಹರಿಯುತ್ತಿರುವ ನದಿ ನೀರಿನಲ್ಲಿರುವ ಶಕ್ತಿಯು ಚಲನ ಶಕ್ತಿ ಆಗಿರುತ್ತದೆ. ಕರೆಕ್ಟ್? ಓಕೆ, ಎಸ್, ಎರಡನೇದ ಕರೆಕ್ಟ್. ಇವು ಎರಡು ಗೊತ್ತಾದ್ರೆ ಆ ಆಪ್ಷನ್ ಎಲಿಮಿನೇಟ್ ಮಾಡಕ್ ಬರ್ತಿದ್ದಿಲ್ಲ. ಮೂರನೇ ಆಪ್ಷನ್ ಕೊಟ್ಟಿದ್ದ. ಇನ್ನೊಂದು ಕೊಡ್ತೀನಿ, ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟ್ರಿಯಲ್ಲಿರುವ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿದೆ. ತಪ್ಪು ಕರೆಕ್ಟ್? ಇದನ್ನ ಎಲಿಮಿನೇಟ್ ಹೆಂಗೆ ಮಾಡ್ಬೋದು ಅಂದ್ರೆ, ನಾ ಎದಕ್ಕೆ ಹೇಳತ್ತಂದ್ರೆ, ನೀವು ಯಾವುದೋ ಕ್ವಶನ್ ಪೇಪರ್ ಅಟೆಂಡ್ ಮಾಡ್ತಿರ್ತಿರಲ್ಲ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು. ಈಗ ನೋಡ್ರಿ, ನಾ ಏನು ಹೇಳಿ ವಿದ್ಯುತ್ ಶಕ್ತಿ ಏನು? ವಿದ್ಯುತ್ ಶಕ್ತಿ ಅಂದ್ರೆ ಏನೋ ಎಲೆಕ್ಟ್ರಿಸಿಟಿ. ಈಗ ನಾವು ಹೋಗಿ ಡೈರೆಕ್ಟ್ ಎಲೆಕ್ಟ್ರಿಸಿಟಿ ಕೈ ಹಚ್ಬೋದ? ಹಚ್ಚಾಕ್ ಬರಂಗಿಲ್ಲ. ಅಕಸ್ಮಾತ್ ನಾ ಮೊಬೈಲ್ ಚಾರ್ಜ್ ಮಾಡಿದ್ದ, ಅದು ಸ್ಟೋರ್ಡ್ ಆಗಿದ್ದೆಲ್ಲ ಎಲೆಕ್ಟ್ರಿಸಿಟಿ ಒಳಗೆ ಚಾರ್ಜ್ ಆಗಿತ್ತಂತೇಳಿ ನೀವು ಮೊಬೈಲ್ ಹಿಡಿದ್ರೆ ಕರೆಂಟ್ ಹೊಡಿತದೆ. ಅಲ್ಲಿ ಏನಾಕೈತೆ ಅಂದ್ರೆ ಚಾರ್ಜ್ ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ತಾರೆ, ಯಾವ್ದಾರ ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ ಕರಿತೀರ, ನಾವು ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಹಾಕ್ತಿರ್ತಿರ್ಲಿಲ್ಲ, ಅಕಸ್ಮಾತ್ ನೀವು ಚಾರ್ಜ್ ಹಾಕಿದಾಗ ಒಮ್ಮೆ ಕೈ ಜುಮ್ ಜುಮ್ ಅಂತಿರ್ತಾವೆ, ಎಲೆಕ್ಟ್ರಿಸಿಟಿ ಹೋಗಿರ್ತದೆ. ಬಟ್ ಬ್ಯಾಟ್ರಿ ಚಾರ್ಜಿಂಗ್ ಕೇಬಲ್ ತೆಗೆದಿರ್ತೀನಿ ಜುಮ್ ಜುಮ್ ಅನ್ನಂಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಲಿಥಿಯಂ ಅಯಾನ್ ಬ್ಯಾಟ್ರಿ ಇರ್ತೈತಿಲ್ಲ, ಇದು ಯಾವಾಗೂ ತಿಳ್ಕೊರಿ. ಮೊಬೈಲ್ ಬ್ಯಾಟ್ರಿ ಯಾವ ಬರಲಿ, ಅಥವಾ ಈಗ ನಮ್ಮಲ್ಲಿ ಯಾವ್ದಂದ್ರೆ ಇದ್ರ ಬ್ಯಾಟ್ರಿ ಬರುತ್ತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ, ಯಾವ ಬ್ಯಾಟ್ರಿ ಒಳಗೂ ಎನರ್ಜಿ ಎಲೆಕ್ಟ್ರಿಸಿಟಿ ಒಳಗೆ ಟ್ರಾನ್ಸ್ಫರ್ ಆಗಿರಂಗಿಲ್ಲ, ಅಥವಾ ಎಲೆಕ್ಟ್ರಿಸಿಟಿ ಒಳಗೆ ಇದನ್ನ ಸ್ಟೋರ್ ಮಾಡಂಗಿಲ್ಲ. ಅವ್ರು ಎದ್ರೊಳಗೆ ಮಾಡಿರ್ತಾರೆ ಅಂದ್ರೆ ಓನ್ಲಿ ಕೆಮಿಕಲ್ ಎನರ್ಜಿ ಒಳಗೆ ಮಾಡಿರ್ತಾರೆ, ಅದಕ್ಕೆ ಲಿಥಿಯಂ ಅಯಾನ್ ಅಂತ ಕರಿತೀವಿ. ಅದು ಯಾವಾಗ ಹಾಕಿರ್ತದೆ, ಇದ್ರ ಮೇಲೆ ಹೇಳಿಕೆ ಮೇಲೆ ಏನು ಬೇಕಾದ್ ಕೇಳ್ಬೋದಾ, ನೆನಪಿಟ್ಕೊ. ಅದನ್ನ ಎಕ್ಸಾಂಪಲ್ ಏನಿಲ್ಲ, ಮೊಬೈಲ್ ಬ್ಯಾಟ್ರಿ ಒಳಗೆ ಏನು ಚಾರ್ಜ್ ಇರ್ತೈತಲ್ಲ, ಚಾರ್ಜ್ ಆದಾಗ ಏನಿರ್ತದೆ ಎಲೆಕ್ಟ್ರಿಸಿಟಿ ಹೋಗ್ತೈತಿ, ಅದು ಒಳಗೆ ಹೋದ್ಮೇಲೆ ಕೆಮಿಕಲ್ ಎನರ್ಜಿ ಆಗಿ ಸ್ಟೋರ್ ಹಾಕಿರ್ತದೆ. ಮತ್ತೆ ಯಾವಾಗ ಅದು ಎಲೆಕ್ಟ್ರಿಸಿಟಿ ಆಕತ್ತಂದ್ರೆ ಸರ್ಕ್ಯೂಟ್ ಯಾವಾಗ ಕ್ಲೋಸ್ ಆಕತ್ತಲ್ಲ, ಹೆಂಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು ಸಣ್ಣ ಬ್ಯಾಟ್ರಿ ತರೋದು, ಆ ಬ್ಯಾಟ್ರಿ ಎಕ್ಸ್ಟರ್ನಲ್ ಚಾರ್ಜ್ ಮಾಡ್ಕೋರಿ. ಚಾರ್ಜ್ ಮಾಡ್ಕೊಂಡಾಗ ನೀವು ಬ್ಯಾಟ್ರಿ ಎಲ್ಲಿ ಹಿಡ್ಕೊಂಡು ತಿರುಗಾಡ್ರೂ ಏನಿರ್ತೈತೆ ಅಂದ್ರೆ ಕೆಮಿಕಲ್ ಎನರ್ಜಿ ಇರ್ತದೆ. ಅದಕ್ಕೆ ಹೋಗಿ ಎಲ್ಲರ ಕನೆಕ್ಷನ್ ಕೊಡ್ತಿಲ್ಲ, ಅವಾಗ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಆಗೋದು. ಅದು ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತಾನೆ, ಎಲೆಕ್ಟ್ರಿಸಿಟಿ ಎಲ್ಲಿ ಟ್ರಾನ್ಸ್ಫರ್ ಆಗಲ್ಲ. ಈಗ ಮೊಬೈಲ್ನಾಗ ಯಾಕೆ ಎಕ್ಸಾಂಪಲ್ ಕೊಟ್ಟರೆ, ಮೊಬೈಲ್ನ ಬ್ಯಾಟ್ರಿ ರಿಮೂವೇಬಲ್ ಇದ್ದು ನಾನ್ ರಿಮೂವೇಬಲ್ ಕೊಟ್ಟಾರೆ. ಆಮೇಲೆ ರಿಮೂವೇಬಲ್ ನಾನ್ ರಿಮೂವೇಬಲ್ ಕೊಟ್ಟಲ್ಲ, ಆ ಮೊಬೈಲ್ ಎಲ್ಲಿ ಕನೆಕ್ಟ್ ಮಾಡಿದ್ದು 3 ಪಿನ್ ಇರ್ತಾವಲ್ಲ, ಆ ಪಿನ್ನಿಗೆ ಯಾವಾಗ ಕ್ಲೋಸ್ ಆಕತ್ತಲ್ಲ ಆ ಟೈಮ್ನಾಗ ಅಟ್ಟ ಎಲೆಕ್ಟ್ರಿಸಿಟಿ ಆಗುತ್ತೆ. ಈಗ ನಾವು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ವಿ ಅಂತೇಳಿ ಅವಾಗ ಅಂದ್ರೆ ಕೆಮಿಕಲ್ ಎನರ್ಜಿ, ಆ ಮೊಬೈಲ್ ರನ್ ಮಾಡಾಗ ಮೊಬೈಲ್ ಒಳಗೆ ಎನರ್ಜಿ ಹೊಂಟಿರ್ತೇಳಿ ಎಲೆಕ್ಟ್ರಿಸಿಟಿ ಒಳಗೆ ಹೋಗಿರ್ತದೆ. ಬಟ್ ಮೊಬೈಲ್ ಬ್ಯಾಟ್ರಿ ಒಳಗೆ ಇರೋದು ಯಾವ್ದಂದ್ರೆ ಕೆಮಿಕಲ್ ಎನರ್ಜಿ. ಅದನ್ನ ಕ್ವಶನ್ ಕೇಳಿದ್ದು ಡೈರೆಕ್ಟ್ ಏನು ಕೇಳಂದ್ರೆ, ಚಾರ್ಜ್ ಮಾಡಿರೋ ಮೊಬೈಲ್ ಬ್ಯಾಟ್ರಿಯಲ್ಲಿರೋ ಶಕ್ತಿಯು ವಿದ್ಯುತ್ ಶಕ್ತಿ ಆಗಿದೆ ಅಥವಾ ಯಾವ್ದಂದ್ರ ಗೊತ್ತಾತಲ್ಲ. ಈಗ ಸ್ಟೋರ್ಡ್ ಎನರ್ಜಿ ಇದು, ಮತ್ತೆ ಇದಕ್ಕೆ ಸ್ಟೋರ್ಡ್ ಎನರ್ಜಿ ಇದ್ರೊಳಗೆ ಏನು ಕಂಪೇರ್ ಮಾಡಂಗಿಲ್ಲ. ಇದ್ರೊಳಗೆ ಏನು ಮತ್ತೆ ಅದನ್ನು ಎಲ್ಲರ ಕನ್ಫ್ಯೂಸ್ ಆಗಿರಿ. ಇದು ಎಲ್ಲರ ಬ್ಯಾಟ್ರಿ ಒಳಗೆ ಇರೋದು ಪ್ರಚನ್ನ ಶಕ್ತಿನೋ ಅಥವಾ ಚಲನ ಶಕ್ತಿ ಅಂತ ಇದ್ರೊಳಗೆ ಬರಂಗಿಲ್ಲ. ಚಲನ ಶಕ್ತಿ ಪ್ರಚನ್ನ ಶಕ್ತಿ ಇದಕ್ಕೆ ಯಾಕೆ ಕಂಪೇರ್ ಮಾಡೋದು, ಬ್ಯಾಟ್ರಿ ತೊಗೊಂಡು ಎಲ್ಲಿ ಅದನ್ನ ಎಲ್ಲಿ ನಾವು ಒಗ್ಯಾವ್ರದ್ದು ಏನು ಮಾಡೋದು, ಆ ಬ್ಯಾಟ್ರಿ ಎಲ್ಲಿ ಇದನ್ನಾಗೋದೈತೆ ಅದ್ರೊಳಗೆ ಬರಂಗಿಲ್ಲ. ಬಟ್ ಇವು ಎರಡು ನೆನಪಿಟ್ಕೊಂಡು, ಯಾವುದೇ ಮೊಬೈಲ್ ಬ್ಯಾಟ್ರಿ ಆಗಲಿ ಯಾವುದೇ ಬ್ಯಾಟ್ರೀಸ್ ಬರ್ತಲ್ಲ ಅದ್ರೊಳಗೆ ಏನು ರಿಯಾಕ್ಷನ್ ಆಗಿರ್ತದೆ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿರ್ತದೆ. ಇದನ್ನು ಕೇಳ್ಬೋದು, ಕೆಮಿಕಲ್ ರಿಯಾಕ್ಷನ್ ಇದ್ದಿದ್ದು ಎಲೆಕ್ಟ್ರಿಕ್ ಎನರ್ಜಿ ಆಗ್ಬೇಕಂತೇಳಿ ಯಾವುದಾಗಲಿ ಕೆಮಿಕಲ್ ಎನರ್ಜಿ ಇದ್ದಿದ್ದ ಎಲೆಕ್ಟ್ರಿಕ್ ರಿಯಾಕ್ಷನ್ ಆಗ್ಬೇಕಾರೆ ಎಲ್ಲೇ ಮಾಡಲಿ ಪ್ರೊಡಕ್ಷನ್ ಕೆಮಿಕಲ್ ಎನರ್ಜಿದಾಗ ಸ್ಟೋರ್ಡ್ ಆಗಿದ್ದು ಎಲೆಕ್ಟ್ರಿಕ್ ಆಗ್ಬೇಕಾರೆ ಕಂಪಲ್ಸರಿ ಕ್ಲೋಸ್ಡ್ ಸರ್ಕ್ಯೂಟ್ ಅನ್ನೋದು ಬೇಕು. ಕ್ಲೋಸ್ಡ್ ಸರ್ಕ್ಯೂಟ್ ಅನ್ನೋದು ಅದಕ್ಕೆ ಏನಾಗಿರ್ತೈತೆ ಅಂದ್ರೆ ಅದನ್ನ ಅಡಾಪ್ಟ್ ಮಾಡ್ಕೋ ಕೆಪಾಸಿಟಿ ಇರೋದ ಸರ್ಕ್ಯೂಟ್ ಅರೌಂಡ್ ಇತ್ತೇಳಿ ಅವಾಗ ಏನಾಕತ್ತೆ ಅಂದ್ರೆ ಅದು ಎಲೆಕ್ಟ್ರಿಸಿಟಿ ಆಕತಿ, ಇಲ್ಲಾರ ಆಗಂಗಿಲ್ಲ. ಈಗ ಬ್ಯಾಟ್ರಿ ಹಂಗೆ ಚಾರ್ಜ್ ಮಾಡಿಟ್ಟಿರ್ತೀನಿ ಅದು ಲಾಸ್ ಆಗಿ ಹೋಗ್ತಾರೆ, ಎಲೆಕ್ಟ್ರಿಸಿಟಿ ಎಲ್ಲಿ ಟ್ರಾನ್ಸ್ಫರ್ ಮಾಡಂಗಿಲ್ಲ. ಕ್ಲೋಸ್ಡ್ ಸರ್ಕ್ಯೂಟ್ ಯಾಕಂತ ಹೇಳತ್ನ ಗೊತ್ತಾನ ಹೈಲೈಟ್ ಮಾಡಿ. ನೀವು ಹೆಂಗೆ ಮಾಡ್ರಿ ಅಂದ್ರೆ ಬ್ಯಾಟ್ರಿ ತೊಗೊಂಡು ಅದಕ್ಕೊಂದು ಕೇಬಲ್ ಹಚ್ಚಿ ಇನ್ನೊಂದು ಹಂಗೆ ಖಾಲಿ ವೈರ್ ಬಿಟ್ಟಿರ್ತೀನಿ, ಪಟ್ನ ಕರೆಂಟ್ ಬರಂಗಿಲ್ಲ. ಕ್ಲೋಸ್ಡ್ ಅಂತ ಏನಿದೆ ಹೇಳ್ತೀನಿ, ಕ್ಲೋಸ್ಡ್ ಸರ್ಕ್ಯೂಟ್ ಇರಬೇಕು. ಆ ಸರ್ಕ್ಯೂಟ್ ಕ್ಲೋಸ್ಡ್ ಇತ್ತೇಳಿ ಅವಾಗ ಅಟ್ಟ
ಎಲೆಕ್ಟ್ರಿಸಿಟಿ ಯಾಕೆ ಕನ್ವರ್ಟ್ ಆಗತ್ತೆ, ಇಲ್ಲಾರ ಆಗಂಗಿಲ್ಲ. ಇದು ಇನ್ನೊಂದು ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ ಯಾವುದೇ ಬ್ಯಾಟ್ರಿ ಇರಲಿ, ಬ್ಯಾಟ್ರಿ ಯಾವುದೇ ಎಲ್ಲರ ಮನ್ಯಾಗ ಬ್ಯಾಟ್ರಿ ಯೂಸ್ ಮಾಡಿರ್ತಲ್ಲ, ಈಗ ಒಂದು ಕೇಬಲ್ ತೆಗೆದಿರ್ತಿಲ್ಲ ವಯರ್, ಆ ವಯರ್ ತೆಗೆದ ಬ್ಯಾಟ್ರಿಗೆ ಜೋಡಿಸಿದ ಮೇಲೆ ಇನ್ನೊಂದು ಜೋಡಿಸಲ್ಲಿ ಅದು ಎಲೆಕ್ಟ್ರಿಸಿಟಿ ಇರಂಗಿಲ್ಲ. ಬೇಕಾದ್ರೆ ಹಿಡಿದು ನೋಡ್ರಿ, ಯಾಕಂದ್ರೆ ಬ್ಯಾಟ್ರಿದ ಈ ಕೇಬಲ್ ಇರ್ತೈತಿಲ್ಲ, ಇನ್ನೊಂದು ಕಡೆ ಕನೆಕ್ಟ್ ಮಾಡಿದಾಗ ಎಲೆಕ್ಟ್ರಿಸಿಟಿ ಕನ್ವರ್ಟ್ ಆಗತ್ತೆ, ಇಲ್ಲಾರ ಅನ್ಕತನ ಏನಿರ್ತದೆ ಕೆಮಿಕಲ್ ಎನರ್ಜಿದಾಗ ಇರ್ತೈತೆ. ಅದಕ್ಕೆ ಹೇಳತ್ತ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ. ಇದು ಗೊತ್ತಾತಲ್ಲ? ಹಾಂ ರೀ, ಕ್ಲೋಸ್ಡ್ ಮೀನ್ಸ್ ಹೆಂಗತ್ತನ್ರಿ, ಈಗ ನಿಮ್ದು ಏನು ಒಂದು ಬ್ಯಾಟ್ರಿ ಐತೆ ತಿಳ್ಕೊರಿ, ಈ ಬ್ಯಾಟ್ರಿ ಐತೆ, ನಾವು ಬ್ಯಾಟ್ರಿ ಹೇಳಿದೆವು. ಕ್ಲೋಸ್ಡ್ ಅಂದ್ರೆ ಬ್ಯಾಟ್ರಿ ಖುಲ್ಲಾ ಇರ್ತೈತಿ, ಹೌದಾ? ಅದ್ರ ಮುಂದಿನ ಎಲೆಕ್ಟ್ರಿಸಿಟಿ ಹೋಗ್ಬೇಕಲ್ಲಿ ನೀವು ಎಲ್ಲರ ಹೋಗುದು, ಅದಕ್ಕೆ ಏನು ಮಾಡ್ಬೇಕಾರ, ಅದಕ್ಕೆ ಕನೆಕ್ಷನ್ ಕೊಡ್ಬೇಕು. ಆ ಕನೆಕ್ಷನ್ ಕೊಟ್ಟಿದ್ದು ಹೆಂಗಿರ್ಬೇಕಾರ, ಆ ಕೇಬಲ್ ಮುಂದೆ ಹೋಗಿ ಹಂಗೆ ಬಿಟ್ಟಿರಬಾರ್ದು, ಅದು ಮುಂದೆ ಎಲ್ಲರ ಕನೆಕ್ಟ್ ಇರ್ಬೇಕು. ಅದು ಕ್ಲೋಸ್ಡ್ ಸರ್ಕ್ಯೂಟ್ ಅತ್ತೀವಿ. ಈಗ ಗೊತ್ತಾದ? ಈಗ ನಾ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಬಲ್ ಐತಿ ಅಥವಾ ಒಂದು ಬ್ಯಾಟ್ರಿ ಐತಿ ಸಣ್ಣದ್ರಿ, ಈಗ ಸಣ್ಣ ಬ್ಯಾಟ್ರಿ ತಂದೀವಿ ನಾವು, ಚಾರ್ಜಿಂಗ್ ಬ್ಯಾಟ್ರಿ ಮೊಬೈಲ್ದ, ಅದಕ್ಕೊಂದು ಕೇಬಲ್ ವಯರ್ ಹಾಕಿರ್ತೀನಿ, ಆ ವಯರ್ ಅದಕ್ಕೆ ಜೋಡಿಸಿನಿ ಆಲ್ರೆಡಿ. ಆ ವಯರ್ ಜೋಡಿಸ್ಕೊಳ್ಳೆ ನಾ ಈಚೆ ಕಡೆ ದಂಡಿ ವಯರ್ ಹಿಡಿದು ಕೂಡಲೇ ಎನರ್ಜಿ ಬರಂಗಿಲ್ಲ ಅದ್ರೋಗ, ಯಾಕಂದ್ರೆ ಅದ್ರದ್ದು ಏನಂದ್ರೆ ಕ್ಲೋಸ್ಡ್ ಸರ್ಕ್ಯೂಟ್ ಅನ್ನಂಗಿಲ್ಲ, ಅದು ಕೆಮಿಕಲ್ ಎನರ್ಜಿನೇ ಇರ್ತದೆ. ಆ ಶಾಕ್ ಹೊಡೆದಂಗೆ ಹಾಕಿರ್ತದೆ, ಕರೆ ಎನರ್ಜಿ ಬರಂಗಿಲ್ಲ, ಕೆಮಿಕಲ್ ಎನರ್ಜಿ ಇರ್ತದೆ. ಬಟ್ ಆ ವಯರ್ ಇದ್ದಿದ್ದು ಇನ್ನೊಂದು ಎಲ್ಲರ ಕನೆಕ್ಟ್ ಮಾಡಿ ಗಾಡಿ ಕನೆಕ್ಟ್ ಮಾಡ್ರಿ, ಎಲ್ಲರ ಕನೆಕ್ಟ್ ಮಾಡಲ್ಲ, ಅವಾಗ ಆಟೋಮೆಟಿಕ್ ಎಲೆಕ್ಟ್ರಿಕ್ ಎನರ್ಜಿ. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ ಯಾವ್ದಾರ ಗಾಡಿಗೆ ಅದು ಏನಾರ ಸ್ಟಾರ್ಟ್ ಮಾಡಕ್ಕೆ ಕೊಡ್ತಿರ್ತಾರೆ ಗೊತ್ತಾ, ಗಾಡಿ ಸ್ಟಾರ್ಟ್ ಮಾಡಂಗ ಎರಡು ಬ್ಯಾಟ್ರಿಗೆ ಹಾಕಿದಾಗ ಕರೆಂಟ್ ಇರಂಗಿಲ್ಲ, ಅದು ಕರೆಕ್ಟ್ ಹೌದಾ? ಬ್ಯಾಟ್ರಿಗೆ ಹಿಡ್ದಂಗೆ ಕೈಯಾಗ ಹಿಡ್ದಿರ್ತಾನಲ್ಲ, ಬಟ್ ಅದ್ರ ಮುಂದಿನ ತುದಿ ಅದಕ್ಕೆ ಹಚ್ಚಿ ಕೊಡ್ಲಿಕ್ಕೆ ಶಾಕ್ ಬರ್ತೈತಲ್ಲ, ಆ ಶಾಕ್ ಎದಕ್ಕೆ ಬರ್ತದೆ? ಕ್ಲೋಸ್ಡ್ ಎನರ್ಜಿ ಆಯ್ತು. ಇದು ಯಾವಾಗ ಕ್ಲೋಸ್ಡ್ ಆಗುತ್ತಾನೆ? ಕೆಮಿಕಲ್ ಎನರ್ಜಿದಾಗ ಸ್ಟೋರ್ಡ್ ಇರ್ತೈತಿ, ಯಾವ್ದಂದ್ರೆ ಬ್ಯಾಟ್ರಿ. ಇದನ್ನ ಕ್ವಶನ್ ಡೈರೆಕ್ಟ್ ಕೇಳೋಣ, ನಾವು ಅಪ್ಲೈಡ್ ಮೇಲೆ ಕೇಳೋಣ. ಹೆಲ್ಪ್ ಇದನ್ನ ಏನಂದ್ರೆ ಸೈನ್ಸ್ ಆಲ್ಮೋಸ್ಟ್ ನೋಡ್ರಿ, ಈಗ ಪ್ರೆಸೆಂಟ್ KE ಅನಲೈಸ್ ಮಾಡ್ರೆ ಸೈನ್ಸ್ ಅಪ್ಲೈಡ್ ಕ್ವಶನ್ಸ್ ಕೇಳತ್ತಾನ. ಯಾಕಂದ್ರೆ ಸೈನ್ಸ್ ನಿಮಗೆ ಬೇಸಿಕ್ ಫುಲ್ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇತ್ತಂತೇಳಿ ಅದನ್ನ ಏನು ಮಾಡ್ಬೋದು ಅಂದ್ರೆ ಎಲಿಮಿನೇಟ್ ಮಾಡ್ಬೋದು. ನಾ ಹೇಳಲ್ಲ, ಇವು ಏನು ಪ್ರಚಂಡ ಶಕ್ತಿ ಅಥವಾ ಏನು ವಿದ್ಯುತ್ ಶಕ್ತಿ ಅಂತ ಕರೀತಿಲ್ಲ, ಇವ್ರ ಮೇಲೆ ಕ್ವಶನ್ 2 ಸರಿ ಓದಿ ಮಾಡಿದ್ರಿ ಅಂತೇಳಿ ಇದ್ರ ಮೇಲೆ ಎಲಿಮಿನೇಟ್ ಮಾಡ್ಬೋದು. ಸೈನ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಅಪ್ಲೈಡ್ ಕೇಳತ್ತ ನನ್ನ ಪ್ರಕಾರ. ಯಾಕಂದ್ರೆ ಟೆಕ್ನಾಲಜಿ ಮೇಲೆ, ಸೈನ್ಸ್ ಅಂಡ್ ಟೆಕ್ ಮೇಲೂ ಕ್ವಶನ್ ಅಪ್ಲೈಡ್ ಕೇಳೋಣ. ಯಾವ ಏನಂದ್ರೆ ಫುಲ್ ಡೆಪ್ತ್ ಆಗಿ ಹೋಗಿ ಸೈನ್ಸ್ ಇದೇನತ್ತಾರೋ ಅದೇನತ್ತಾರೋ ಇವೆಲ್ಲ ಬಿಟ್ಟಾನೀಗ ಬರೀ ಅಪ್ಲೈಡ್ ಕೇಳತ್ತಾನ. ಡೇ ಟು ಡೇ ಲೈಫ್ನಾಗ ಏನು ಹಾಕಿರ್ತಾವಲ್ಲ ಸೈನ್ಸ್ ಅದ್ರ ಮೇಲೆ ಕೇಳೋಣ. ಲಾಸ್ಟ್ ಟೈಮ್ ಕೇಳಿದ್ರು ನೋಡ್ರಿ, ಕಡ್ಡಿ ಡಬ್ಬಿ ಹಿಂಗೆ ಉರಿಯಂತೆ ಏನಾಕೈತೆ, ಅದು ಕೆಂಪು ಇದ್ದಿದ್ದು ಏನಾಕೈತೆ ಅಂದ್ರೆ ವೈಟ್ ಆಕೈತೆ, ಅದನ್ನ ಕೇಳಿದ್ದೆಲ್ಲ ಸೇಮ್ ಹಂಗೆ ಕೇಳತ್ತಾನ ಕ್ವಶನ್. ಹಾಂ, ಕಡ್ಡಿ ಡಬ್ಬಿ ತಾನೆ, ಕಡ್ಡಿ ಡಬ್ಬಿನೂ ತಂದಾನೋ. ಹಾಂ, ಇದೊಂದು ಕ್ವಶನ್ ಕೇಳೋಣ. ಇದು ಹಿಂಟ, ಇದ್ರ ಮೇಲೆ ಹೇಳ್ರಿ ನೋಡು. ಈಗ ನಾವು ಎಲ್ಲರ ಅರಿಬಿ ಅದು ಒಗಿಬೇಕಾರ ಅಥವಾ ಅರಿಬಿ ಮೇಲೆ ಕಲಿ ಇರ್ತಾವಲ್ಲ, ಅವ್ನು ಏನು ಮಾಡ್ತೀವ್ರ ಸಾಬೂನ್ ಪುಡಿಯಾಗ ಅಥವಾ ಡಿಟರ್ಜೆಂಟ್ನಾಗ ಇದ್ರ ನೆನೆಯಾಕೆ ಇಟ್ಬಿಡ್ತೀವಿ. ಆ ನೆನೆಯಾಕೆ ಇಟ್ಟ ಮೇಲೆ ಅಲ್ಲಿ ಇದ್ದಿದ್ದು ಸಾಬೂನ್ ಪುಡಿ ಅಥವಾ ಡಿಟರ್ಜೆಂಟ್ ಇರ್ತದಲ್ಲ, ಅದು ಏನಾಗಿ ಆಕ್ಟ್, ಆ ಸಾಬೂನ್ ಪುಡಿ ಇರ್ತದಲ್ಲ ನಾವು ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಿಲ್ಲ, ಅದು ಏನಾಗಿ ಆಕ್ಟ್ ಆಕತ್ತೆ ಅಂತ ಕ್ವಶನ್ ಕೇಳೋಣ. ಅಪ್ಲೈಡ್ ಒಂದೇದು ಕೊಡ್ತಾನ, ಅಪ್ನೇದ ಸ್ನಿಗ್ಧತೆ ಅಂತ ಕರೀತಾರೆ ಅಥವಾ ವಿಸ್ಕಾಸಿಟಿ ಅಂತ ಒಂದೇದು. ಎರಡನೇದ ಸ್ಥಿತಿ ಸ್ಥಾಪಕತ್ವ ಕರೀತಾರ. ಮೂರನೇದ ಮೇಲ್ಮೈ ಕರ್ಷಣೆ. ನಾಲ್ಕನೇದ ಸ್ನಿಗ್ಧತೆ ಮತ್ತು ಮೇಲ್ಮೈ ಕರ್ಷಣೆ. ಯಾವ್ದ? ಎಸ್, ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ ಕರ್ಷಣೆ ಅಂತ ಕರೀತಾರೆ. ಯಾವ್ದ ಅರಿಬಿದ ಕಲಿ ಹೋಗ್ಬೇಕಂತೇಳಿ ಅಲ್ಲಿ ಏನಕ್ಕೆ ಮೇಲ್ಮೈ ಕರ್ಷಣೆ. ಇದಕ್ಕೆ ಎಕ್ಸಾಂಪಲ್ ಅಂದ್ರ ಆ ಕೆರಿ ಒಳಗಾಗ್ಲಿ ನದಿ ಒಳಗಾಗ್ಲಿ ಮ್ಯಾಲ ಒಂದೊಂದು ಇದನ್ನ ಬರ್ತಿರ್ತಾವ ಗೊತ್ತ, ಜೀವಗಳು ಬಂದಿರ್ತಾವಲ್ಲ, ಅವು ಸಣ್ಣ ಅವಕ್ಕೇನಂದ್ರೆ ಮೇಲ್ಮೈ ಆಕರ್ಷಣೆದಿಂದನೇ ಮ್ಯಾಲ ಬಂದಿರ್ತಾವ. ಸೇಮ್ ಹಂಗ ನಮ್ಮಲ್ಲಿ ಡಿಟರ್ಜೆಂಟ್ ಅದು ಬಾಡಿ ಅರಿಬಿಗೆ ಹಾಕ್ತಿಲ್ಲ, ಆ ಅರಿಬಿ ಕಲಿ ಹೋಗ್ಬೇಕಾರ ಅದು ಹೆಂಗೆ ಆಕ್ಟ್ ಆಗ್ತಿರ್ತೈತೆ ಮೇಲ್ಮೈ ಕರ್ಷಣೆ. ಇದಕ್ಕೆ ಮೇಲ್ಮೈ ಸರ್ಫೇಸ್ ಟೆನ್ಷನ್ ಯಾಕತ್ತಾರಂದ್ರೆ ಪೂರ್ತಿ ಅದ್ರ ಬುರುಗ್ ಏನಿರ್ತೈತಲ್ಲ, ಆ ಬುರುಗ್ ಏನ್ ಮಾಡ್ತೈತೆ ಅಂದ್ರೆ ಎಲಿಮಿನೇಟ್ ಮಾಡಕ್ ಕಳ್ದ, ಅದಕ್ಕೆ ಟೆನ್ಷನ್ ಕೊಡ್ತದೆ. ಟೆನ್ಷನ್ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿ ಏನು ಡಿಟರ್ಜೆಂಟ್ ಅಥವಾ ಡ್ರೈ ಏನಿರ್ತದಲ್ಲ ಆ ಪ್ಲೇಸ್ ಏನ್ ಮಾಡ್ತದೆ ಅಂದ್ರೆ ಇರಾಡಿಕೇಟ್ ಮಾಡ್ತದೆ, ಅದನ್ನ ಒಡ್ಯಾಕ್ ಸ್ಟಾರ್ಟ್ ಮಾಡ್ತದೆ. ಅದ್ರ ಸಲುವಾಗಿ ಸರ್ಫೇಸ್ ಟೆನ್ಷನ್ ಅಥವಾ ಮೇಲ್ಮೈ. ಇದೇನ್ ಕೇಳ್ತಾನಂದ್ರೆ ಅರ್ಬಿ ನೆನೆ ಹಾಕಿದ್ದ, ಇದ್ರ ಮೇಲೆ ಬೇಕಾದಾಗ ಕೇಳ ನೋಡ್ರಿ. ಸರ್ಫೇಸ್ ಟೆನ್ಷನ್ ಮೇಲೆ ಕ್ವಶನ್ ಕೇಳಿರ್ತಾನೆ. ಸಮ್ ಏನಂದ್ರೆ ಕೆರೆಯಾಗದು ಒಂದೊಂದು ಸ್ಪೀಸೀಸ್ಗಳು ಸತ್ ಮೇಲೆ ಇದನ್ನ ಏನ್ ಕ್ವಶನ್ ಕೇಳಿರ್ತಾವ, ಸತ್ ಮೇಲೆ ಜೀವಿಗಳು ಮೇಲೆ ಬರ್ತಾವೆ, ಇದಕ್ಕೆ ಕಾರಣ ಏನಂತ ಕೇಳಿರ್ತಾನೆ ಕ್ವಶನ್. ಕೇಳೋಣ ಅಲ್ಲಿ ಸತ್ ಮೇಲೆ ಜೀವಿಗಳ ಕಾರಣ ಮೇಲ್ಮೈ ಆಕರ್ಷಣೆ, ಮೇಲ್ಮೈ. ಹಾ, ಬೆಂಕಿ. ಇದು ಕ್ವಶನ್ ನೋಡು. ಹಾಂ, ಸೈನ್ಸ್ ಓದಿರ್ಲಿಲ್ಲ. ಮತ್ತು ಮಳೆ ಹನಿ ಮೇಲ್ಮೈ, ಮಳೆ ನೀರು ಬಿದ್ದುಕೊಳ್ಳೆ ಅದೇ ರೆಕ್ಟಾಂಗಲ್ ಗುಂಡ ಇರಂಗಿಲ್ಲ, ಗುಂಡಾಗಿರ್ತೈತಿಲ್ಲ, ಅದು ಕಾರಣ ಏನಂದ್ರೆ ಮೇಲ್ಮೈ ಆಕರ್ಷಣೆ, ಬೆಂಕಿ. ಹಾಂ, ಇದೊಂದು ಕ್ವಶನ್ ಕೇಳ ಬಿಡ. ಏನತ್ತ ನೀರು ಕುಡಿಯಂಗೈತಿ, ಹಿಡಿಯೋ ಹಣಮ ಕುಡಿ. ಹಾಂ, ಇದೊಂದು ಕ್ವಶನ್ ಕೇಳ ನೋಡ್ರಿ. ಈಗ ಕೊಟ್ಟಿಸ್ಕೊಂಡ ಹಿಡಿ. ಇದೊಂದು ಕ್ವಶನ್ ಏನು ಕೇಳ, ರೆಫ್ರಿಜರೇಟರ್ ಅಂತ ಬರ್ತದೆ, ಫ್ರಿಜ್. ಆ ಫ್ರಿಜ್ನಾಗ ಒಂದು ಆ್ಯಪಲ್ ಇಟ್ಟಿರ್ತಾರ ತಿಳ್ಕೊರಿ. ಆ್ಯಪಲ್ ಇಟ್ಟಾಗ ಒಳಗೆ ಆ್ಯಪಲ್ ಕೈ ಹಚ್ಚಾರ ತಂಪು ಅನಿಸ್ತೈತಿ, ಬಟ್ ಆ ಹೊರಗೆ ಅದೇ ಇದನ್ನ ರೆಫ್ರಿಜರೇಟರ್ ಹಿಂದಿನ ಭಾಗ ಮುಟ್ಟು ನೋಡ್ರೆ ಬಿಸಿ ಇರ್ತೈತಿ. ಇದನ್ನ ಕ್ವಶನ್ ಕೇಳೋಣ, ಏನು ಕೇಳಂದ್ರೆ ಇದು ರೆಫ್ರಿಜರೇಟರ್ ಇಲ್ಲಿ ಏನಾಗಿ ವರ್ಕ್ ಹಾಕಿರ್ತದೆ, ಒಳಗೆ ಏನು ವರ್ಕ್ ಆಕತಿ, ಹೊರಗೆ ಏನು ವರ್ಕ್ ಆಕತಿ. ಹಿಂಟ್ ಕೊಡ್ತಾನೆ, ಅದ್ರ ಮೇಲೆ ನೀವು ಆನ್ಸರ್ ಮಾಡ್ರಿ. ಕ್ವಶನ್ ಆಪ್ಷನ್ ಕೊಟ್ಬಿಡ್ಲಿ, ಅಂದ್ರೆ ತಿಳಿತೈತೆ ಅವ ಆಪ್ಷನ್ ಹೆಂಗೆ ಎನಲೈಸ್ ಮಾಡ್ತಾನೆ. ಈಗ ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿರ್ತೈತಿ, ಬಟ್ ಆಪ್ಷನ್ ಹೆಂಗೆ ಕೇಳ್ತಾನೆ ಎನಲೈಸ್ ಮಾಡಕ್ಕೆ ಹೇಳತ್ತ ಗೊತ್ತಾತಲ್ಲ. ಒಂದೇದು ಕ್ವಶನ್ ಏನು ಕೇಳಂದ್ರೆ ರೆಫ್ರಿಜರೇಟರ್ ಒಳಭಾಗದಲ್ಲಿ
ಪಕ್ಕದಲ್ಲಿ ಇಟ್ಟಿರುವ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗ ತಣ್ಣಗನಿಸ್ತೈತೆ, ಹೌದಾ? ತಣ್ಣನೆ ಅನಿಸುತ್ತದೆ, ಅನುಭವ ಆಗ್ತೈತೆ. ಬಟ್ ಹಾಗೆ ರೆಫ್ರಿಜಿರೇಟರ್ನ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಆಗುತ್ತದೆ. ಇದು ಕಾರಣ ಏನಂತ ಕೇಳ. ಒಮ್ಮೆ ಹೇಳಿಕೆ ಕೇಳ್ರಿ, ನೀವು ಆನ್ಸರ್ ಮಾಡ್ರಿ. ಒಂದೇದು ಹೇಳಿಕೆ ಐತೆ ನೋಡ್ರಿ, ರೆಫ್ರಿಜಿರೇಟರ್ ಹೊರಭಾಗದಿಂದ ಉಷ್ಣವನ್ನು ಸೆಳೆಯುತ್ತದೆ ಮತ್ತು ಒಳಭಾಗಕ್ಕೆ ನೀಡುತ್ತದೆ. ಅಂದ್ರೆ ಹೊರಗಿಂದ ಕಾರ್ಬನ್ ಡೈಆಕ್ಸೈಡ್ ಅಥವಾ ಹೀಟ್ನ ಅಬ್ಸಾರ್ವ್ ಮಾಡ್ತೈತಿ, ಒಳಗೆ ನೀಡ್ತೈತಿ, ಅದಕ್ಕೆ ಒಳಗೆ ತಂಪಾಕತಿ, ಹೊರಗೆ ಬೆಚ್ಚಗಾಕತಿ ಅಂತ ಒಂದೇದು ಕೊಟ್ಟಾನ ಆಪ್ಷನ್. ಎರಡನೇದು ರೆಫ್ರಿಜಿರೇಟರ್ ಉಷ್ಣವನ್ನು ಉತ್ಪಾದಿಸುತ್ತದೆ ಅಂತ ಕೊಟ್ಟಾನ, ಅಂದ್ರೆ ರೆಫ್ರಿಜಿರೇಟರ್ ಹೀಟ್ ಜನರೇಟ್ ಮಾಡ್ತೈತೆ ಅಂತ ಕೊಟ್ಟಾನ. ಮೂರನೇ ಆಪ್ಷನ್ ಏನು ಕೊಟ್ಟಾನ ಅಂದ್ರೆ ರೆಫ್ರಿಜಿರೇಟರ್ ಸರಿಯಾಗಿ ಕಾರ್ಯನಿರ್ವಹಿಸ ಹಂಗೆ ಹಿಂಗಾಗಿದ್ರೆ ಬಾದಾಗೈತೆ ಅಂದಂಗ ಕೊಟ್ಟಾನ. ಮೂರನೇ ಇನ್ನೊಂದು ನಾಲ್ಕನೇದು ಏನಂದ್ರೆ ರೆಫ್ರಿಜಿರೇಟರ್ ಒಳಗಿಟ್ಟಿರುವ ವಸ್ತುಗಳಿಂದ ಉಷ್ಣವನ್ನು ಸೆಳೆಯುತ್ತದೆ ಹಾಗೂ ಹೊರಭಾಗಕ್ಕೆ ಬಿಡುಗಡೆಗೊಳಿಸುತ್ತದೆ. ಬೆಂಕಿ, ಹಾ ಕರೆಕ್ಟ್. ಇದು ಯಾವಾಗೂ ಇದು ಅಪ್ಲೈಡ್ ಹಿಂಗ ಕೇಳ್ತಾನತ್ತಲ್ಲ, ನಾಳೆ ಕೇಳ್ಬೋದು. ರೆಫ್ರಿಜಿರೇಟರ್ದಾಗ ಏನೇ ಇರ್ತೈತಲ್ರಿ, ರೆಫ್ರಿಜಿರೇಟರ್ದಾಗ ನಾಳೆ ಕ್ವಶನ್ ಏನು ಕೇಳಿರ್ತಾನೆ, ರೆಫ್ರಿಜಿರೇಟರ್ದಾಗ ಒಳಗೆ ಕೋಲ್ಡ್ ಆಗಿರ್ತೈತೆ, ಆ ಕೋಲ್ಡ್ ಆಗಾಕ ಒಳಗಿನ ಉಷ್ಣ ತಗೊಂಡು ಹೊರಗೆ ಬಿಡ್ತೈತೆ ಅಥವಾ ಹೊರಗಿನ ಉಷ್ಣ ತಗೊಂಡು ತಂಪ್ ಮಾಡಿ ಒಳಗೆ ಬಿಡ್ತೈತೆ ಅಂತ ಕೇಳ್ತಾನೆ. ಏನು ಮಾಡ್ತೈತೆ? ನೆನಪಿಟ್ಕೊ, ಒಳಗಿನ ಉಷ್ಣ ಏನಿರ್ತೈತಿಲ್ಲ ಅದನ್ನ ತಗೊಂಡು ಹೊರಗೆ ಬಿಡ್ತೈತೆ. ಯಾಕಂದ್ರೆ ಇದು ಉಲ್ಟಾ ಎದುರೋಗಾಕಿರ್ತೈತೆ. ರೆಫ್ರಿಜಿರೇಟರ್ ಅಂದ್ರೆ ಏನು? ಫ್ರಿಜ್ ಅಲ್ಲ. AC ಗೆ ಏನತ್ತೀವಿ ಏರ್ ಕಂಡೀಷನರ್. ಇವು ಎರಡಕ್ಕೂ ಡಿಫ್ರೆನ್ಸ್ ಅದಾವ, ಅದೇ ಸಲ್ಮಂದ್ ಹೇಳ್ಬೇಕತ್ತ. ಏರ್ ಕಂಡೀಷನರ್, ಇದು ರೆಫ್ರಿಜಿರೇಟರ್. ಫ್ರಿಜ್ ಒಳಗೆ ಏನು ಮಾಡ್ತಿರ್ತದೆ ಗೊತ್ತಾನ, ಒಳಗೆ ಏನು ಹೀಟ್ ಅಬ್ಸಾರ್ವ್ ಆಗಿರ್ತೈತಿಲ್ಲ ಅದನ್ನ ಹೀಟ್ ಅಬ್ಸಾರ್ವ್ ಮಾಡ್ತೈತಿ, ಅದನ್ನ ಹೊರಗೆ ಬಿಡ್ತೈತಿ. ಬಟ್ ಏರ್ ಕಂಡೀಷನ್ದಾಗ ಉಲ್ಟಾ ಮಾಡ್ತೈತಿ. ಏರ್ ಕಂಡೀಷನ್ದಾಗ ಏನು ಮಾಡ್ತೈತಿ ಹೇಳ್ರಿ? ಏರ್ ಕಂಡೀಷನ್ ಇದೇ ಆಗ್ತಕ್ಕತ್ತ ಅದನ್ನು ಹೊರಗಿಂದ ಗಾಳಿ ತಂಪು ತಗೊಂಡು ಒಳಗೆ ಬಿಡ್ತೈತಲ್ಲ ತಂಪಾಗೆ. ಇದು ಸೇಮ್ ಅಣ್ಣ, ಫ್ರಿಜ್ ಕ್ಲೋಸ್ಡ್ ಇರ್ತೈತಿ. ಇದು ಓಪನ್ ಇರ್ತೈತಿ. ಕರೆಕ್ಟ್, ಸೇಮ್ ಆಗ್ತಕ್ಕೋ. ಕರೆಕ್ಟ್. ರೆಫ್ರಿಜಿರೇಟರ್ ಎರಡು ಸೇಮ್ ಆಗ್ತಕ್ಕಲ್ಲ. ಯಾಕಂದ್ರೆ ನನಗೆ ಕರೆಕ್ಟ್ ಹೊರಗೆ. ಕರೆಕ್ಟ್, ಎರಡು ಕರೆಕ್ಟ್. ಹೊರಗಿನ ಹೀಟ್ ಎರಡು, ರೆಫ್ರಿಜಿರೇಟರ್ ಏರ್ ಕಂಡೀಷನ್. ಇದೊಂದು ಕ್ವಶನ್ ಕೇಳ ನೋಡು, ಬಿಡು ನಾನು. ತಂಪು ಯಾವ್ದಕ್ಕ? ಯಾವ್ದು ಫ್ರಿಜ್? ರೂಮ್ಗ ಓಪನ್ ಅದು ಹಂಗೆ ಕ್ವಶನ್ ಕೇಳಿದ್ದಲ್ಲ. ಕ್ವಶನ್ ಕೇಳೋಣ ಏನಂದ್ರೆ, ಒಂದು ರೂಮ್ ಒಳಗ ಫ್ರಿಜ್ ಓಪನ್ ಮಾಡಿ ಬಿಟ್ಟು ಹೋದತ್ತೇಳಿ ಆ ಏರಿಯಾ ತಂಪಾಕತ್ತೋ ಹೀಟ್ ಆಕತ್ತೋ ಕೇಳೋಣ. ಹೀಟ್ ಆಗಿರ್ತದೆ, ಓಪನ್ ಮಾಡಿ ಬಿಟ್ಟು ಹೋದ್ರ ಯಾಕೆ ಹೀಟ್ ಆಕತ್ತ? ಓಪನ್ ಮಾಡಿ ಬಿಡ್ಬೇಕು, ಮತ್ತೆ ಕ್ಲೋಸ್ ಮಾಡಿಬಿಟ್ರೆ ಯಾಕೆ? ಓಪನ್ ಮಾಡಿಬಿಟ್ರೆ ಯಾಕೆ ಹೀಟ್ ಆಕತ್ತ ಹೇಳಿಲ್ಲ. ರೆಫ್ರಿಜಿರೇಟರ್ ಒಳಗಿನ ಹೀಟ್ ಅಬ್ಸಾರ್ವ್ ಮಾಡಿರ್ತದೆ, ಕರೆಕ್ಟಾಗಿ ಅಬ್ಸಾರ್ವ್ ಮಾಡಿ ಹೊರಗೆ ಬಿಡ್ತಿರ್ತದೆ. ಈಗ ಬಾಗ್ಲ ತೆಗೆದತ್ತೇಳಿ ಒಳಗಿನ ತಂಪು ಬಿಡಂಗಿಲ್ಲ, ಅದು ಹೀಟ ಬಿಡ್ತೈತಲ್ಲ. ಇದಕ್ಕೆ ಅಪ್ಲೈಡ್ ನೋಡ್ರಿ, ರೆಫ್ರಿಜಿರೇಟರ್ ಬಾಗಿಲು ಕ್ಲೋಸ್ ಇಡತ್ತೇಳಿ ಒಳಗೆಲ್ಲ ಐಟಮ್ಗಳು ತಂಪಿರ್ತಾವೆ. ಅದನ್ನು ಓಪನ್ ಮಾಡಿ ಮತ್ತೆ ಇದು ಓಪನ್ ಮಾಡಿ ಕೂಡಲೇ ತಂಪು ಬರ್ತೈತಲ್ಲ, ಓಪನ್ ಮಾಡಿ ಕೂಡಲೇ ತಂಪು ಗಾಳಿನ ಬರ್ತೈತಿ. ಬಟ್ ಅದನ್ನು ಓಪನ್ ಮಾಡಿ ಬಾಗ್ಲ ಇಕ್ಕೊಂಡು ನೀ ರೂಮ್ ಹೊರಗೆ ಹೋದತ್ತೇಳಿ ಅವಾಗ ಏನು ಮಾಡ್ತೈತೆ? ಪೂರ್ತಿ ರೂಮ್ ಹೀಟ್ ಆಗಿರ್ತದೆ. ಯಾಕಂದ್ರೆ ಅದ್ರ ಒಳಗಿಂದ ಏನು ಹೀಟ್ ಇರ್ತೈತಲ್ಲ ಅದನ್ನ ಅಬ್ಸರ್ವ್ ಮಾಡಿ ಹೊರಗೆ ಬಿಟ್ಟಿರ್ತದೆ. ಕರೆಕ್ಟ್ ಕ್ವಶನ್ ಕೇಳೋಣ ಅದನ್ನು. ಬೆಂಕಿ. ಇದೊಂದು ಕೇಳ್ಯಾನ ನೋಡ್ರಿ, ರೀಸೆಂಟ್ ಆಗಿ ಬಾವಿನಿ ಅಂತ ಕೇಳ್ಯಾನ. ಬಾವಿನಿ ಅಂತ ಹೇಳಿ, ಈ ಬಾವಿನಿ ಅನ್ನೋದ್ರ ಮೇಲೆ ಡೈರೆಕ್ಟ್ ಕ್ವಶನ್ ಕೇಳ್ಯಾನ. ಎಲ್ಲಿ ಬರ್ತದೆ ಬಾವಿನಿ ಅನ್ನೋದು? ಕಲ್ಪಕಂ. ಈ ಬಾವಿನಿದು ಫುಲ್ ಫಾರ್ಮ್ ಏನು? ಬಾವಿನಿ ಡಿಸ್ಕಷನ್ ಮಾಡಿದ್ವಿ ನಾವು. ಭಾರತ್ ಬಾವಿನಿ ಫುಲ್ ಫಾರ್ಮ್ ಕೇಳ, ಭಾರತ್ ಫಾಸ್ಟ್ ಬಿಡ್. ಈಗ ಅದು ಅಮೃತ್ ಯೋಜನೆ ಹೆಂಗ್ ಫುಲ್ ಫಾರ್ಮ್ ಕೇಳಿಲ್ಲ, ಬಾವಿನಿದು ಎಲ್ಲರ ಫುಲ್ ಫಾರ್ಮ್ ಕೇಳ್ರಿ ಏನತ್ ಬರ್ದ್ರು? BHAVI ಅನ್ನತ್ ಬರ್ತೈತಿ. ಇನ್ನೊಮ್ಮೆ ಹೇಳ್ತ ನೋಡ್ರಿ, ಬಾವಿನಿ ಅಂತ ಬರ್ತೈತಿ ಫುಲ್ ಫಾರ್ಮ್. ಭಾರತೀಯ ಇದನ್ನ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಭಾರತೀಯ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂತ ಬರ್ತೈತಿ. ಇನ್ನೊಮ್ಮೆ ನೀವು ರಿಪೀಟ್ ಮಾಡ್ರಿ, ನೆನಪಿರ್ತಾವ. ಈಗ ಒಂದ್ಸರಿ ಹೋಗಿದ್ದೇಳಿ, ಭಾರತೀಯ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಇದ ಬಾವಿನಿ ಫುಲ್ ಫಾರ್ಮ್ ಹೇಳ್ರಿ ಒಮ್ಮೆ. ಅನ್ಕೋತ ಹೋಗೋದಲ್ಲ, ಭಾರತೀಯ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಇದು ಯಾವ್ದಂದ್ರೆ ಬಾವಿನಿ. ಈ ಬಾವಿನಿ ಅನ್ನೋದು ಇಂಡಿಯಾದಾಗ ಎದ್ರ ಸಲ್ಮಾನ್ ಮಾಡ್ರಂದ್ರೆ ಫಾಸ್ಟ್ ಮೂವಿಂಗ್ ನ್ಯೂಕ್ಲಿಯರ್ ಬ್ರೀಡರ್ ಅಂತ ಕರೀತಾರ, ಅಥವಾ ಫಾಸ್ಟ್ ನ್ಯೂಕ್ಲಿಯರ್ ಬ್ರೀಡರ್ ಅಂತ ಕರೀತಾರ. ಎಲ್ಲಿ ಇನ್ಸ್ಟಾಲ್ ಮಾಡ್ಯಾರ? ಬಾವಿನಿ. ಕಲ್ಪಕಂ. ಇದು ನೆನಪೈತಲ್ಲ, ಕಲ್ಪಕಂದಾಗ ಮಾಡ್ತಾರೆ ಇದು ಬಾವಿನಿ ಅನ್ನೋದ. ಇದ್ರ ರಿಲೇಟೆಡ್ ಅವ್ನು ಕ್ವಶನ್ ಏನ್ ಕೇಳೋಣ ಎಲಿಮಿನೇಟ್ ಮಾಡ್ಕೋತ ಅವ್ರು ಹೇಳಿಕೆ ಒಂದೊಂದ. ಬಾವಿನಿದ್ ಕೇಳೋಣ ಡೈರೆಕ್ಟ್. ಈ ಬಾವಿನಿ ಅನ್ನೋದ ಭಾರತೀಯ ಏನಂದ ಹೇಳಿ? ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಒಂದೇದಾದ ಇದ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂಡರ್ ವರ್ಕ್ ಮಾಡ್ತೈತೆ ತಂದ. ಕರೆಕ್ಟೋ ತಪ್ಪು? ಎಸ್, ಅಟಾಮಿಕ್ ಎನರ್ಜಿ. ಯಾಕಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಯುರೇನಿಯಮ್ ಥೋರಿಯಂ ಯೂಸ್ ಮಾಡ್ತಿಲ್ಲ, ಇವು ಅಟಾಮಿಕ್ದಾಗ ಬರ್ತಾವೆ. ಕಂಪಲ್ಸರಿ ಯಾವ್ದಾಗವೆ? ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇರಲೇಬೇಕು. ಒಂದೇದು ಯಾವ್ದಂದ್ರೆ ಬಾವಿನಿ ಒಳಗೆ ಯಾವ್ದು ಬರ್ತೈತೆ ಅಂದ್ರೆ ಅಟಾಮಿಕ್ ಎನರ್ಜಿ. ಇದು ಏನು ಕ್ವಶನ್ ಕೇಳೋಣ ಗೊತ್ತಾನ? ಬಾವಿನಿ ಭಾರತದಲ್ಲಿ ಇದನ್ನ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ಗಳನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ನೀಡಲು ಸಾರ್ವಜನಿಕ ವಲಯದ ಕಂಪನಿಯಾಗಿದೆ. ಕರೆಕ್ಟೋ ತಪ್ಪು? ಕರೆಕ್ಟ್, ಎಸ್. ಯಾಕಂದ್ರೆ ಡಿಪಾರ್ಟ್ಮೆಂಟಲ್ ಆಫ್ ಅಟಾಮಿಕ್ ಎನರ್ಜಿ ಅಂಡರ್ ಬರ್ತದೆ ಬಾವಿನಿ. ಎರಡನೇದು ಏನು ಕ್ವಶನ್ ಕೇಳ ನೋಡ, ಇಲ್ಲೇ
ಹಿಂಟ್ ಐತೆ ಕ್ವಶನ್ದಾಗ, ಎಲಿಮಿನೇಟ್ ಮಾಡಿ. ಇದು ಅಂತರಿಕ್ಷದಲ್ಲಿನ ಮಾನವನಿಂದ ಮತ್ತು ಸ್ವಾಭಾವಿಕ ಉಂಟಾದ ತ್ಯಾಜ್ಯವನ್ನು ನಿಯಂತ್ರಿಸುವ ಜಾಗತಿಕ ಮಂಡಳಿಯಾಗಿದೆ. ತಪ್ಪೋ ಕರೆಕ್ಟ್? ಯಾಕಂದ್ರೆ ಅಂತರಿಕ್ಷ ಸಂಬಂಧ ಬರಂಗಿಲ್ಲ. ಬಾವಿನಿ ಏನು ಹೇಳಿ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಳಿ. ಈ ಬಾವಿನಿ ನ್ಯೂಕ್ಲಿಯರ್ ರಿಯಾಕ್ಟರ್ ಅಥವಾ ಪಾಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಎದಕ್ಕೆ ಮಾಡ್ರ ಅಂದ್ರೆ ಎದ್ರ ಸಲ್ಮಾನ್ ಮಾಡ್ರಿ ಹೇಳ್ರಿ ಮೊದಲು. ಎದಕ್ಕೆ ಮಾಡ್ರ? ಭಾರತೀಯ, ಈಗ ಹೇಳಿದಿಲ್ಲ ಭಾರತೀಯ ಯಾವ್ದಂದ್ರ ನಿಬಿಕಾಯಿ ವಿದ್ಯುತ್ ನಿಗಮ್ ಹೆಸರಿನಾಗ ವಿದ್ಯುತ್ ಅದು ಕೊಟ್ರಲ್ಲ, ವಿದ್ಯುತ್ ಕೊಟ್ರಲ್ಲ. ನಾಳೆ ಏನು ಕ್ವಶನ್ ಕೊಟ್ಟಿರ್ತಾನೆ ಗೊತ್ತಾನೆ, ಇಲ್ಲಿ ಇದನ್ನ ಅಂತರಿಕ್ಷ ಕೊಟ್ಟ, ನಾಳೆ ಏನು ಕೊಡ್ತಾನಂದ್ರ ಇದನ್ನ ಪರಮಾಣು ವಿದ್ಯುತ್ ಅಥವಾ ಪರಮಾಣು ಬಾಂಬ್ ರೆಡಿ ಮಾಡಕ ಬಾವಿನಿನ್ ಮಾಡ್ರ ಅಂದ್ರೆ ತಪ್ಪು, ನೆನಪಿಟ್ಕೋ. ಯಾಕಂದ್ರೆ ಹೆಸರಿನಾಗ ಹೇಳಿ ವಿದ್ಯುತ್ ನಿಗಮ್ ಲಿಮಿಟೆಡ್ ಅಂದ್ರೆ ವಿದ್ಯುತ್ ರಿಲೇಟೆಡ್ ಅಷ್ಟೇ ಐತಿ. ಇಲ್ಲಿ ಏನು ಕ್ವಶನ್ ಕೊಟ್ಟಾನ ಅಂತರಿಕ್ಷದ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡಕಂದ್ರೆ ಅದಕ್ಕೆ ಸಂಬಂಧ ಬರಂಗಿಲ್ಲ, ಅಂತರಿಕ್ಷಕ್ಕೆ ಸಂಬಂಧ ಬರಂಗಿಲ್ಲ. ಎರಡನೇದು ಎಲಿಮಿನೇಟ್ ಮಾಡು. ನೆಕ್ಸ್ಟ್ ಮೂರನೇದು ಏನು ಕೊಟ್ಟ ಗೊತ್ತಾ, ಇದು ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸುರಕ್ಷಿತ ಕಾರ್ಯನಿರ್ವಹಣೆಯನ್ನು ಖಾತ್ರಿಪಡಿಸುವ ನಿಯಂತ್ರಣ ಮಂಡಳಿಯಾಗಿದೆ. ಬಾವಿನಿ ಅನ್ನೋದೇನಂದ್ರೆ ನಿಗಮ್ ಲಿಮಿಟೆಡ್ ಇದರ ಸಲುವಾಗಿ ಐತೆ. ಓನ್ಲಿ ಪಾಸ್ಟ್ ಇದನ್ನೇನಂದ್ರೆ ಪಾಸ್ಟ್ ಬ್ರೀಡರ್ ರಿಯಾಕ್ಟರ್ ಓನ್ಲಿ ಕಲ್ಪಕಮ್ದಾಗ ಪೂರ್ತಿ ಆಲ್ ಓವರ್ ಇಂಡಿಯಾದಾಗ ಇರು ಎಲ್ಲತ್ರನ್ನು ಮ್ಯಾನೇಜ್ ಮಾಡೋ ಪವರ್ ಇದಕ್ಕಿಲ್ಲ. ಓನ್ಲಿ ಏನಂದ್ರೆ ಪಾಸ್ಟ್ ಬ್ರೀಡರ್ ಎಲ್ಲಿ ಅಂದ್ರೆ ಕಲ್ಪಕಮ್ದಾಗ. ಇದು ಎಲಿಮಿನೇಟ್ ಆಯ್ತು. ಇವು ಎರಡು ಎಲಿಮಿನೇಟ್ ಮಾಡ್ರೆ ಆನ್ಸರ್ ಸಿಕ್ಬಿಡ್ತದೆ. ಇನ್ನೊಂದು ಹೇಳ್ತ ನಾವು ಏನು ಕೊಟ್ಟಿದ್ದಂದ್ರೆ ಇದು ಭಾರತದಲ್ಲಿ ಎಲ್ಲ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿಗೆ ಬೇಕಾದ ನ್ಯೂಕ್ಲಿಯರ್ ಇಂಧನವನ್ನು ಉತ್ಪಾದಿಸುವ ಮತ್ತು ಸರಬರಾಜು ಮಾಡುವ ಕಂಪನಿಯಾಗಿದೆ. ಸಂಬಂಧ ಬರಂಗಿಲ್ಲ. ಯಾಕಂತ ಹೇಳ್ತೇವೆ ನೋಡ್ರಿ, ಇದ ಏನ್ ಮಾಡತ್ತೈತೆ ಅಂದ್ರೆ ವಿದ್ಯುತ್ನ ಜನರೇಟ್ ಮಾಡತ್ತೈತೆ. ಇದಕ್ಕೆ ನ್ಯೂಕ್ಲಿಯರ್ ಎನರ್ಜಿ ಎಲ್ಲಿ ಬರ್ಬೇಕಂದ್ರೆ ನಾವು ಕೊಡ್ಬೇಕು. ಯುರೇನಿಯಮ ಥೋರಿಯಮ ಬೇರೆ ಕಂಟ್ರಿದಿಂದ ಅಥವಾ ಎಲ್ಲಿದಾರ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಕೊಡ್ಬೇಕು. ಅದನ್ನ ಬೇರೆದಿಂದ ತರೋದು ಇವ್ರು ತಂದು ಎಲ್ಲರಿಗೂ ಸಬ್ಮಿಟ್ ಮಾಡಂಗಿಲ್ಲ. ಡಿಪಾರ್ಟ್ಮೆಂಟಲ್ ಆಫ್ ಅಟಾಮಿಕ್ ಎನರ್ಜಿದವ್ರು ಇರ್ತಾರಲ್ಲ ಅವ್ರು ನ್ಯೂಕ್ಲಿಯರ್ ಏನ್ ತಂದಿರ್ತಾರಲ್ಲ ಅವ್ನು ಏನ್ ಮಾಡ್ತಾರೆ ಅಂದ್ರೆ ಸಪ್ಲೈ ಮಾಡ್ತಾರೆ. ಇದ್ರದ್ದು ಡಿಫ್ರೆನ್ಸ್ ಇದೆ. ಅದ್ರ ಮೇಲೆ ನೆನಪಿಟ್ಕೋರಿ. ನಾಳೆ ಏನ್ ಬೇಕಾದ್ರೆ ಕೇಳ್ಬೋದು. ಬಾವಿನಿ ಅಂತ ಬಂದ್ರೆ ತಲೆಯಾಗ ಏನ್ ಇರ್ಬೇಕಂದ್ರೆ ಹೆಸರು ಪಟ್ಟ ಭಾರತೀಯ ನಬಿಕಾಯಿ ವಿದ್ಯುತ್ ನಿಗಮ್ ಲಿಮಿಟೆಡ್. ಎಲ್ಲಿ ಇನ್ಸ್ಟಾಲ್ ಮಾಡ್ಯಾರ ಅಂದ್ರೆ ಕಲ್ಪಕಂ ತಮಿಳ್ನಾಡದಾಗ ಮಾಡ್ಯಾರ. ನೆನಪಿಟ್ಕೊ, ಕಲ್ಪಕಂ ತಮಿಳ್ನಾಡದಾಗ ಯಾವ್ದು ಮಾಡ್ಯಾರ? ಬಾವಿನಿ. ಹಿಂಗೂ ಕೇಳ್ತಾರ. ಈ ಕೈಗಾಕ ಮತ್ತು ಬಾವಿನಿ ಕಂಪೇರ್ ಮಾಡಿ ಕೇಳಿರ್ತಾರ. ಈ ಕೈಗಾ ಅನ್ನೋದು ಎಂತದ, ಬಾವಿನಿ ಅನ್ನೋದು ಎಂತಂದ್ರ ಬಾವಿನಿ ಬಂದ್ರೆ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ಬಟ್ ಕೈಗಾ ಅಂದ್ರೆ ಸ್ಲೋ ಬ್ರೀಡರ್ ರಿಯಾಕ್ಟರ್ ಅಥವಾ ನಾರ್ಮಲ್ ರಿಯಾಕ್ಟರ್ ಅಂತ ಕರಿತೀವಿ. ಯಾಕಂದ್ರೆ ನಮ್ಮಲ್ಲಿ ಏನು ಕೈಗಾದಲ್ಲ ಇವೆಲ್ಲ ಸಣ್ಣ ವಿದ್ಯುತ್ ಜನರೇಟ್ ಮಾಡೋದು. ಬಟ್ ಬಾವಿನಿ ಐತಲ್ಲ ಫಾಸ್ಟ್ ಮೂವಿಂಗ್ ಬ್ರೀಡರ್ ರಿಯಾಕ್ಟರ್ ಅಂತ ಕರಿತಾರಲ್ಲ ಇಂಡಿಯಾದಾಗ ಫಸ್ಟ್ ಟೈಮ್ ಒಂದ ಕಡೆ ಮಾಡ್ರಿ. ಎಲ್ಲಿ ಅಂದ್ರೆ ಕಲ್ಪಕಂ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಥೋರಿಯಂ. ಇನ್ನೊಂದು ಇದು ಹೇಳ್ತೇನೆ ನೋಡ್ರಿ, ಥೋರಿಯಮ ಯುರೇನಿಯಮ ಇವನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಈ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ನಾಗ ಓನ್ಲಿ ಥೋರಿಯಂ ಯೂಸ್ ಮಾಡ್ಬೇಕಂತ ಏನು ಕಂಪಲ್ಸರಿ ಇಲ್ಲ. ಬಟ್ ಸ್ಟಾರ್ಟಿಂಗ್ ಏನು ಬಾವಿನಿ ಮಾಡಲ್ಲ ಅವಾಗ ಯೂಸ್ ಮಾಡಿದ್ದೆ ಅಷ್ಟ ಥೋರಿಯಂ. ಇವು ಯಾಕಂದ್ರೆ ನಾ ಹೇಳಿನಲ್ಲ ಅಟಾಮಿಕ್ ಎನರ್ಜಿ ಅಂತ ಬಂದಿರ್ತೇನೆ. ಅಟಮ್ಸ್ ಏನು ಬರ್ತಲ್ಲ ಅಕಸ್ಮಾತ್ ಈಗ ನ್ಯೂಕ್ಲಿಯರ್ ಥೋರಿಯಂನ ಹೈಯೆಸ್ಟ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಅವೈಲೇಬಿಲಿಟಿ ಜಾಸ್ತಿ ಐತಿ. ಈ ನ್ಯೂಕ್ಲಿಯರ್ ಥೋರಿಯಂ ಬಿಟ್ಟು ಬೇರೆ ಕೆಮಿಕಲ್ನು ಅಟಮ್ಸ್ನ ಬರ್ತಲ್ಲ ಅವನು ಯೂಸ್ ಮಾಡ್ಕೋಬಹುದು. ಅದರಿಂದ ಇದಕ್ಕಿಂತ ಹೆಚ್ಚು ಎನರ್ಜಿನೂ ಜನರೇಟ್ ಮಾಡ್ಬೋದು. ಬಟ್ ಅವ್ನು ಯಾಕೆ ಯೂಸ್ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ಅವೈಲೇಬಿಲಿಟಿ ಕಡಿಮೆ ಐತಿ. ಬಟ್ ಯುರೇನಿಯಂ ಮತ್ತು ಥೋರಿಯಂ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಆಲ್ರೆಡಿ ಗೊತ್ತಾತಲ್ಲ ಬಾವಿನಿದ. ನೆಕ್ಸ್ಟ್ ಬಿಡು, ನಾನು ಇನ್ನೊಂದು ಹೇಳು, ಇನ್ನೊಂದು ಲಾಸ್ಟ್ ಹೇಳ್ತೀನಿ. ಕತ್ಲಾದ ಏನು ಮಾಡವಲೆ? ಇದೊಂದು ಕ್ವಶನ್ ಕೇಳ ನೋಡ. ಇದು ಅಪ್ಲೈಡ್ ಸೈನ್ಸ್ ಕ್ವಶನ್ ಐತಿ. ಹೆಂಗ್ ಕ್ವಶನ್ ಕೇಳ್ಯಾನ ಅಟ್ಟ ತಿಳ್ಕೊರಿ. ಕ್ವಶನ್ ಹೆಂಗ್ ಕೇಳ್ಯಾನ ಅಪ್ಲೈಡ್ ಸೈನ್ಸ್, ಇದೊಂದು ಲಾಸ್ಟ್ ಹೇಳ್ಬಿಡ್ತೀನಿ ಆತ. ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡುಬರದ ಧಾತುಗಳು, ಮುಕ್ತ ಸ್ಥಿತಿಯಲ್ಲಿ ಕಂಡುಬರದ ಧಾತುಗಳು ಅಂತ ಕೇಳ. ಅವ ಆಪ್ಷನ್ ಕೊಟ್ಟ ಚಿನ್ನ, ಪೊಟ್ಯಾಸಿಯಮ, ಸೀಸ, ಕ್ಯಾಲ್ಸಿಯಮ, ತಾಮ್ರ. ಇದು ಕೊಟ್ಟಾಗ ಎಲಿಮಿನೇಟ್ ಮಾಡಿ. ಮುಕ್ತ ಸ್ಥಿತಿ ಅಂದ್ರೆ ಹೇಳ್ತಾನೆ ನೋಡ್ರಿ. ಹೆಂಗಂದ್ರ ಮುಕ್ತ ಸ್ಥಿತಿ ಅಂದ್ರೆ ಅದು ಹೆಂಗಂದ್ರೆ ಹೆಂಗ್ ಬೇಕಾದ್ರೆ ಪ್ರೀ ಸ್ಟೇಟ್ನಾಗ ಅವೈಲೇಬಲ್ ಇರ್ತೈತೆ ಅಂದ್ರೆ ಅದು ಏನಿರ್ತೈತಿಲ್ಲ ಅದ ಪ್ರಾಜೆಕ್ಟ್ನಾಗ ಸಿಗ್ತಿರ್ತೈತೆ. ಅದಕ್ಕೇನಂತರ ಮುಕ್ತ ಸ್ಥಿತಿ. ಇದ್ರೊಳಗೆ ಯಾವ ಬರಂಗಿಲ್ಲ ಅಂದ್ರೆ ಗೋಲ್ಡ್ ಮುಕ್ತ ಸ್ಥಿತಿ ಒಳಗೆ ಇರ್ತೈತೋ ಇಲ್ಲ? ಇರಂಗಿಲ್ಲ. ಮುಕ್ತ ಸ್ಥಿತಿ ಒಳಗೆ ಇರ್ತೈತೆ, ಇರಂಗಿಲ್ಲ. ಇಲ್ಲ ನಾ ಇನ್ನೊಮ್ಮೆ ಹೇಳ್ತೀನಿ. ನಿಂದು ಕರೆಕ್ಟ್ ಐತಿ ಹೇಳ್ತೀನಿ ಇಲ್ಲಿ ಇಲ್ಲ ನೀವು ಇಲ್ಲ ಕರೆಕ್ಟ್ ಐತಿ ಹೇಳ್ತೀನಿ ಕೇಳ್ರಿ. ಯಾವ್ದ ನಾ ಮುಕ್ತ ಸ್ಥಿತಿಯೊಳಗೆ ಗೋಲ್ಡ್ ಸಿಗಂಗಿಲ್ಲ ಅಂದ್ರೆ ಇದನ್ನ ಕನ್ಫ್ಯೂಸ್ ಆಗ್ಬೇಡ್ರಿ. ನಾ ಏನು ಹೇಳತ್ನ ಮುಕ್ತ ಸ್ಥಿತಿಯೊಳಗೆ ಫ್ರೀ ಸಿಗೋದಂದ್ರೆ ಗೋಲ್ಡ್ ಮುಕ್ತ ಸ್ಥಿತಿಯೊಳಗೆ ಸಿಗ್ತೈತಿ. ನೀವು ಎಲ್ಲರ ಗೋಲ್ಡ್ ಡೈರೆಕ್ಟ್ ಕಲ್ಲು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದ್ರೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಇಲ್ಲತ್ತಲ್ಲ, ಅದು ಡೈರೆಕ್ಟ್ ಗೋಲ್ಡ್ ಸಿಗಂಗಿಲ್ಲ. ಹೋಗಿ ನಮಗೆ ಬಂಗಾರ ಅದು ಇಲ್ಲಿ ಕ್ವಶನ್ ಕೇಳಿದ್ದು ಅದಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಇನ್ನೊಮ್ಮೆ ಈಗ ನಮ್ಮಲ್ಲಿ ಯಾವ್ದಾರ ಸಿಗ್ತೈತಿ. ಈಗ ಕಬ್ಬನ್ನ ಡೈರೆಕ್ಟ್ ಸಿಗಂಗಿಲ್ಲ, ಮಣ್ಣಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಬಟ್ ಇವು ಮುಕ್ತ ಸ್ಥಿತಿ ಮತ್ತೆ ಇದಕ್ಕೆ ಅವ್ನು ಕ್ವಶನ್ ಕೇಳಿದ್ರ ಮೇಲೆ ಎಲಿಮಿನೇಟ್ ಮಾಡ್ಬೇಕು. ಗೋಲ್ಡ್ ಹೋಗಿ ಕೂಡಲೇ ಬಂಗಾರ ಸಿಗಂಗಿಲ್ಲ, ಕರೆಕ್ಟ್. ಅವು ಸ್ಟೋನ್ಗಳು ಸಿಗ್ತಾವ, ಅದನ್ನ ಕೆಮಿಕಲ್ ರಿಯಾಕ್ಷನ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಅದಂತೂ ಕರೆಕ್ಟ್ ಐತೆ 100%. ಅದು ಏನತ್ ಕೇಳ್ತಾನೆ ಗೊತ್ತಾನ, ಗೋಲ್ಡ್ ಮೂಲ ಧಾತುದಾಗ ಸಿಗ್ತೈತೆ ಅಥವಾ ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅಂತ ಕೇಳಿದಾಗ ಅವಾಗ ನಿಂದು ಕರೆಕ್ಟ್. ಯಾವ್ದಂದ್ರೆ ಮೂಲ ಧಾತು ಒಳಗೆ ಸಿಗ್ತೈತೆ, ಗೋಲ್ಡ್ ಸಿಗಂಗಿಲ್ಲ. ಎದ್ರಾಗ ಸಿಗ್ತಿರ್ತದೆ ಅದ್ರ ಧಾತು ಬೇರೆ ಐತಿ, ಅದನ್ನ ಕನ್ವರ್ಟ್ ಮಾಡ್ತೀವಿ. ಡೈರೆಕ್ಟ್ ಬಂಗಾರ ಸಿಕ್ಕಿರಂಗಿಲ್ಲ ಅದು. ಬಟ್ ಇಲ್ಲಿ ಕ್ವಶನ್ ಏನು ಕೇಳಂದ್ರೆ ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರದ ಧಾತುಗಳ ಮುಕ್ತ ಸ್ಥಿತಿ ಅಂದ್ರೆ ಪ್ರೀ ಸ್ಟೇಟ್. ಇದಕ್ಕೆ ಪ್ರೀ ಸ್ಟೇಟ್ ಯಾಕತ್ ಕರೀತಾರೆ ಅಂದ್ರೆ ಇದೇನು ಇರ್ತೈತಿಲ್ಲ ಪ್ರಾಡಕ್ಟ್ ಅದು ಇನ್ನೊಂದು ಪ್ರಾಡಕ್ಟ್ ಜೋಡ ಮರ್ಜ್ ಆದಾಗ ಅದು ಪ್ರಾಡಕ್ಟ್ ಹಾಕೋತೀವಿ ಅಥವಾ ಡೈರೆಕ್ಟ್ ಫ್ರೀದಾಗ ಇರ್ತೈತೆ ಅಂದಾಗ
ಹೆಲ್ಪ್ ಈಗ ಹೇಳಿಕೆ ಕೊಡ್ತಾನ ಅವ್ರ ಮೇಲೆ ತಿಳ್ಕೊಂಬಿಡ್ರಿ ಯಾವ ಬರ್ತಾತಿ ಹೇಳಿ. ಇಲ್ಲಿ ನೋಡ ಏನೇನು ಕೊಟ್ಟಾನ ಹೇಳ್ತಾನ. ಒಂದನೇದ ಚಿನ್ನ ಕೊಟ್ಟಾನ, ಎರಡನೇ ತಾಮ್ರ ಕೊಟ್ಟಾನ, ಮೂರನೇ ಕ್ಯಾಲ್ಸಿಯಮ್ ಪೊಟ್ಯಾಸಿಯಮ್ ಸೀಸಾತ್ ಕೊಟ್ಟಾನ. ಹೌದಾ, ಇವ್ರೊಳಗೆ ಯಾವನ ಕಂಪಲ್ಸರಿ ಯೂಸ್ ಮಾಡ್ಕೋಬೇಕಾರೆ ಎರಡು ಹೆಸರಲ್ಲೇನೆ ಮಾಡ್ತಾರೆ. ಈಗ ಪೊಟ್ಯಾಸಿಯಮ್ ಯೂಸ್ ಮಾಡಾಗ ಪೊಟ್ಯಾಸಿಯಮ್ ಕ್ಲೋರೈಡ್ ಯೂಸ್ ಮಾಡ್ತಾರೆ, ಇಲ್ಲಾರ ಪೊಟ್ಯಾಸಿಯಮ್ ಆಕ್ಸೈಡ್ ಯೂಸ್ ಮಾಡ್ತಾರೆ. ಅಕಸ್ಮಾತ್ ಪೊಟ್ಯಾಸಿಯಮ್ ಇನ್ನೊಂದು ಹೆಸರಲ್ಲೇ ಯೂಸ್ ಮಾಡ್ತೀವಿ. ಪೊಟ್ಯಾಸಿಯಮ್ ಅವೈಲೇಬಲ್ ಇದ್ದಾಗ ಪೊಟ್ಯಾಸಿಯಮ್ ತಟ್ಟ ಯೂಸ್ ಮಾಡಲ್ಲ, ಕಂಪಲ್ಸರಿ ಅದ್ರ ಜೋಡ ಏನರ ಇರತ್ತೈತಲ್ ಪೊಟ್ಯಾಸಿಯಮ್ ಕ್ಲೋರೈಡ್ ಹಿಂಗೆ ಏನರ ಯೂಸ್ ಮಾಡ್ಕೊಂಡಿರ್ತೀವಲ್ಲ, ಸೇಮ್ ಅದಕ್ಕೇನಂದ್ರೆ ಇದು ಮುಕ್ತ ಸ್ಥಿತಿಯೊಳಗೆ ಇರ್ಲಾರ್ದು ಇದು ನೆನಪಿಟ್ಕೊ. ಇವು ಯಾಕಂದ್ರೆ ಗೋಲ್ಡ್ ಅಂದಾಗ ಗೋಲ್ಡ್ ಅಟ್ಟ ಸಿಗ್ತೈತಿ, ತಾಮ್ರ ಅಂದಾಗ ತಾಮ್ರನ ಇರ್ತೈತಿ. ಕರೆಕ್ಟಾ? ಇನ್ನೊಂದು ಯಾವ್ದು ಕೊಟ್ಟ ಅಂದ್ರೆ ಸೀಸ ಅಂದಾಗ ಸೀಸನ್ ಸಿಗ್ತೈತಿ. ಸೀಸ ಅಂದಾಗ ಯಾವ್ದ್ರದಿಂದ ತೆಗಿತೀವಲ್ಲ ಸೀಸ, ಆ ಲೆಡ್ ಅಂತ ಕರಿತೀವಲ್ಲ, ಗ್ರಾಫೈಡ್ ದಿಂದ ಬರ್ತೈತಲ್ಲ. ಹಾ, ಈ ಗ್ರಾಫೈಡ್ ದಿಂದ ಅದನ್ನು ಈಗ ಹೇಳಿದಾಗ ಕರೆಕ್ಟ್ ಆಗತ್ತೆ. ಯಾಕಂದ್ರೆ ಗ್ರಾಫೈಡ್ ದಿಂದನೇ ಸೀಸ್ ಬರ್ತದೆ. ಬಟ್ ಸೀಸ ತೆಗೆದಿರೋ ಆ ಸೀಸನ ಸಿಕ್ಕಿರ್ತದೆ. ಆ ಸೀಸ್ನ ಯೂಸ್ ಮಾಡ್ಬೇಕಾದ್ರೆ ಅದನ್ನ ಸೀಸ್ ಐಡೆಂಟಿಫೈ ಮಾಡ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಹೆಸರು ಜೋಡಿಸ್ಬೇಕಂತಿಲ್ಲ. ಬಟ್ ಪೊಟ್ಯಾಸಿಯಂ ಮಾಡ್ಬೇಕಾರೆ ಅಥವಾ ಬಳಸ್ಬೇಕಾರೆ ಏನು ಮಾಡ್ಬೇಕಾರೆ ಪೊಟ್ಯಾಸಿಯಂ ಅದ್ರ ಜೋಡ ಏನರ ಬಳಸ್ಬೇಕು. ಪೊಟ್ಯಾಸಿಯಂ ಕ್ಲೋರೈಡ್, ಪೊಟ್ಯಾಸಿಯಂ ಆಕ್ಸೈಡ್, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಹಿಂಗೆ ಏನಾರ ಮಾಡ್ತೀವಲ್ಲ ಅದು ಒಂದೇದು ಪೊಟ್ಯಾಸಿಯಂ. ಇನ್ನೊಂದು ಏನು ಕೊಟ್ಟ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಮತ್ತು ಸಿಗ್ತೈತಲ್ಲ, ಇದನ್ನು ಏನಂದ್ರೆ ಕ್ಯಾಲ್ಸಿಯಂ ಎಲ್ಲ ಕಡೆ ಯೂಸ್ ಮಾಡ್ತಿರ್ತೀವಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅಂತೇಳಿ. ಬಟ್ ಆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಓಪನ್ ಮಾಡ್ರೆ ಅದ್ರ ಜೋಡ ಇನ್ನೊಂದು ಏನರ ಇರುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್ ಇರ್ತೈತಿ ಅಥವಾ ಕ್ಯಾಲ್ಸಿಯಂ ಕೆಮಿಕಲ್, ಕ್ಯಾಲ್ಸಿಯಂ ಕ್ಲೋರೈಡ್ ಏನರ ಇರ್ತದೆ. ಮರ್ಜ್ ಆಗಿತ್ತಲ್ಲ ಅದನ್ನ ಹೇಳಿಕೆ ಮೇಲೆ ಕೊಟ್ಟಾನ, ಅಪ್ಲೈಡ್ ಮೇಲೆ ಕೇಳಿದ್ದವ ಅಟ್ಟ ಕ್ವಶನ್, ಬೇರೆದೇನಿಲ್ಲ. ಸಾಕಲ್ಲ? ಸಾಕು. ಸಾಕು.